ವೆಲ್ಕಮ್. ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ನನಗೆ ತಲುಪಿದೆ. ಸೊ ಇದರಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಸೊ 100 ಜನ, ಓ ಮೈ ಗಾಡ್, ಇದು ಆರ್ಕೆ ಟೀಮ್ ಪವರ್, ವಿ ಸ್ಟಾರ್ ವೆಲ್ನೆಸ್ ನ ಪವರ್ ಅಂದ್ರೆ ಇದು 100 ಜನ ಕುತ್ಕೊಂಡಿದೀವಿ. ಇವತ್ತು ಮೀಟಿಂಗ್ ಸೂಪರ್ ಡೂಪರ್ ಆಗತ್ತೆ, 100% ಸೂಪರ್ ಡೂಪರ್ ಆಗತ್ತೆ. ಸೊ ಯಾರ್ಯಾರು ಥೈಲ್ಯಾಂಡ್ಗೆ ನಾನು ಆಗ್ತೀನಾ, ನಾನು ಆಗಲ್ವಾ, ನಾನು ಟ್ರೈ ಮಾಡ್ಬೋದಾ ಅಂತ ಅನ್ಕೊಂಡಿದ್ರಲ್ವಾ, ನೀವೆಲ್ಲರೂ ಕೂಡ ಥೈಲ್ಯಾಂಡ್ ಆಫರ್ ವಿನ್ ಆಗೇ ಆಗ್ತೀರಾ, 100% ಆಗೇ ಆಗ್ತೀರಾ. ನೋಡುವ ಏನೇನಾಗತ್ತೆ ಮಸಾಲೆಗಳು ಬಿಟ್ಟು. ಸೊ ಮೊದಲನೇದಾಗಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್. ಸೊ ನಾನ್ ಯಾರೋ ಗೊತ್ತಿರ್ಲಿಲ್ಲ ನಿಮಗೆ, ನೀವ್ಯಾರು ನನಗಂತೂ ಗೊತ್ತಿರ್ಲಿಲ್ಲ. ಸೊ ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಒಂದು ಸಮೂಹದಲ್ಲಿ ಒಂದೊಳ್ಳೆ ಆಪರ್ಚುನಿಟಿ ಬಿಲ್ಡ್ ಮಾಡ್ಕೊಂಡು ಕರೋಡ್ಪತಿ ಫ್ಯಾಕ್ಟ್ರಿಗಳಾಗಿ ಊಟ ಹಾಕೋದಿಕ್ಕೆ ಸೊ ಒಂದು ದಾರಿ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲ ಅವರು ಶಕ್ತಿ. ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರು ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ಮನ್ಸೋ ಇಚ್ಛೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್. ಸೊ ಅದೇ ರೀತಿಯಲ್ಲಿ ಒಂದು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬೋದು, ಆರ್ಕೆ ಟೀಮಿನ ಫೌಂಡರ್ಸ್, ಡಿಸ್ಟ್ರಿಬ್ಯೂಟರ್, ಕಂಪನಿಯ ಟಾಪ್ ಲೀಡರ್, ನನ್ನ ಫೇವರೆಟ್ ಲೀಡರ್ ಅಂತ ಹೇಳ್ಬೋದು. ಸೊ ನಮ್ಮ ಅಪ್ಲೈನ್ ಸಂತೋಷ್ ಸರ್, ನಿಮಗೂ ಸಮೇತ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಹಾರ್ಟ್ಲಿ ವೆಲ್ಕಮ್ ಸರ್. ಸರ್ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ, ಒಂದು ಆಪರ್ಚುನಿಟಿ ಕೊಟ್ರಲ್ಲ. ಸೊ ನನ್ನನ್ನ ಇವರು ಸಂತೋಷ್ ಸರ್ ಸಣ್ಣ ರ್ಯಾಂಕ್ ಇದ್ದಾಗಿಂದಲೂ ಸಮೇತ ನೋಡ್ಕೊಂತ ಬಂದಿದ್ದಾರೆ. ಸೊ ಮಂಡ್ಯಕ್ಕೆ ಬರ್ತಿದ್ರು, ಒಂದಷ್ಟು ಟಿಪ್ಸ್ ಗಳೆಲ್ಲ ಕೊಡ್ತಿದ್ರು, ಆಯ್ತಾ. ಸಣ್ಣ ರ್ಯಾಂಕ್ ಇದ್ದಾಗಿಂದ, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಇದ್ದಾಗಿಂದಲೂ ಕೂಡ ನೋಡ್ಕೊಂಡ್ ಬಂದಿದ್ದಾರೆ. ಈಗ ಡೈಮಂಡ್ ಆಗಿ ನಿಂತ್ಕೊಂಡಿದ್ದೀನಿ. ಸೊ ಡೈಮಂಡ್ ಆಗಿದ್ದಾಗ ನನ್ನ ಟೀಮಿಗೆ ಒಂದ್ ಸ್ವಲ್ಪ ಬಂದು ನೋಡಿ, ಯಾವುದೇ ರೀತಿ ಒಂದ್ ಸ್ವಲ್ಪನೂ ಕೂಡ ಮನ್ಸಲ್ಲಿ ಯಾವ್ದು ಗೊಂದಲ ಇಟ್ಕೊಂಡಿಲ್ಲ. ಸಾಗರ್ ಸರ್ ನಮ್ ಟೀಮಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕು, ನಮ್ಮ ವಿ ಸ್ಟಾರ್ ಅಲ್ಲಿ ಒಂದೊಳ್ಳೆ ಟಿಪ್ಸ್ ಗಳನ್ನ ಕೊಡ್ಬೇಕು ನಮ್ ಟೀಮಿಗೆ ಅಂತ ಹೇಳ್ಬಿಟ್ಟು ಕರೆದ್ರು. ಸೊ ನಿಜವಾಗ್ಲೂ ಸರ್ ಥ್ಯಾಂಕ್ ಯು ಸೋ ಮಚ್. ಯಾರು ಕರೆಯಲ್ಲ ಇವತ್ತು, ಯಾರು ಒಬ್ಬ ಲೀಡರ್ ಅನ್ನ ಬೇರೆ ಟೀಮ್ ಅವ್ರನ್ನ, ಬೇರೆ ಟೀಮ್ ಅಂದ್ರೆ ಕ್ರಾಸ್ ಟೀಮ್ ಅವ್ರನ್ನ ಯಾರು ಕರೆಯೋದಿಲ್ಲ. ಆದ್ರೆ ಮನ್ಸಲ್ಲಿ ಯಾವ್ದೇ ರೀತಿ ಒಂದು ಗೊಂದಲ ಇಟ್ಕೊಳ್ತೀರಾ. ಆರ್ಕೆ ಟೀಮ್ ಸಂತೋಷ್ ಸರ್, ಸಾಗರ್ ನೀವು ಬರ್ಬೇಕು ನಮ್ ಟೀಮಿಗೆ, ಒಂದು ಝೂಮ್ ಮೀಟಿಂಗ್ ಕೊಡ್ಬೇಕು ಅಂತ ಹೇಳಿ ಸೊ ಕರೆದ್ರಲ್ಲ, ರಿಯಲಿ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಸೋ ಮಚ್ ಸಂತೋಷ್ ಸರ್. ತುಂಬಾ ಖುಷಿ ಆಗತ್ತೆ. ಸೊ ಜೊತೆಗೆ ಅವಕಾಶ ಕೊಟ್ಟಿದ್ದೀರಾ. ಜೊತೆಗೆ ಆರ್ಕೆ ಟೀಮಿನ ಫ್ರಂಟ್ ಲೈನ್ ಲೀಡರ್ಸ್ ನನ್ನ ಆರ್ಕೆ ಟೀಮ್ ಅಲ್ಲಿ ಹಾಗೂ ಹೋಗಳೆಲ್ಲ ಕೂಡ ನೋಡಿದೀನಿ. ಆದ್ರೆ ನೀವು ಛಲ ಬಿಡ್ದಿರಾ. ಆರ್ಕೆ ಟೀಮ್ ಅಂದ್ರೆ ನಾವೆಲ್ಲರೂ ಕೂಡ ಒನ್ ಟೀಮ್, ಒನ್ ಡ್ರೀಮ್. ನಾವು ಆರ್ಕೆ ಟೀಮ್ ನ ನಂಬರ್ 1 ಪಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಫ್ರಂಟ್ ಲೈನ್ ಲೀಡರ್ಸ್ ಎಲ್ಲರೂ ಕೂಡ ನಿಂತ್ಕೊಂಡಿರಾ. ರಿಯಲಿ ಗ್ರೇಟ್ ಲೆಜೆಂಡ್ಸ್, ರಿಯಲಿ ಗ್ರೇಟ್. ಯಾವ್ದೇ ತರ ಬಂದ್ರು ಸಮೇತ ಶೇಕ್ ಆಗ್ತೀರಾ, ತಗೊಂಡ್ ಹೋಗ್ತಾರೆ ಆರ್ಕೆ ಟೀಮ್ ನ. ಸೊ ತುಂಬಾ ಸಲ ನೀವು ಚಾಂಪಿಯನ್ ಪಟ್ಟ ತಗೊಂಡ್ ಬಂದಿರ ಆರ್ಕೆ ಟೀಮಿನ ಮೇರು ಕಿರೀಟ ತಾವೆಲ್ಲರೂ ಸಮೇತ, ತಮಗೂ ಸಮೇತ ಈ ಝೂಮ್ ಮೀಟಿಂಗ್ ಗೆ ಸುಸ್ವಾಗತಗಳನ್ನ ಬಯಸ್ತಾ ಇದೀನಿ. ಸೊ ಅದೇ ರೀತಿಯಲ್ಲಿ ನಮ್ಮ ಚಾಕ್ಲೇಟ್ ಬಾಯ್ ಲವ ಸರ್ ಕೂಡ ಈ ಝೂಮ್ ಮೀಟಿಂಗ್ ಅಲ್ಲಿ ಇದ್ದಾರೆ. ಸೊ ಬಾಂಡ್ ಟು ವಿನ್ ಟೀಮಿನ ಒಂದು ಮೇರು ಕಿರೀಟ ಅಂತ ಹೇಳ್ಬೋದು. ಸೊ ನಿಮಗೂ ಸಮೇತ ಬಾಂಡ್ ಟು ವಿನ್ ಲೆಜೆಂಡ್ಸ್ ಎಲ್ರಿಗೂ ಸಮೇತ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಹಾಲ್. ಜೊತೆಗೆ ನಮ್ಮ ಪ್ರೀತಿಯ ರೆಬಲ್ಸ್, ನನ್ನ ಹಾರ್ಟ್, ನನ್ನ ಬ್ಯಾಕ್ ಬೋನ್. ಸೊ ನೀವು ಸಮೇತ ಕನೆಕ್ಟ್ ಆಗಿದ ತಮ್ಮೆಲ್ಲರಿಗೂ ಸಮೇತ ಹಾರ್ಟ್ಲಿ ಸುಸ್ವಾಗತಗಳನ್ನ ಬಯಸ್ತಾ ಈ ಝೂಮ್ ಮೀಟಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಥೈಲ್ಯಾಂಡ್ ಆಫರ್ ಕೊಟ್ಟಿದ್ದಾರೆ. ಬರೇ 300 SP ಗೆ ಥೈಲ್ಯಾಂಡ್ ಆಫರ್ ಕೊಟ್ಟಿದ್ದಾರೆ. ಲಕ್ಕಿ ಚಾನ್ಸ್ ಏನಂತ ಹೇಳಿದ್ರೆ ಸೊ ನಾವೆಲ್ಲರೂ ಸಮೇತ ಲೆಫ್ಟ್ ಅಲ್ಲಿ 212 ಐಡಿ, ರೈಟ್ ಅಲ್ಲಿ 106 ಐಡಿ, ನಿಯರ್ ಬೈ 335 ಐಡಿ ಕಂಪ್ಲೀಟ್ ಮಾಡ್ಕೊಂಡು ನಾವು ಥೈಲ್ಯಾಂಡ್ ಪ್ರವಾಸ ಹೋಗಿದ್ ಬಂದ್ವಿ. ಓಕೆನಾ. ನಮ್ಗೆಲ್ಲ ಈಗ ಎಷ್ಟು ಲಕ್ ಅಂತ ಹೇಳಿದ್ರೆ 1ನೇ ರ್ಯಾಂಕು, 2ನೇ ರ್ಯಾಂಕು, 3ನೇ ರ್ಯಾಂಕು, 4ನೇ ರ್ಯಾಂಕು, 5ನೇ ರ್ಯಾಂಕ್ ಇರೋರಿಗೆ ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಲಕ್ಕಿ ಪೀಪಲ್ಸ್ ನೀವೆಲ್ಲ, ನಿಜವಾಗ್ಲೂ ಲಕ್ಕಿ. ಯಾಕಂದ್ರೆ ಬರೀ 300 SP ಗೆ ಥೈಲ್ಯಾಂಡ್ ಪ್ರವಾಸ MD ಸರ್ ಕರ್ಕೊಂಡು ಹೋಗ್ತಿರಲ್ಲ. ನಿಜ ಹೇಳ್ತೀನಿ, ನೆಕ್ಸ್ಟ್ ಮಾತಾಡ್ತೀನಿ ನಾವು ಏನಕ್ಕೆ ಥೈಲ್ಯಾಂಡ್ ಟ್ರಿಪ್ ನ ಅಚೀವ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ವಿತ್ PPT ನಾನು ಇವತ್ತು ಮಾತಾಡ್ತಿದ್ದೀನಿ. 2 PPT ನಾನು ಡಿಸ್ಕಷನ್ ಮಾಡ್ತೀನಿ. ಒಂದು ವಿ ಸ್ಟಾರ್ ಅಲ್ಲಿ ನಾವು ಡೆವಲಪ್ಮೆಂಟ್ ಆಗೋದು ಹೇಗೆ, ವಿ ಸ್ಟಾರ್ ಅಲ್ಲಿ ಡೈಮಂಡ್ ಆಗೋದು, ಡಬಲ್ ಡೈಮಂಡ್ ಆಗೋದು, ನಾವು ಕರೋಡ್ಪತಿಗಳಾಗೋದು ಹೇಗೆ ಅಂತ ಒಂದು PPT ಮಾತಾಡ್ತೀನಿ. ಅದಾಗಿದ ನಂತರ ಟ್ರಿಪ್ ನ ಯಾಕೆ ಅಚೀವ್ಮೆಂಟ್ ಆಗ್ಬೇಕು, ಥೈಲ್ಯಾಂಡ್ ಟ್ರಿಪ್ ನಾವ್ ಯಾಕೆ ಅಚೀವ್ಮೆಂಟ್ ಆಗ್ಬೇಕು ಅನ್ನೋದನ್ನ ನಾನು ಮಾತಾಡ್ತಾ ಬರ್ತೀನಿ. ಸೊ ಫಸ್ಟ್ ಇವಾಗ ಹೋಗುವ ಲೀಡರ್ಶಿಪ್ ಟ್ರೈನಿಂಗ್. ಯಾಕೆ ನಾವು ಲೀಡರ್ ಯಾಕೆ ಆಗ್ಬೇಕು, ವಿ ಸ್ಟಾರ್ ಅಲ್ಲಿ ಲೀಡರ್ ಯಾಕೆ ಆಗ್ಬೇಕು, ಏನು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ಯಾಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಂದ್ಬಿಟ್ಟಿದೀವಿ, ತಪ್ಪಿನೋ ನಮ್ಗೆ ಗೊತ್ತಿಲ್ದಿರಾ, ಆಯ್ತಾ, ನಮ್ಗೆ ಗೊತ್ತಿಲ್ದಿರಾ ನಾವು ವಿ ಸ್ಟಾರ್ ವೆಲ್ನೆಸ್ ಗೆ ಬಂದ್ಬಿಟ್ಟಿದೀವಿ. ಗೊತ್ತಿಲ್ದಿರಾ ಪವರ್ಫುಲ್ ಇಂಡಸ್ಟ್ರಿಗೆ ನಾವೆಲ್ಲರೂ ಕೂಡ ಧುಮ್ಕಿದೀವಿ. ಈಗ ಅಲ್ಲಿ ಈಜ್ಲೇಬೇಕು, ಈಗ ಅಲ್ಲಿ ಕರೋಡ್ಪತಿ ಆಗೇ ಬರ್ಬೇಕು, ಕರೆಕ್ಟ್ ಅಲ್ವಾ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಏನು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು. ಸೊ ಸ್ಕ್ರೀನ್ ಶೇರ್ ಆಗ್ತಿದ್ಯಾ, ಬರ್ತಿದ್ಯಾ? ಬರ್ತಿದೆ. ಓಕೆ. ಒಂದೇ ಸೆಕೆಂಡ್ ನಾನು PPT ಹಾಕೋಬಿಡ್ತೀನಿ. ಒಂದ್ 3 ತರ PPT ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದರಲ್ಲಿ ಬಹಳ ಇಷ್ಟ ಆಯ್ತು ಈ PPT ನನಗೆ, ಅದಕ್ಕೆ ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಪ್ರಿಪೇರ್ ಆಗಿ ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಮಾತ್ರ PPT, ತುಂಬಾ ಚೆನ್ನಾಗಿದೆ, ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗತ್ತೆ.
ವಾಯ್ಸ್ ಕ್ಲಿಯರ್ ಇದೆಯಲ್ಲ? ಒಬ್ರು ಯಾರು ರೆಸ್ಪಾನ್ಸ್ ಮಾಡಬಹುದು. ವಾಯ್ಸ್ ಸೂಪರ್ ಸಾಗರ್ ಸರ್, ಸೂಪರ್ ಇದೆ, ಸೂಪರ್ ಎಕ್ಸೈಟ್ಮೆಂಟ್ ಇದೆ, ಜೋಶ್ ಇದೆ, ಪಾಗಲ್ಪನ್ ಎಲ್ಲ ಇದೆ. ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸರ್. ಓಕೆ ನೋಡಿ, ಇವರೇ ಸಾಗರ್ ಅಂತ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಈಗ ಡೈಮಂಡ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಒಂದು ಸಣ್ಣ ಕುಟುಂಬದಲ್ಲಿ ಬೆಳೆದು ಇವತ್ತು ಡೈಮಂಡ್ ವಿ ಸ್ಟಾರ್ ಅಲ್ಲಿ ಎಲ್ಲರೂ ತಿರುಗಿ ನೋಡುವಂತಹ ಅಚೀವ್ಮೆಂಟ್ ನಾನು ಮಾಡಿದೀನಿ ಅಂತ ನನ್ಗನ್ಸುತ್ತೆ. ಸೊ ಇಲ್ಲಿ ತುಂಬಾ ಖುಷಿ ಆಗುತ್ತೆ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಕೆಲಸ ಮಾಡ್ತಿರೋದು. ಡೈಮಂಡ್ ಆಗಿರೋದಂತೂ ಭಾರಿ ಖುಷಿ ಆಗಿದೆ ನನಗೆ. ಓಕೆನಾ, ಏನು ವಾಟ್ ಈಸ್ MLM? MLM ಅಂದ್ರೆ ಏನು, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತ ಕೇಳಿದಾಗ ಕ್ರಿಯೇಟಿಂಗ್ ಎ ನೆಟ್ವರ್ಕ್ ಅಂತ ಕರೀತಾರೆ. ನೆಟ್ವರ್ಕ್ ನ ಕ್ರಿಯೇಟ್ ಮಾಡೋದು, ಜಾಲತಾಣವನ್ನು ರಚಿಸುವುದು ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಯಾರ್ಯಾರು ಜಾಲತಾಣ ರಚಿಸಿದ್ದಾರೆ? ಓ ಸರ್, ಹಂಗಂದ್ರೆ ನಮ್ಮ ಮೈಂಡ್ ಬರುತ್ತೆ, ನಾವು ಜನ ಸೇರ್ಸೋ ಬಿಸ್ನೆಸ್ ಮಾಡ್ತಿದೀವಾ, ಜನಗಳ ಲಿಂಕ್ ಮಾಡೋ ಬಿಸ್ನೆಸ್ ಮಾಡ್ತಿದೀವಾ, ಜನಗಳನ್ನ ಇಟ್ಕೊಂಡ್ಬರೋ ಕೆಲಸ ಮಾಡ್ತಿದೀವಾ, ಜನಗಳಿಗೆ ನಾವು ಲಾಕ್ ಮಾಡ್ತಿದೀವಾ, ಜನಗಳಿಗೆ ಲಿಂಕ್ ಮಾಡ್ತಿದೀವಾ, ನಿನ್ಗೆಲ್ಲ ತಲೆ ಬರುತ್ತಲ್ಲ ಸರ್. ಇದು ಜಾಲಬಂಧವನ್ನು ರಚಿಸುವುದು. ಯಾರ್ಯಾರು ಇವತ್ತು ಜಾಲಬಂಧವನ್ನು ರಚಿಸಿದ್ದಾರೆ, ಯಾರ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ನೆಟ್ ವರ್ತ್ ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್, ನಿಮ್ಗೆ ಮ್ಯಾಕ್ಡೊನಾಲ್ಡ್ಸ್ ಗೊತ್ತಿರಬಹುದು. ಮ್ಯಾಕ್ಡೊನಾಲ್ಡ್ಸ್ ಒಂದ್ ನೆಟ್ವರ್ಕ್ ಕ್ರಿಯೇಟ್ ಮಾಡ್ತು. ಇವತ್ತು ನಮ್ಮೆಲ್ಲರೂ ಕೂಡ ಗೊತ್ತು ಮ್ಯಾಕ್ಡೊನಾಲ್ಡ್ಸ್ ಅಂತ ಹೇಳ್ಬಿಟ್ಟು. ಹೆಂಗ್ ಗೊತ್ತಾಯ್ತು? ಯಾವ್ದೋ ಟಿವಿ ಅಡ್ವರ್ಟೈಸ್ಮೆಂಟ್ ಇಂದ ಬಂದಿರಬಹುದು, ಅಥವಾ ಫ್ರೆಂಡ್ ಹೇಳಿರ್ಬೋದು, ನಮ್ಮೆಲ್ಲರೂ ಕೂಡ ಗೊತ್ತು. ಅವರು ಜಾಲಬಂಧ ರಚನೆ ಮಾಡ್ಕೊಂಡ್ರು, ಅವ್ರು ಸೃಷ್ಟಿ ಮಾಡ್ಕೊಂಡ್ರು, ಇವತ್ತು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾರೆ. ಆಲ್ ಓವರ್ ವರ್ಲ್ಡ್ ಅಲ್ಲಿ ಅವ್ರದ್ದು ಫ್ರಾಂಚೈಸಿಗಳಿದಾವೆ, ದೊಡ್ಡ ಇನ್ಕಮ್, ಕೋಟಿಗಟ್ಟಲೆ ದುಡ್ಡನ್ನ ಸಂಪಾದನೆ ಮಾಡಿದ್ದಾರೆ. ಆಯ್ತರ ಜಿಯೋ ನಿಮ್ಗೆ ಗೊತ್ತಿದೆ. ಸೊ ಜಿಯೋ ಅವರು ಸಮೇತ ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ರು, ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ರು, ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ. ಏರ್ಟೆಲ್ ಕೂಡ ಒಂದು ನೆಟ್ವರ್ಕ್, ಅವರು ಕೂಡ ಅಷ್ಟೇ ಒಂದು ಜಾಲನ ಕ್ರಿಯೇಟ್ ಮಾಡಿದ್ರು, ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡ್ರು. ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತೀನಿ, ಯಾರ್ಯಾರು ಜನಗಳನ್ನ ಕಟ್ಟಿದ್ದಾರೆ, ಯಾರ್ಯಾರು ಜನಗಳನ್ನ ಬಿಲ್ಡ್ ಮಾಡಿದ್ದಾರೆ, ಅಂದ್ರೆ ನೆಟ್ವರ್ಕ್ ನ ಬಿಲ್ಡ್ ಮಾಡಿದ್ದಾರೆ, ಜಾಲತಾಣವನ್ನ ರಚನೆ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಕರೋಡ್ಪತಿಗಳು ಆಗಿದ್ದಾರೆ, ಆಗ್ತಾ ಇದ್ದಾರೆ. ಎಕ್ಸಾಂಪಲ್, ರಾಜಕೀಯ ವ್ಯಕ್ತಿ ಜನಗಳು ಕಟ್ಟಿಲ್ವಾ ಸರ್? ಜನಗಳು ಕಟ್ಟಿದ್ದಕ್ಕೆ ಅವರು ಕೂಡ ಕರೋಡ್ಪತಿಗಳಾಗಿದ್ದಾರೆ, ಹೌದಲ್ವಾ ಸರ್? ಅದೇ ತರ ಸಿನಿಮಾ ಇಂಡಸ್ಟ್ರಿ ಜನಗಳು ಕಟ್ಟಿಲ್ವಾ ಸರ್? ಜನಗಳು ಕಟ್ಟಿದ್ದಕ್ಕೆ ಅವರು ಕೂಡ ಕರೋಡ್ಪತಿಗಳಾಗಿದ್ದಾರೆ, ಹೌದಲ್ವಾ? ಆಯ್ತರ ಬಿಸ್ನೆಸ್ ಮ್ಯಾನ್, ಈಗ ಎಕ್ಸಾಂಪಲ್ ಕೊಟ್ಟೆ, ಮ್ಯಾಕ್ಡೊನಾಲ್ಡ್ಸ್ ಆಗ್ಬೋದು, ಜಿಯೋ ಆಗ್ಬೋದು, ಏರ್ಟೆಲ್ ಆಗ್ಬೋದು, ಎಕ್ಸಾಂಪಲ್ ಕೊಟ್ಟೆ. ಅವರೆಲ್ಲ ಕೂಡ ದೊಡ್ಡ ಬಿಸ್ನೆಸ್ ಟೈಕೂನ್ಸ್, ಅವರು ಕೂಡ ಜಾಲಬಂಧವನ್ನು ರಚನೆ ಮಾಡಿದ್ರು, ಅವರು ಕೂಡ ಕರೋಡ್ಪತಿಗಳಾದ್ರು ಅಲ್ಲ ಸರ್? ಈಗ ಆಲೋಚನೆ ಮಾಡುವ, ನಾವು ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾದಿರು, ನಮ್ಮ ಹಿಂದೆ 5 ತಲೆಮಾರಿದ್ರಲ್ಲ, ಇವ್ರು ಯಾರಾದ್ರೂ ಒಬ್ಬರಾದ್ರೂ ಜಾಲತಾಣವನ್ನು ಅಥವಾ ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದ್ರಾ? ನೆಟ್ವರ್ಕ್ ಜನರೇಟ್ ಮಾಡಿದ್ರ? ನೆಟ್ವರ್ಕ್ ನ ಕ್ರಿಯೇಟ್ ಸೃಷ್ಟಿ ಮಾಡ್ತಾ ಬಂದಿದ್ರ? ಜನರೊಟ್ಟಿಗೆ ಮಿಂಗಲ್ ಆಗಿದ್ರ? ಜನಗಳನ್ನ ಕಟ್ಟಿದ್ರ? ಯಾರು ಕೊಟ್ಟಿಲ್ಲ. ಸೊ ನಾವೆಲ್ಲ ಯೋಚನೆ ಮಾಡ್ತಿದೀವಿ, ಜನ ಸೇರ್ಸೋದು, ಜನ ಬಿಸ್ನೆಸ್, ಇದು ಸ್ಕೀಮು ಏನೇನೋ ಯೋಚನೆ ಮಾಡ್ಕೊಂಡು ಇವತ್ತು ನಾವು ಶ್ರೀಮಂತರುಗಳಾಗಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ನಾನು ಆಗ್ಲೇ ಹೇಳಿದ ಪ್ರಕಾರ ರಾಜಕೀಯ ವ್ಯಕ್ತಿ ಜನಗಳು ಕಟ್ಟು ತಲೆನೇ ಕೆಡ್ಸ್ಕೊಂಡಿಲ್ಲ. ನಾನು ಜನ ಬಿಲ್ಡ್ ಮಾಡ್ಬೇಕು, ಜನ ಕಟ್ಬೇಕು, ದಂಡ ಕಟ್ಬೇಕು, ನಾನು ಕರೋಡ್ಪತಿ ಆಗಿ ಆಗ್ತೀನಿ. ಕಟ್ಟಿದ್ರು, ಫಸ್ಟ್ ಸಮಾವೇಶಿಸ್ಕೊಂಡ್ರು, ಕಟ್ಟಿದ್ರು, ಕರೋಡ್ಪತಿಗಳಾದ್ರು. ಸಿನಿಮಾದಲ್ಲೂ ಕೂಡ ಅಷ್ಟೇ, ನಾನು ಜನಗಳೊಟ್ಟಿಗೆ ಕೆಲಸ ಮಾಡ್ಬೇಕು, ಜನರೊಟ್ಟಿಗೆ ಮಿಂಗಲ್ ಆಗ್ಬೇಕು, ಜನಗಳಿಗೆ ಏನಾದ್ರು ಕೊಡುಗೆ ಕೊಡ್ಬೇಕು, ಆ ಜನಗಳ ಸೃಷ್ಟಿ ಆಗ್ತಾರೆ, ಫ್ಯಾನ್ಸ್ ಕ್ರಿಯೇಟ್ ಆಗ್ತಾರೆ, ನನ್ ಕೋಟಿಗಟ್ಟಲೆ ದುಡ್ಡು ಬರುತ್ತೆ ಅಂತ ಅವ್ರಿಗೂ ಅರ್ಥ ಆಗ್ಬಿಡ್ತು. ಅವರು ಕೂಡ ಜನಗಳ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವತ್ತು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡ್ರು. ಬಿಸ್ನೆಸ್ ಮ್ಯಾನ್ಸ್ ಗಳು ಕೂಡ ಅಷ್ಟೇ, ಜನರಿಗೆ ಏನಾದ್ರು ಕೊಡ್ಬೇಕು, ಜನರಿಗೆ ಏನಾದ್ರು ಒಳ್ಳೇದ್ ಕೊಟ್ರೆ ಆ ಜನಗಳಿಂದ ದುಡ್ಡು ಬರುತ್ತೆ ಅಂತ ಅರ್ಥ ಮಾಡ್ಕೊಂಡ್ರು, ಅವರು ಕೂಡ ಕರೋಡ್ಪತಿಗಳಾದ್ರು. ಆದ್ರೆ ನಮ್ಮ ಹಿಂದೆ 5 ತಲೆಮಾರಿದ್ರಲ್ಲ, ನಾವ್ ಯಾರು ಕೂಡ ಈ ಕಡೆ ರಾಜಕೀಯಕ್ಕೂ ಹೋಗ್ಲಿಲ್ಲ. ಹೌದಾ? ನಮ್ ತಾತ ಮುತ್ತಾದ್ರೆ ಯಾರೋ ಒಬ್ರು ರಾಜಕೀಯಕ್ಕೆ ಹೋಗ್ಬಿಟ್ಟು ಒಳ್ಳೆ ದುಡ್ಡು ಮಾಡಿದ್ರೆ ನಾವು ನೀವು ಸಮೇತ ಕರೋಡ್ಪತಿಗಳು ತಾನೆ, ಹೌದಾ? ಜೊತೆಗೆ ನಮ್ಮ ರಾಜ್ಕುಮಾರ್ ಅವ್ರ ತರ, ಅಣ್ಣ ಅವ್ರ ತರ ಯಾವ್ದಾದ್ರು ಸಿನಿಮಾಗೂ ಕೂಡ ಹೋಗಿಲ್ಲ, ಸಿನಿಮಾದಲ್ಲಿ ಆಕ್ಟಿಂಗ್ ಕಲ್ತಿಲ್ಲ, ಆಕ್ಟಿಂಗ್ ಮಾಡಿಲ್ಲ, ಹೆಸರು ಮಾಡಿಲ್ಲ, ಹೌದಲ್ವಾ? ಅಲ್ಲೂ ಕೂಡ ಜನಗಳ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಅದಕ್ಕೆ ನಾವು ಶ್ರೀಮಂತರಾಗಿಲ್ಲ. ಅಥವಾ ಯಾವ್ದಾದ್ರು ಬಿಸ್ನೆಸ್ ಕೂಡ ಕೈ ಹಾಕಿಲ್ಲ, ಈ 3ರಲ್ಲಿ ಯಾವ್ದಲ್ಲೂ ಕೂಡ ಕೈ ಹಾಕಿಲ್ಲ, ಜನರೊಟ್ಟಿಗೆ ಮಿಂಗಲ್ ಆಗಿಲ್ಲ, ಜನಗಳನ್ನ ಕಟ್ಟಿಲ್ಲ, ಇವತ್ತು ಶ್ರೀಮಂತರು ಆಗಿಲ್ಲ. ಈಗ ಆಲೋಚನೆ ಮಾಡಿ ಮೈ ಡಿಯರ್ ಫ್ರೆಂಡ್ಸ್, ವಿ ಸ್ಟಾರ್ ಹೊರತುಪಡಿಸಿ ನಾವು ಹೊರಗಡೆ ಹೋಗ್ಬಿಟ್ಟು ಜನಗಳನ್ನ ಕಟ್ತೀವಿ, ಜನಗೊಟ್ಟಿಗೆ ಮಿಂಗಲ್ ಆಗ್ತೀವಿ, ಜನಕ್ಕೆ ಏನಾದ್ರೂ ಒಳ್ಳೇದ್ ಕೊಡ್ತೀವಿ ಅಂದ್ರೆ ಆಗತ್ತಾ? ನಾವ್ ಲಕ್ಷ ಖರ್ಚು ಮಾಡಿದ್ರು ಸಮೇತ ನಮ್ ಕೈಲಿ ಕೊಡ್ಲಿಕ್ಕೆ ಆಗಲ್ಲ. ಒಬ್ರಿಗೆ ಆರೋಗ್ಯ ಕೊಡ್ಲಿಕ್ಕೆ ಆಗೋದಿಲ್ಲ, ಒಬ್ರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆ ನಾವು ಸಮೇತ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ ತರ, ದೊಡ್ಡ ರಾಜಕೀಯ ವ್ಯಕ್ತಿಗಳ ತರ, ದೊಡ್ಡ ಸ್ಟಾರ್ಗಳ ತರ, ಸೊ ನಾವು ಸಮೇತ ಇಲ್ಲಿ ಜಾಲಬಂಧ ರಚನೆ ಮಾಡ್ಬೋದು ಅಂತ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಗೆ ಅವಕಾಶ ಕೊಟ್ಟಿದ್ದ ತಾನೆ, ಆಪರ್ಚುನಿಟಿ ಕೊಟ್ಟಿದ್ದ ತಾನೆ, ಹೌದಾ? ಸೊ ಇಲ್ಲಿ ರಚನೆ ಮಾಡ್ಕೊಳ್ಳೋಣ, ತಂಡ ಬಿಲ್ಡ್ ಮಾಡ್ಕೊಳ್ಳೋಣ, ತಂಡ ಕಟ್ಕೊಳ್ಳೋಣ. ಸೊ ಇಲ್ಲೂ ಯೋಚನೆ ಮಾಡೋದು, ಅಯ್ಯೋ ಅದ್ ಬಂದಿಲ್ಲ ಅಂದ್ರೆ, ಅದು ದುಡ್ಡು ಬಂದಿಲ್ಲ ಅಂದ್ರೆ, ಅದು ಹಂಗಾಗಿಲ್ಲ ಅಂದ್ರೆ, ಇದು ಹಿಂಗಾಗಿಲ್ಲ ಅಂದ್ರೆ, ಬರೀ ಇದು ಆಲೋಚನೆ ಮಾಡ್ಕೊಂಡು ನಾವು ಕೂತ್ಕೊಂಡ್ರೆ ನಾವು ಜಾಲಬಂಧ ರಚನೆ ಮಾಡೋದು ಅಸಹಜ ಆಗತ್ತೆ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್ ನಾನು ಹೇಳ್ತೀನಿ, ಫಸ್ಟ್ ಟೀಮ್ ಬಿಲ್ಡ್ ಮಾಡಿ. ನಮ್ಮ ಶಕ್ತಿ ನಮ್ಮ ಹಿಂಬಾಲಕರು ಅಂತ ಬಂದಾಗ, ಸೊ ನಮ್ಮ ಹಿಂಬಾಲಕರನ್ನ ಅಂದ್ರೆ ನಮ್ಮ ಟೀಮ್ ನ ನೀಟಾಗಿ ಬಿಲ್ಡ್ ಮಾಡ್ಕೋಬೇಕು. ಸೊ ನಾವು ಯಾವತ್ತೂ ಸಮೇತ ಮೇಲ್ಗಡೆ ಎತ್ತಿ ಅಪ್ಲೈನ್ ಎತ್ತಿ ನೋಡೋದಲ್ಲ. ಅಪ್ಲೈನ್ ಮೇಲ್ಗಡೆ ಎತ್ತಿ ನೋಡ್ಬಿಟ್ಟು ಹೋಗಿದ್ರೆ ಯಾರ ಮೇಲೆ ಬೀಳುತ್ತೆ?
ನಮ್ಮೇಲೆ ಬೀಳುತ್ತೆ. ನಿಜನ ಸುಳ್ಳ? ಸೊ ಏನು ಸಮೇತ ನಮ್ ಟೀಮ್ ಉಂಟು, ನಾನುಂಟು, ನನ್ ಟೀಮ್ ಉಂಟು. ನನ್ ಟೀಮ್ ಅವ್ರಿಗೆ ಏನ್ ಕೊಡ್ಬೇಕು, ನನ್ ಟೀಮ್ ಒಳಗಡೆ ಏನ್ ಇಳಿಬೇಕು, ನನ್ ಟೀಮ್ ಅವ್ರಿಗೆ ಏನ್ ಫೀಡ್ ಮಾಡ್ಬೇಕು, ಏನ್ ಝೂಮ್ ಮೀಟಿಂಗ್ ಕೊಡ್ಬೇಕಾ, ಏನ್ ಟ್ರೈನಿಂಗ್ ಕೊಡ್ಬೇಕಾ, ಅವ್ರಿಗೆ ಮೀಟಿಂಗ್ ಕೊಡ್ಬೇಕಾ, ಅವ್ರಿಗೆ FIM ಕೊಡ್ಬೇಕಾ, ಅವ್ರಿಗೆ BOP ಕೊಡ್ಬೇಕಾ, ಅವ್ರಿಗೆ ಆಫರ್ ಕೊಡ್ಬೇಕಾ, ಬರೀ ಟೀಮ್ 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 ಅಂತ ಜಾಲತಾಣ ರಚನೆ ಮಾಡ್ಬೇಕು, ನನ್ ಟೀಮ್ ಬಿಲ್ಡ್ ಮಾಡ್ಬೇಕು, ನನ್ ಟೀಮ್ ಎಲ್ಲ ಆಲ್ ಓವರ್ ಕರ್ನಾಟಕ ಇರಬೇಕು ಅನ್ನೋ ತರ ಓಲ್ಡಿ ಮೈ ಡಿಯರ್ ಫ್ರೆಂಡ್ಸ್. ಯಾಕೆ ನೀವು ಕರೋಡ್ಪತಿ ಆಗಲ್ಲ? ಯಾಕೆ ನೀವು ಕರೋಡ್ಪತಿ ಆಗಲ್ಲ? 100 ಅಲ್ಲ 1000% ಆಗ್ತೀವಿ ಸರ್. ಇದ್ರಲ್ಲಿ ಆಗಿ ತೋರಿಸಿದಾರೆ ಆಲ್ರೆಡಿ. ನಮ್ ಸಂತೋಷ್ ರಾಜ್ಲಿ ಕರೋಡ್ಪತಿ ಆಗಿ ತೋರಿಸಿದ್ದಾರೆ ಸರ್. ನಿಮ್ಗೆ ಗೊತ್ತಾ ಈ ತರ ಸಿಸ್ಟಮ್ ಅಲ್ಲಿ ಆಲ್ರೆಡಿ 18 ರ್ಯಾಂಕ್ ಹೊಡೆದಿದ್ದಾರೆ ಎಷ್ಟೋ ಜನ. ನಿಮ್ಗೆ ಗೊತ್ತಿಲ್ಲ ನಂಗೆ. ಅದೆಲ್ಲ ನೋಡಿದಾಗ ಮೈಯ ಜೂಮ್ ಅನ್ನೋ ಒಂದು ರೌಂಡ್ ಸರ್. 18 ರ್ಯಾಂಕ್ ಇಂದ ಒಂದು ಬೋನಸ್ ನೀವು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ. 12 ಕೋಟಿ ಬರೀ ಬೋನಸ್ ಬರುತ್ತೆ, ಒಂದೇ ಸಿಂಗಲ್ ಚೆಕ್. 12 ಕೋಟಿ ಬರೀ ಬೋನಸ್ ಬರುತ್ತೆ. ಟೋಟಲ್ 1 ರಿಂದ 18 ರ್ಯಾಂಕ್ ವರೆಗೂ ಕೂಡ 100 ಕೋಟಿ ಸರ್. ಮೇಡಮ್ 100 ಕೋಟಿ ಇನ್ಕಮ್ ಇದೆ. ಈ 100 ಕೋಟಿ ಇನ್ಕಮ್ ತಗೊಳ್ಬೇಕಂದ್ರೆ ನಮ್ಗೆ ಶಕ್ತಿ ಏನಪ್ಪಾ ಅಂದ್ರೆ, ನಮ್ಗೆ ಬ್ಯಾಕ್ ಬೋನ್ ಏನಪ್ಪಾ ಅಂದ್ರೆ ಟೀಮ್, ಜಾಲತಾಣ, ಟೀಮ್, ಜನಗಳು, ಪೀಪಲ್ಸ್ ಬಿಲ್ಡಿಂಗ್. ಇದನ್ನ ಮಾಡಿದ್ರೆ ಮಾತ್ರ ನಾವು 100 ಕೋಟಿ ಹೊಡೆಯೋರು 100% ಆಗ್ತೀವಿ. ಇದು ಆಲ್ರೆಡಿ ಗೆದ್ದಿರೋ ಪ್ಲಾನ್ ಸರ್. ಇದು ಆಲ್ರೆಡಿ ಗೆದ್ದಿರೋ ಪ್ಲಾನ್. ನೀವು ಒಂದ್ಸಲ ಟೀಮ್ ಬಗ್ಗೆ ಯೋಚನೆ ಮಾಡಿ. ನೀವು ನೆಗೆಟಿವ್ ನ ಬಿಟ್ಬಿಡಿ, ನೆಗೆಟಿವ್ ಆಚೆ ಬಿಟ್ಬಿಡಿ, ನೆಗೆಟಿವ್ ತಲೆ ಒಳಗಡೆ ಕೂಡ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ನೀವು ಟೀಮ್ ಕಟ್ಬೇಕು, ನನ್ ಟೀಮ್ ಕಟ್ಬೇಕು, ನನ್ ಟೀಮ್ ಬಿಲ್ಡ್ ಮಾಡ್ಬೇಕು, ನನ್ ಟೀಮ್ ವಿಶ್ವಾಸ ತಗೊಳ್ಬೇಕು, ನನ್ ಟೀಮ್ಗೆ ನಂಬಿಕೆ ಕೊಡ್ಬೇಕು, ನನ್ ಟೀಮ್ಗೆ ಆಫರ್ ಕೊಡ್ಬೇಕು, ನನ್ ಟೀಮ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕು. ವಾರ ನಮ್ ಟೀಮ್ ಅಲ್ಲಿ ಸರ್ ನಿಮ್ ಇನ್ಕಮ್ ನೋಡಕ್ ಹೋಗ್ಬಿಡಿ. ನಿಮ್ ಟೀಮ್ ಅಲ್ಲಿ ವಾರ 1,000, 2,000, 5,000, 10,000 ಇನ್ಕಮ್ ತಗೊಳ್ತೀಯಾರಾ, ನೀವು 100% ವಿನ್ ಆಗ್ತೀರಾ. ನಿಮ್ ಟೀಮಲ್ಲಿ ವಾರ ಸರ್ ನಿಮ್ ಇನ್ಕಮ್ ನೋಡಕ್ಕೆ ಹೋಗ್ಬಿಡಿ. ನಿಮ್ ಟೀಮಲ್ಲಿ ಇನ್ಕಮ್ ತಗೊಳ್ತಾವ್ರ ನೀವು ಬರೀ ಸರ್ ಜಾಸ್ತಿ ಜನಕ್ಕೆ ಬೆಳೆಸ್ಬೇಡಿ ಸರ್. ಬರೀ 10 ಜನಕ್ಕೆ ಬೆಳೆಸಿ, 10 ಜನಕ್ಕೆ ಬೆಳೆಸಿ. 10 ಜನಕ್ಕೆ ನೀವು ವಾರ ಇನ್ಕಮ್ ಕೊಡ್ಸಿದ್ರೆ ನಿಮ್ ಇನ್ಕಮ್ ನೀವು ನೋಡೋದೇ ಬೇಡ, ನೀವು ಕರೋಡ್ಪತಿ ಆಟೋಮೆಟಿಕ್ ಆಗ್ತೀರಾ ಸರ್. ಇದು ಸೂತ್ರ, ಇದು ನಾ ಹೇಳ್ತಿರೋದು ಟಿಪ್ಸ್, ಇದು ಸೂತ್ರ. ಇದು ನಿಮ್ ಟೀಮ್ ಅವ್ರಿಗೆ ಇನ್ಕಮ್ ಕೊಡೋದು ಸ್ಟಾರ್ಟ್ ಮಾಡಿ ಸರ್. ಕೆಲಸ ಇನ್ನೇನು ಬೇಡ, 100% ನೀವು ವಿನ್ ಆಗೇ ಆಗ್ತೀರಾ. ನೋ ಡೌಟ್ ಅಟ್ ಆಲ್, 100% 1000% ವಿನ್ ಆಗ್ತೀರಾ. ನಿಮ್ಮ ಟೀಮಿಗೆ ಇನ್ಕಮ್ ಕೊಡಿಸುವಂತಹ ಕೆಲಸ ನೀವು ಮಾಡ್ಬೇಕು. ನಮ್ಮ ಶಕ್ತಿ ನಮ್ಮ ಹಿಂಬಾಲಕರು, ನಮ್ಮ ಬ್ಯಾಕ್ ಬೋನ್, ನಮ್ಮ ಟೀಮ್ ಇನ್ಕಮ್ ಕೊಡ್ಸಿದ್ರೆ ಆಟೋಮೆಟಿಕ್ ನಿಮ್ ಇನ್ಕಮ್ ಬಂದೇ ಬರುತ್ತೆ. ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾನು ಹೇಳಂತದ್ದು ಕಿವಿ ಮಾತು ಹೇಳ್ತಿದ್ದೀನಿ. ನಿಮ್ ಟೀಮ್ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ಬೇರೆಯವ್ರಿಗೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಸರ್. ಮೇಡಮ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡಿ. ಈಗ ನಿಮ್ ಮನೆ ಇದೆ ಅಂದ್ರೆ, ನಿಮ್ ಫ್ಯಾಮಿಲಿ ಇದೆ ಅಂದ್ರೆ, ನಿಮ್ ಫ್ಯಾಮಿಲಿ ಬಗ್ಗೆ ಮಾತ್ರ ನೀವು ತಲೆ ಕೆಡ್ಸ್ಕೊಳ್ತೀರಾ ತಾನೆ? ಪಕ್ಕದ ಮನೆಯವರು, ಈ ಕಡೆ ಪಕ್ಕದ ಮನೆಯವರು, ಹಿಂದೆ ಮನೆಯವರು, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ? ಇಲ್ಲ ತಾನೆ? ಇಲ್ಲೂ ಅಷ್ಟೇ. ನಿಮ್ ಟೀಮ್ ಉಂಟು, ನೀವುಂಟು, ನಿಮ್ ಟೀಮ್ ಉಂಟು. ಅಪ್ಲೈನಿಗೆ ಒಂದು ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ವರ್ಡ್ ಹೇಳ್ತಾರೆ MD ಅವರು, ನೀನ್ ಯಾಕೆ, ನಿನ್ನ ಹಂಗೆ ಯಾಕೆ, ನಿನ್ನ ನಾಮದ ಫಲ ಒಂದಿದ್ದರೆ ಸಾಕು, ನಾನು ಇಡೀ ಸಾಮ್ರಾಜ್ಯವನ್ನೇ ಗೆಲ್ಲಬಲ್ಲೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಸೇಮ್ ಅಪ್ಲೈನ್ಗೆ ಇವತ್ತು ಏನ್ ಹೇಳ್ಬೇಕು ಸರ್, ನೀವ್ ಯಾಕೆ, ನಿನ್ನ ಹಂಗೆ ಯಾಕೆ, ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಸರ್. ಇಡೀ ಕರ್ನಾಟಕದಲ್ಲಿ ನಾನು ಟೀಮ್ ಕಟ್ಕೊ ಬರ್ತೀನಿ ಸರ್. ನನ್ನ ಟೀಮ್ ಅವ್ರಿಗೆ ಎಲ್ರಿಗೂ ಕೂಡ ನಾನು ಒಳ್ಳೆ ಲೆಜೆಂಡ್ ಆಗ್ತೀನಿ ಸರ್, ಒಳ್ಳೆ ಸ್ಪೀಕರ್ ಆಗ್ತೀನಿ ಸರ್, ಒಳ್ಳೆ ಲೀಡರ್ ಆಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ಒಂದು ಬ್ಲೆಸ್ಸಿಂಗ್ ತಗೊಂಡು ಹೊರಡ್ಬೇಕಷ್ಟೇ ಅಪ್ಲೈನ್ ಅಂದ್ರೆ. ಓಕೆನಾ ಮೈ ಡಿಯರ್ ಫ್ರೆಂಡ್ಸ್? ಸೊ ಎಲ್ಲರೂ ನನ್ನ ಪ್ರಕಾರ ಅರ್ಥ ಆಯ್ತು ಅನ್ಕೊಳ್ತೀನಿ. ಇದು ಜಾಲತಾಣ ಹೆಂಗ್ ಕ್ರಿಯೇಟ್ ಮಾಡ್ಬೇಕು. ನಮ್ ಟೀಮ್ ವೆರಿ ಇಂಪಾರ್ಟೆಂಟ್ ಟೀಮ್, ವೆರಿ ಇಂಪಾರ್ಟೆಂಟ್ ಟೀಮ್. ನಿಮ್ಗೆ ಟೀಮ್ ಇದೆಯಾ, ನೀವು ಅಪ್ಲೈನ್ ಬೆಲೆ ಕೊಡ್ತಾರೆ. ನಿಮ್ಮ ಹತ್ರ ಟೀಮ್ ಇದೆಯಾ, ಕಂಪನಿ ಬೆಲೆ ಕೊಡುತ್ತೆ. ನಿಮ್ಮ ಹತ್ರ ಟೀಮ್ ಇದೆಯಾ, ಕಂಪನಿ MD ಅವರು ಬೆಲೆ ಕೊಡ್ತಾರೆ. ನಿಮ್ಮ ಹತ್ರ ಟೀಮ್ ಇಲ್ಲ, ಯಾರು ಬೆಲೆ ಕೊಡಲ್ಲ. ಅಪ್ಲೈನ್ ಕೂಡ ಒಂದಷ್ಟು ದಿನ ಪುಷ್ ಮಾಡ್ತಾರೆ, ಮಾಡು ಮಗ, ಮಾಡಿ ಮೇಡಮ್, ಮಾಡಿ ಸರ್ ಅಂತ ಹೇಳ್ತಾರೆ. ಆಯ್ತಾ? ಎಷ್ಟು ದಿನ ಪುಷ್ ಅಪ್ ಮಾಡ್ತಾರೆ. ನೀವು ಟೀಮೇ ಕಟ್ಟಿಲ್ಲ, ತಂಡ ರಚನೆ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ನಿಮ್ ಕೈಲಿ ಆಗಲ್ಲ. ನೀವು ಹೆಂಗೋ ಮಾಡ್ಕೊಂಡೋಗಿ ಜೈ ವಿಸ್ಟಾರ್ ಅನ್ನೋಕೆ ಮಾತ್ರ ಸರಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಸೊ ನೀವೇನ್ ಮಾಡ್ಬೇಕು, ಅಪ್ಲೈ ನೋಡಿ ಸರ್. ಇಲ್ಲಿ ಯಾರನ್ನ ಮೆಚ್ಚಕೋಸ್ಕರ ನಾವು ಕೆಲಸ ಮಾಡ್ತಿಲ್ಲ, ನಿಜನ ಸುಳ್ಳ, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ. ಯಾರನ್ನ ಮೆಚ್ಚಕೋಸ್ಕರ ನಾವು ಕೆಲಸ ಮಾಡೋದ್ ಬೇಡ. ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ಮಕ್ಳು ಚೆನ್ನಾಗಿರ್ಬೇಕು, ನನ್ನ ಜೀವನ ಕಲರ್ಫುಲ್ ಜೀವನ ಆಗ್ಬೇಕು. ಅದಕ್ಕೋಸ್ಕರ ಕೆಲಸ ಮಾಡಿ ಸಾಕು. ಅದಕ್ಕೋಸ್ಕರ ಕೆಲಸ ಮಾಡಿ, ನಿಮ್ ಟೀಮ್ಗೋಸ್ಕರ ಕೆಲಸ ಮಾಡಿದ್ರೆ ಸಾಕು. ನೀವ್ ಎಲ್ಲೋ ಬೆಳಿತೀರಾ ಸರ್. ಮೇಡಮ್ ತಲೆನೇ ಕೆಡ್ಸ್ಕೊಬೇಡಿ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ, ಯಾರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನೀವುಂಟು, ನಿಮ್ ಟೀಮ್ ಉಂಟು, ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಿಮ್ ಲೈಫ್ ಕಲರ್ಫುಲ್ ಆಗ್ಬೇಕು. ಅದಕ್ಕೋಸ್ಕರ ಕೆಲಸ ಮಾಡಿ. ಹಂಗಿದ್ದಾಗ ಏನ್ ಗೊತ್ತಾ, ನೆಗೆಟಿವ್ ನಿಮ್ ಕಿವಿ ಒಳಗಡೆನೂ ಹೋಗಲ್ಲ. ಎಲ್ಲಿದ್ರು ಕಣ್ಮುಂದೆ ಕಾಣ್ತಾ ಇರತ್ತೆ, ನನ್ನ ಫ್ಯಾಮಿಲಿ ಹಿಂಗಾಗ್ಬೇಕು, ನಾನು ಹಿಂಗಿರ್ಬೇಕು, ಹಂಗಿರ್ಬೇಕು, ನನ್ನ ಲೈಫ್ ಡಿಸೈನ್ ಈ ತರ ಆಗ್ಬೇಕು ಅಂದ್ಬಿಟ್ಟು ಅದು ಕಾಣ್ತಾ ಇರ್ತದೆ. ಓಕೆ, ನಾ ನೆಗೆಟಿವ್ ಆಸ್ಪದ ಕೊಡೋದೇ ಇಲ್ಲ. ನೆಗೆಟಿವ್ ಬಗ್ಗೆ ನೀವು ಚರ್ಚೆನೂ ಮಾಡಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗಿ ಟೀಮ್ ರಚನೆ ಮಾಡ್ಲಿಕ್ಕೆ ಕಡೆ ಗಮನ ಕೊಡಿ. ಹೇಗೆ MLM ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೆಲಸ ಮಾಡೋದು ಹೇಗೆ, ಸಿಸ್ಟಮ್ ನ ಫಾಲೋ ಮಾಡ್ಬೇಕಷ್ಟೇ ಸರ್. ಏನು ಸಿಸ್ಟಮ್ ಅಂದ್ರೆ ಕಂಪನಿ ವ್ಯವಸ್ಥೆಯನ್ನು ಅನುಸರಿಸುವುದು, ಪ್ರಾಮಾಣಿಕ ಪ್ರಯತ್ನ ಮಾಡೋದು. ಕಂಪನಿಯಲ್ಲಿ ಏನ್ ವ್ಯವಸ್ಥೆ ಮಾಡಿದ್ರು, ಸಿಸ್ಟಮ್ ಏನ್ ಮಾಡಿದಾರೋ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಸಿಸ್ಟಮ್ ಪ್ರಕಾರ ಕೆಲಸ ಮಾಡೋದು, ಜೊತೆಗೆ ಪ್ರಾಮಾಣಿಕದಿಂದ ಪ್ರಯತ್ನ ಮಾಡೋದು. ಯಾರಿಗೋ ಸುಳ್ಳು ಹೇಳ್ಬಿಡೋದು. ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ, ಅದರಲ್ಲೂ V-Star ವೆಲ್ನೆಸ್ ಅಲ್ಲಿ V-Star ಅನ್ನೋಂಥದ್ದು ಒಂದು ಸಮುದ್ರ. ಈ ಸಮುದ್ರದಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಬೇಕಿದ್ರೆ ನೀವು. ಈಗ ಗೋವಾ ಆಫರ್ ಕೊಟ್ಟಾರಲ್ವಾ, ಸೊ ಗೋವಾ ವಿನ್ ಆದ್ಮೇಲೆ ಬೀಚ್ ಮುಂದೆ ನಿಂತ್ಕೊಳ್ಳಿ. ಬೀಚ್ ಮುಂದೆ ನಿಂತ್ಕೊಂಡು ಸೊ ನಾವು ಚಪ್ಪಲಿ ತಗೊಂಡು ಹಿಂದೆ ಸಮುದ್ರಕ್ಕೆ ರಪ್ ಅಂತ ಹಿಂಗೆ ಎಸಿದ್ರೆ ಅರ್ಧ ಗಂಟೆ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದ್ರೆ ಚಪ್ಪಲಿ ಕೂಡ ದಡ ಸೇರತ್ತೆ.
ಆ ಚಪ್ಪಲಿ ದಳ ಸೇರತ್ತೆ. ಸತ್ತೋಗ್ರೆ ಹೆಣ ಇತ್ತಂದ್ರು ಸಮೇತ 100% ಆ ಸಮುದ್ರದಿಂದ ದಡದ ಹತ್ರ ಬಂದ್ಬಿಡತ್ತೆ. ಸತ್ತೋಗಿರೋ ಮೀನ್ ಇದ್ರು ಸಮೇತ ಅದು ಜೀವಂತವಾಗಿ ಇದ್ರೆ ಮಾತ್ರ ಅಲ್ಲಿ ಬೆಲೆ, ಸಮುದ್ರದ ಒಳಗಡೆ ಬೆಲೆ. ಹೌದಾ? ಸೊ ಆದರೆ ಮೀನ್ ಸತ್ತೋಗ್ಬಿಟ್ರೆ ದಡಕ್ ಬಂದ್ ಸೇರ್ಬಿಡತ್ತೆ. ಹೌದಾ ಅಲ್ವಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ಅದೇ ತರ ಅಷ್ಟೇ ವಿ ಸ್ಟಾರ್ ಅಲ್ಲೂ ಕೂಡ ಅಷ್ಟೇ. ಯಾರು ಸುಳ್ಳು ಹೇಳ್ತಾರೆ, ಯಾರು ಸುಮ್ನೆ ನಾಟಕ ಮಾಡ್ಕೊಂಡು ಕೆಲಸ ಮಾಡ್ತಾರೆ, ಅವ್ರಿಗೆ ಇಲ್ಲಿ ಯಾವ್ದೇ ಕಾರಣಕ್ಕೂ ತುಂಬಾ ದೊಡ್ಡ ಮಟ್ಟಿಗೆ ಬೆಳ್ಸೋದಿಲ್ಲ ವಿ ಸ್ಟಾರ್. ಹೌದಾ? ಸೊ ನಾವೇನ್ ಪ್ರಾಮಾಣಿಕತೆ ಪ್ರಯತ್ನ ಮಾಡ್ತೀವಿ ಗೊತ್ತಾ, 100% ವಿ ಸ್ಟಾರ್ ಬೆಳ್ಸುತ್ತೆ. ಸರ್ ನೀವ್ ಏನ್ ಮಾಡಿ ಪ್ರಾಮಾಣಿಕದಿಂದ ಯಾರಿಗೂ ಸುಳ್ಳು ಹೇಳ್ಬಾರ್ದು. ಸರ್ ಇವತ್ತು ಆಗಿರೋದು ಇಷ್ಟು ಲಕ್ಷ ಬಂದ್ಬಿಡುತ್ತೆ ಸರ್, ಇಷ್ಟು ಬಂದ್ಬಿಡುತ್ತೆ ಸರ್, ಅಷ್ಟು ಬಂದ್ಬಿಡುತ್ತೆ, ಏನ್ ಹೇಳ್ಬಾರ್ದು. ಕರೆಕ್ಟ್ ಅಲ್ಲ? ಸೊ ನಮ್ಗೆ ಎಷ್ಟು ಬರ್ತಿದೆ, ಎಷ್ಟು ಇವತ್ತು ಆಗಿನಾದ್ರೆ ನೀವು ಸಿಸ್ಟಮ್ ಹೆಂಗ್ ಫಾಲೋ ಮಾಡ್ಬೇಕು, ಸಿಸ್ಟಮ್ ಒಳಗಡೆ ಹೆಂಗ್ ಇನ್ವಾಲ್ವ್ ಆಗಬೇಕು, ಈ ಸಿಸ್ಟಮ್ ಅಳವಡಿಸ್ಕೊಂಡು ನೀವು ಜನಗಳಿಗೆ ಬಿಲ್ಡ್ ಮಾಡಿದ್ರೆ ಇಷ್ಟು ಲಕ್ಷ ಬರುತ್ತೆ ಸರ್, ಇಷ್ಟು ಕೋಟಿ ಬರುತ್ತೆ ಸರ್, ಇಲ್ಲಿಂದ ಹಿಂಗಾಗತ್ತೆ ಸರ್, ಅಲ್ಲಿಂದ ಹಂಗಾಗತ್ತೆ ಸರ್, ಇಲ್ಲ ಸರ್ ಇವತ್ತು ನೀವು ಲಾಗಿನ್ ಆಗ್ಬಿಟ್ರೆ ಇಷ್ಟು ಲಕ್ಷ ಆಗ್ಬಿಟ್ರೆ ಅಷ್ಟು ಲಕ್ಷ ಮಾಡ್ಬಿಡುತ್ತೆ ಸರ್, ಅದೆಲ್ಲ ಹೇಳ್ಬಾರ್ದು. ಓಕೆನಾ? ಕಂಪನಿ ವ್ಯವಸ್ಥೆಯನ್ನು ನಾವು ಅನುಸರಿಸಬೇಕು. ಏನು ಕಂಪನಿ ವ್ಯವಸ್ಥೆ ಅಂದ್ರೆ ಏನಪ್ಪಾ, ಕಂಪನಿ ಸಿಸ್ಟಮ್ ಅಂದ್ರೆ ಏನಪ್ಪಾ ಅಂತ ಕೇಳಿದಾಗ ಫಸ್ಟ್ ನಮ್ಮ ಕ್ಯಾಟ್ಲಾಗ್ ನ ಪರ್ಚೇಸ್ ಮಾಡ್ಬೇಕು. ಆ ಕ್ಯಾಟ್ಲಾಗ್ ಒಳಗಡೆ ಇಂಟ್ರೊಡಕ್ಷನ್ ಅಂತ ಇದೆ. ಇಂಟ್ರೊಡಕ್ಷನ್ ಕಲ್ತ್ಕೋಬೇಕು. ನಮ್ಮ ಕಂಪನಿ ಪ್ರೊಫೈಲ್ ಏನೋ ಅದನ್ನ ಕಲ್ತ್ಕೋಬೇಕು. ಹೆಲ್ತ್ ಪ್ಲಾನ್ ಕಲಿಬೇಕು, ಪ್ರಾಡಕ್ಟ್ ಪ್ಲಾನ್ ಕಲಿಬೇಕು, ಬಿಸ್ನೆಸ್ ಪ್ಲಾನ್ ಕಲಿಬೇಕು, ಅಬ್ಜೆಕ್ಷನ್ ಕಲಿಬೇಕು, ಕ್ಲೋಸಿಂಗ್ ಮಾಡೋದ್ ಕಲಿಬೇಕು. ಇಷ್ಟೇ ಸರ್, 5 ಪಾಠ. 5 ಪಾಠ ವಿ ಸ್ಟಾರ್ ಅಲ್ಲಿ ಕಲ್ತ್ರೆ, 5 ಪಾಠನ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಕಲ್ತ್ಕೊಂಡ್ಬಿಟ್ರೆ ನೀವು ಗ್ಯಾರಂಟಿ ವಿ ಸ್ಟಾರ್ ಅಲ್ಲಿ ಕರೋಡ್ಪತಿ ಆಗೋದ್ರಲ್ಲಿ ತೊಂದ್ರೆನೇ ಇಲ್ಲ, 100% ಆಗ್ತೀರಾ. ಈ 5 ವ್ಯವಸ್ಥೆಯನ್ನು ಕಲ್ತ್ಕೊಳ್ಳಿ. ಫಸ್ಟ್ ಇಂಟ್ರೊಡಕ್ಷನ್ ಕಲ್ತ್ಕೋಬೇಕು, ಹೆಲ್ತ್ ಪ್ಲಾನ್, ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್, ಅಬ್ಜೆಕ್ಷನ್, ಕ್ಲೋಸಿಂಗ್. ಇಷ್ಟೇ ಪಾಯಿಂಟ್ಸ್ ಇದೆ. ಇದನ್ನ ಕಲ್ತ್ಕೊಂಡ್ರೆ ಆಯ್ತು. ಸರಿ ಇದನ್ನೆಲ್ಲ ಎಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ಮೊದಲ ಹೆಜ್ಜೆ ಕಾರ್ಯಕ್ರಮದಲ್ಲಿ, ಪೆಹ್ಲಾ ಕದಮ್ ಕಾರ್ಯಕ್ರಮದಲ್ಲಿ ನಾವು ಈ ಸಿಸ್ಟಮ್ ನ ಹೇಳಿಕೊಡ್ತೀವಿ. ಸೊ ಅಲ್ಲಿಗೆ ನೀವು ಬಂದ್ ಕೂತ್ಕೊಂಡ್ರೆ ಸಾಕು, ಈ ಸಿಸ್ಟಮ್ ಬಗ್ಗೆ ಕಂಪ್ಲೀಟ್ ನಿಮ್ಗೆ ಅರ್ಥ ಆಗತ್ತೆ. ನೋಡಿ ಸರ್, ನಮ್ಮೆಲ್ಲರ ಗುರಿ ಇದೆ ದುಡ್ಡು ಮಾಡ್ಬೇಕು ಅಂತ, ಅಂದ್ರೆ ಕರೋಡ್ಪತಿಗಳಾಗಬೇಕು, ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಇದೆ. ಹೌದಲ್ವಾ? ಈ ದುಡ್ಡು ಬರ್ಬೇಕಂದ್ರೆ ವಿ ಸ್ಟಾರ್ ಗೆ ಜೈ ಅಂದ್ರೆ ದುಡ್ಡು ಬರತ್ತಾ? ಯಾವ್ದೇ ಕಾರಣಕ್ಕೂ ಬರಲ್ಲ ಸರ್. ವಿ ಸ್ಟಾರ್ ಅಲ್ಲಿ ದುಡ್ಡು ಬರ್ಬೇಕಂದ್ರೆ, ನಿಮ್ಮ ಐಡಿಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರ್ಬೇಕಂದ್ರೆ ಕ್ಲೋಸಿಂಗ್ ಬರ್ಬೇಕು ವಾರ. ಹೌದಲ್ಲ? ಸೇಲ್ಸ್ ಬರ್ಬೇಕು, ಕ್ಲೋಸಿಂಗ್ಸ್ ಬರ್ಬೇಕು, ಎಂಟ್ರಿಗಳು ಬರ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಪ್ಲಾನ್ ಹೇಳ್ಬೇಕು. ಅರ್ಥ ಆಗ್ತಿದ್ಯಾ? ನಮ್ಗೆ ದುಡ್ಡು ಬೇಕು, ದುಡ್ಡೆಲ್ಲಿಂದ ಬರುತ್ತೆ? ಕ್ಲೋಸಿಂಗ್ ಆಗೋದ್ರಿಂದ ಬರುತ್ತೆ. ಸೊ ಕ್ಲೋಸಿಂಗ್ ಆಗ್ಬೇಕು ಅಂದ್ರೆ ನಾವು ಡೈಲಿ ಪ್ಲಾನ್ ಕೊಡ್ಬೇಕು. ಡೈಲಿ ಪ್ಲಾನ್ ಕೊಟ್ರೆ ವಾರ ಕ್ಲೋಸಿಂಗ್ ಆಗತ್ತೆ, ನಮ್ಮ ಅಕೌಂಟಿಗೆ ಇನ್ಕಮ್ ಬರುತ್ತೆ. ನಾವು ಒಬ್ಬರೇ ಹೋಗಿ ಪ್ಲಾನ್ ಕೊಟ್ರೆ ವಾರಕ್ಕೆ 3,000, 4,000, 5,000, 10,000 ಇನ್ಕಮ್ ತಗೊಳ್ಬಹುದು ಸರ್ ಮೇಡಮ್. ನಮ್ಮ ಒಟ್ಟಿಗೆ ತಂಡ ರಚನೆ ಮಾಡ್ಕೊಂಡ್ರೆ, ನಿಮ್ ತರ ಪ್ಲಾನ್ ಹೇಳುವಂತವ್ರ ರಚನೆ ಮಾಡ್ಕೊಂಡ್ರೆ, ಡೈಲಿ ಪ್ಲಾನ್ ಕೊಡೋರು, ಡೈಲಿ ಆಕ್ಟಿವ್ ಇರೋನ ನೀವು ಜಾಸ್ತಿ ಬೇಡ, ಒಂದ್ 10 ಜನಕ್ಕೆ ನೀವು ರೆಡಿ ಮಾಡ್ಕೊಂಡ್ರೆ ವಾರಕ್ಕೆ ಮಿನಿಮಮ್ ಒಂದು ಸಮೇತ 30,000, 40,000, 20,000, 50,000, 60,000 100% ಇನ್ಕಮ್ ಬರುತ್ತೆ. ನೋಡಿ, ಈ ಪ್ಲಾನ್ ಹೇಳೋರು ಎಲ್ಲಿ ತಯಾರಾಗ್ತಾರೆ? ಮೊದಲ ಹೆಜ್ಜೆ ಕಾರ್ಯಕ್ರಮದಲ್ಲಿ ಪ್ಲಾನ್ ಹೇಳೋರ್ನ ತಯಾರು ಮಾಡ್ತೀವಿ ನಾವು. ಅರ್ಥ ಆಗ್ತಿದೆಯಾ ನಿಮಗೆ? ನೋಡಿ ಸರ್, ನಮ್ಗೆ ದುಡ್ಡು ಬೇಕಂದ್ರೆ ಕ್ಲೋಸಿಂಗ್ ಬರ್ಬೇಕು. ಕ್ಲೋಸಿಂಗ್ ಎಲ್ಲಿ ಬರುತ್ತೆ? ಪ್ಲಾನ್ ಹೇಳೋದ್ರಿಂದ ಬರುತ್ತೆ. ನೀವು ಒಬ್ಬರೇ ಪ್ಲಾನ್ ವಾರಕ್ಕೆ 5,000, 3,000, 10,000 ಇನ್ಕಮ್ ಬರುತ್ತೆ. ನಿಮ್ ಜೊತೆಲಿ ಪ್ಲಾನರ್ ಹುಟ್ಟಾಕೋಬಿಟ್ರೆ ವಾರಕ್ಕೆ 30,000, 50,000, 1 ಲಕ್ಷ, 1.5 ಲಕ್ಷ, 2.5 ಲಕ್ಷ ಗಂಟನೂ ಸಮೇತ ಇನ್ಕಮ್ ಪಡಿಬಹುದು. ಈ ಪ್ಲಾನರ್ಗಳು ಎಲ್ಲಿ ಉಟ್ಕೊಳ್ತಾರೆ ಅಂತ ಹೇಳಿದ್ರೆ, ಮೊದಲ ಹೆಜ್ಜೆ ಕಾರ್ಯಕ್ರಮ. ಇದು ನಮ್ಮ ಸಂಸ್ಥೆಯ 100% ಸಿಸ್ಟಮ್ ಇರೋದೇ ಇದು. ಯಾರು ಸರ್ ನಾನು ಲಾಗಿನ್ ಆಗ್ಬಿಟ್ಟಿದ್ದೀನಿ ಸರ್, ನಾನು ಮೊದಲ ಹೆಜ್ಜೆ ಬರಲ್ಲ ಸರ್, ನಾನು ಡೀಟೇಲ್ ಟ್ರೈನಿಂಗ್ ಬರಲ್ಲ ಸರ್, ನಾನ್ ಕಲಿಯಕ್ ರೆಡಿ ಇಲ್ಲ ಸರ್, ನಾನು ಪ್ಲಾನ್ ಹೇಳಲ್ಲ ಸರ್, ನೀವು ಪ್ಲಾನ್ ಕಲ್ತಿಲ್ಲ ಅಂದ್ರೆ ಇದರಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ. ನೀವು ಪ್ಲಾನ್ ಕಲೀಲೇಬೇಕು. ನಿಮ್ಗೆ ಹೆಂಗ್ ಬರುತ್ತೆ ಸರ್? ನೀವು ಪ್ಲಾನ್ ಕಲೀರಿ, ಆಡು ಭಾಷೆಯಲ್ಲಿ ಪ್ಲಾನ್ ಕಲೀರಿ. ಏನ್ ಕಷ್ಟ ಏನಿದೆ ಇದರಲ್ಲಿ? ಕಷ್ಟ ಏನು ಇಲ್ಲ ಸರ್. ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಮಾತಾಡೋದು, ಉದ್ಯೋಗದ ಬಗ್ಗೆ ಮಾತಾಡೋದು, ಇಷ್ಟೇ. ಪ್ರಪಂಚದಲ್ಲಿ ಏನೇನ್ ಆಗ್ತಿದೆ, ಏನೇನ್ ಹೋಗ್ತಿದೆ, ಆಗುಗಳ ಬಗ್ಗೆ ಮಾತಾಡ್ಕೊಂಡು, ಓಕೆ ಈಗ ನಮ್ಮ ವಿ ಸ್ಟಾರ್ ಇಂದ ಅವ್ರಿಗೆ ಕೊಡುಗೆ ಏನ್ ಸಿಕ್ಕತ್ತೆ? ಹೆಲ್ತ್ ಇಂದ ಏನ್ ಕೊಡುಗೆ ಸಿಗುತ್ತೆ, ವೆಲ್ತ್ ಇಂದ ಏನ್ ಕೊಡುಗೆ ಸಿಗಬಹುದು. ಓಕೆನಾ? ಅದನ್ನ ಮಾತಾಡೋ ಕಷ್ಟ ಇಲ್ಲ. ಓಕೆ, ನಾವು ಆಡು ಭಾಷೆಯಲ್ಲಿ ಕಲ್ತ್ಕೊಂಡು ಸೊ ಸಿಸ್ಟಮ್ ನ ಅಳವಡಿಸ್ಕೊಂಡ್ರೆ ಸಾಕು, ನಾವು ಗ್ಯಾರಂಟಿ ಸರ್ ನಾವು ಉದ್ಧಾರ ಆಗ್ಬಹುದು, ನಂಬ್ಕೊಂಡು ಬಂದವರು ಸಮೇತ ಉದ್ಧಾರ ಮಾಡಬಹುದು ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ. ಓಕೆನಾ? ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ ಹೇಗೆ MLM ನ ಮಾಡೋದು ಅಂತ ಹೇಳ್ಬಿಟ್ಟು. ವೈ MLM? ಯಾಕೆ MLM ಮಾಡ್ಬೇಕು ಅಂತ ಕೇಳಿದಾಗ, ಸರ್ ಭವಿಷ್ಯದಲ್ಲಿ ನಿರುದ್ಯೋಗ ಸಮಸ್ಯೆನ ಬಳಿದು ಓಡಿಸೋದಕ್ಕೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಕೆಲಸ ಮಾಡ್ಬೇಕು. ಸರ್ ನೀವು ನೋಡಿ, ಈಗ ಹೊರಗಡೆ ನಾವು ಕೆಲಸ ಮಾಡೋದ್ರಿಂದ ಯಾರಿಗಾರು ಒಬ್ರಿಗೆ ಉದ್ಯೋಗ ಕೊಡ್ಲಿಕ್ಕೆ ಆಗತ್ತಾ? ಯಾವ್ದೇ ಕಾರಣಕ್ಕಾಗಲ್ಲ. ಆಯ್ತಾ? ಒಬ್ರು ಕೊಡ್ಬೋದು, ಆಯ್ತಾ, ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಎಲ್ಲ ನಿಮ್ಗೆ ಗೊತ್ತಿರೋ ಕಡೆ ಇಬ್ಬರಿಗೆ ಕೆಲಸ ಕೊಡಿಸಬಹುದು. ಆಯ್ತಾ? ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ನಿರುದ್ಯೋಗ ಸಮಸ್ಯೆ ಒದ್ದಾಡ್ತಿರಲ್ಲ, ಅವ್ರಿಗೆಲ್ರಿಗೂ ಸಮೇತ ಉದ್ಯೋಗ ಕೊಟ್ಟು ನೀನು ಕರೋಡ್ಪತಿ ಆಗ್ಬಹುದು ಅಂತ ಬೆಂತಟ್ಟುವಂತ ಕೆಲಸ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಬಿಟ್ರೆ ಬೇರೆ ಎಲ್ಲೂ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನೋಡಿ, ಕಮಲಮ್ಮ ಮೇಡಮ್ ಅಂತ ಒಬ್ರು ಇದಾರೆ, ಇಲ್ಲಿ ವಿಡಿಯೋದಲ್ಲಿ ಕುತ್ಕೊಂಡಿದ್ದಾರೆ. ಆ ಕಮಲಮ್ಮ ಮೇಡಮ್ ಕೂಡ ಮನ್ಸು ಮಾಡಿದ್ರೆ ಇವತ್ತು 100 ಜನ, 150 ಜನಕ್ಕೆ ಜಾಬ್ ಕೊಡಬಹುದು ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ.
ಬಿಸ್ನೆಸ್ ಆಪರ್ಚುನಿಟಿನ ಅವಕಾಶವನ್ನು ಕಲ್ಪಿಸಿ ಕೊಡಬಹುದು ಕಮಲಮ್ಮ ಮೇಡಮ್ ಕೂಡ ಮನ್ಸು ಮಾಡಿದ್ರೆ. ಅರ್ಥ ಆಯ್ತು ಸರ್ ಮೇಡಮ್, ಇಲ್ಲಿ ಏಜ್ ಲಿಮಿಟ್ ಇಲ್ಲ, ಯಾರು ಬೇಕಾದ್ರೂ ಸೃಷ್ಟಿ ಮಾಡಬಹುದು. ಇಲ್ಲಿ ಭವಿಷ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಬೇಕು, ಅದಕ್ಕೋಸ್ಕರ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಕೆಲಸ ಮಾಡ್ತಿದೀವಿ. ಸರ್ ನಿಮ್ಗೆ ಗೊತ್ತಾ, ಇವತ್ತು ವಿ ಸ್ಟಾರ್ ಗೆ ನಾವು ಬನ್ನಿ 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 ಅಂತ ಕರಿತಾ ಇದೀವಿ, ನೆಕ್ಸ್ಟ್ ಬನ್ನಿ ಅಂತ ಕರೆಯಲ್ಲ, ಅವರೇ ಹುಡುಕೊಂಡು ಹೋಗ್ಬಿಡ್ತಾರೆ. ಯಾಕೆ ಗೊತ್ತಾ, ನೆಕ್ಸ್ಟ್ ಹೆಂಗ್ ಬರ್ತಿದೆ ಗೊತ್ತಾ, ಈಗ ಗೈಡ್ಲೈನ್ಸ್ 136 ಪೇಜ್ ಗೈಡ್ಲೈನ್ಸ್ ಬಂದಿದೆ. ಆ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಿದ್ದಾರೆ ಸರ್ ಮೇಡಮ್, ನೆಕ್ಸ್ಟ್ ನೀವು ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆ ಬರ್ಬೇಕಂದ್ರೆ 10th ಪಾಸ್ ಆಗಿರ್ಲೇಬೇಕು. ಇಲ್ಲಿ ಎಷ್ಟು ಜನ 10th ಫೇಲ್ ಆಗಿದ್ರು ಕೂಡ ಲಾಗಿನ ಕೆಲಸ ಮಾಡ್ತಾರೆ. ನಿಜನ ಸುಳ್ಳ? ನಮ್ ಲಕ್ ಇವತ್ತು ನಾವು 10th ಫೇಲ್ ಆಗಿದ್ರು ಸಮೇತ ಬಂದ್ ಕೆಲಸ ಮಾಡ್ತೀವಿ. ಬರುವಂತ ದಿನಗಳಲ್ಲಿ 10th ಪಾಸ್ ಆಗಿರ್ಬೇಕು, 6 ತಿಂಗಳು ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಡಿಪ್ಲೊಮಾ ಕೋರ್ಸ್ ಮಾಡ್ಕೊಂಡು ಎಕ್ಸಾಮ್ ಬರ್ದು ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಕೆಲಸ ಮಾಡಲು ಅವಕಾಶ ಇರುತ್ತದೆ. ಓಕೆನಾ? ಇದು ನೆಕ್ಸ್ಟ್ ಬರುವಂತ ಗೈಡ್ಲೈನ್ಸ್ ಅಲ್ಲಿ ನೆಕ್ಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಆಕ್ಟ್ ಬರ್ತಾ ಇದೆ. ಸೊ ಇದ್ರ ಮುಖಾಂತರ ನೆಕ್ಸ್ಟ್ ಈ ತರ ಆಗೇ ಆಗತ್ತೆ. ನಿಮ್ಗೆ ಗೊತ್ತು, ಹಿಂದೆ ಎಲ್ಲ 7ನೇ ಕ್ಲಾಸ್ ಫೇಲ್ ಆಗಿದ್ರೆ 7ನೇ ಕ್ಲಾಸ್ ಪಾಸ್ ಆಗಿದ್ರೆ KB ಕೆಲಸ ಸಿಕ್ತಿತ್ತಂತೆ. ಮಾಸ್ಟರ್ ಕೆಲಸ 10th ಪಾಸ್ ಆದ್ರೆ ಸಾಕು, ಮಾಸ್ಟರ್ ಕೆಲಸ ಕೊಡ್ತಿದ್ರಂತೆ. ನಿಜನ ಸುಳ್ಳ? ಸೇಮ್ ಇವಾಗ ಇದೆಯಲ್ಲ ಜಮಾನ, ಈಗ ಏನು 2026, 27, 28 ಇದೆಯೋ, ಈ ಜಮಾನ ನೀವ್ ಯಾರು ಬೇಕಾದ್ರೂ ವಿ ಸ್ಟಾರ್ಗೆ ವೆಲ್ಕಮ್ ಮಾಡ್ಕೊಬಿಡ್ತೀರಾ, ಯಾರು ಬೇಕಾದ್ರೂ ನೀವು ಕರ್ಕೊಂಡು ಲಾಗಿನ್ ಮಾಡ್ಕೊಬಿಡ್ತೀರಾ. ಬರುವಂತ 30, 31, 30, 40 ಒಳಗಡೆ ಯಾವುದೇ ಕಾರಣಕ್ಕೂ ಹಂಗಿರಲ್ಲ. ನೀವು ಎಕ್ಸಾಮ್ ಬರ್ದೇನೆ ಒಳಗಡೆ ಬರ್ಬೇಕು, ಆ ತರ ಸೃಷ್ಟಿ 100 ಅಲ್ಲ 1000% ಆಗತ್ತೆ. ನಿಮ್ಗೆ ಎಕ್ಸಾಂಪಲ್ ನಾಳೆ ಕೊಟ್ಟಿದ್ದೀನಿ. ಹಿಂದೆ ಎಲ್ಲ 7ನೇ ಕ್ಲಾಸ್ ಫೇಲ್ ಆಗಿದ್ರು ಕೂಡ ತಗೊಳ್ತಿದ್ರು, ಇವಾಗ ಹಂಗಿಲ್ಲ. ಇವಾಗ ತಗೊಂಡ್ಬಿಡ್ತಾರ ಅಲ್ಲ, ಎಲ್ಲರೂ 90% ಇವಾಗ ಜಾಬೇ ಸಿಕ್ತಿಲ್ಲ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಭವಿಷ್ಯದಲ್ಲಿ ನಿರುದ್ಯೋಗ ಸಮಸ್ಯೆನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ಲೇಬೇಕು, ವಿ ಸ್ಟಾರ್ ಇನ್ವಾಲ್ವ್ ಆಗ್ಲೇಬೇಕು. ನಾವು ಡೈಲಿ ವಿ ಸ್ಟಾರ್ ನ ಬ್ಲಡ್ ಅಲ್ಲಿ ತಗೊಂಡು ಕೆಲಸ ಮಾಡಿದ್ರೆ ಮಾತ್ರ ನಾವು ಸಮೇತ ಸಾವಿರಾರು ಜನಕ್ಕೆ ಉದ್ಯೋಗ ಸಾಮ್ರಾಟ್ ಆಗಬಹುದು, ಮೆರಿಬಹುದು. ಆಲ್ ಓವರ್ ಕರ್ನಾಟಕದಲ್ಲಿ ಮೆರಿಬಹುದು, ವಿ ಸ್ಟಾರ್ ಅಲ್ಲಿ ಮೆರಿಬಹುದು ಅಂತ ಹೇಳಿದ್ರೆ ನಾವು ಜಾಬ್ ಕ್ರಿಯೇಟರ್ ಆಗ್ಬೇಕಾಗತ್ತೆ. ಜಾಬ್ ಕ್ರಿಯೇಟರ್ ಆಗಿ ನಿಂತ್ಕೊಂಡ್ಬಿಟ್ರೆ ಮಾತ್ರ 100% ವಿ ಸ್ಟಾರ್ ಅಲ್ಲಿ ಮೆರಿಬಹುದು ಮೈ ಡಿಯರ್ ಫ್ರೆಂಡ್ಸ್. ಅದೇ ತರ ನೋಡಿ, ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲು ಇವತ್ತು ನೋಡಿ ಎಷ್ಟೋ ಜನ ಸಂತೋಷ್ ಸರ್ ಬಂತು ಅಂದ್ರೆ ಸೆಲ್ಫಿ ತಗೊಳ್ತಾರೆ, ಹೌದಲ್ವಾ? ಕನ್ಯಾಕುಮಾರಿ ಮೇಡಮ್ ಬಂತು ಅಂದ್ರೆ ಸೆಲ್ಫಿ ತಗೊಳ್ತಾರೆ. ಮೇಡಮ್ ಒಂದೇ ಒಂದು ಸೆಲ್ಫಿ ಮೇಡಮ್, ಸರ್ ಒಂದೇ ಒಂದು. ಯಾವ ತರ ಆಗಿದೆ ಉನ್ನತ ಸ್ಥಾನಮಾನ ವಿ ಸ್ಟಾರ್ ವೆಲ್ನೆಸ್ ಸಂಸ್ಥೆ ಅವರೆಲ್ಲರಿಗೂ ಕೂಡ ಡೈಮಂಡ್ಗೆ ಡಬಲ್ ಡೈಮಂಡ್ ಎಲ್ರಿಗೂ ಸಮೇತ ಒಳ್ಳೆ ಉನ್ನತ ಸ್ಥಾನಮಾನ ಕೊಟ್ಟಿದೆ. ಹೌದಾ? ನಿಮ್ಗೂ ಉನ್ನತ ಸ್ಥಾನಮಾನ ಬೇಕಾ ಸರ್? ಸಮಾಜದಲ್ಲಿ ಹೊರಗಡೆ ಹೋಗಿ ನಿಂತ್ಕೊಬಿಟ್ರೆ ಯಾರು ಬೆಂತೋಟೋರಿಲ್ಲ ಸರ್. ನಿನ್ ಕೈಲಿ ಆಗಲ್ಲ, ನೀನ್ ಮಾಡಲ್ಲ, ನೀನ್ ಹಂಗೆ, ನೀನ್ ಹಿಂಗೆ, ನೀನ್ ಬರೀ ಇದೇ ಮಾಡೋದು, ಇದು ಹಂಗಾಗೋದು, ಇದು ಹಿಂಗಾಗೋದು, ಬರೀ ನೆಗೆಟಿವ್ ಮಾಡಿ ನಿಮ್ನ ಕೆಳಗಡೆ ಇಳಿಸೋ ಜನನೇ ಇರೋದು. ನಿಮ್ ಬೆಂತಟ್ಟೋ ಜನ ಯಾರು ಇದಾರೆ ಅಂದ್ರೆ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಮಾತ್ರ. ನಿಮ್ ಅಪ್ಲೈ ನಿಮಗೆ ಬೆಂತಟ್ಟಾರೆ, ನಿಮ್ಮ ಡೌನ್ಲೈನ್ ಕೂಡ ನಿಮಗೆ ಬೆಂತಟ್ತಾರೆ. ಸರ್ ನಿಮ್ ಕೈಲಿ ಆಗುತ್ತೆ ಮೇಡಮ್, ಸರ್ ನಿಮ್ ಕೈ ಮಾಡ್ತೀರಾ ಮೇಡಮ್, ನಿಮ್ ಕೈಲಿ ಆಗುತ್ತೆ, ನೀವು ಮಾಡ್ತೀರಾ, ನೀವು ಸೆಲೆಬ್ರಿಟಿ ಆಗ್ತೀರಾ ಅಂತ ಹೇಳುವಂತ ಯಾವ್ದಾದ್ರು ಇಂಡಸ್ಟ್ರಿ ಇದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ, ಅದರಲ್ಲೂ ವಿ ಸ್ಟಾರ್ ಮಾತ್ರ ಸಾಧ್ಯತೆ ಮೈ ಡಿಯರ್ ಫ್ರೆಂಡ್ಸ್. ಯಾರು ಕೂಡ ಬರಲ್ಲ, ನೀವು ಅನ್ಕೊಂಡ್ಬಿಡ್ತೀರಾ. ಯಾರು ಬಂದ್ಬಿಟ್ಟು ನಂಗೆ ಸಪೋರ್ಟ್ ಮಾಡ್ಬಿಡ್ತಾರೆ, ಯಾರಾದ್ರು ಬಂದ್ಬಿಟ್ಟು ನನಗೆ ಎತ್ಕೊಂಡು ಹೋಗ್ತಾರೆ, ಯಾರು ಬಂದ್ಬಿಟ್ಟು ನನಗೆ ಏನೋ ಮಾಡ್ತಾರೆ. ಯಾರು ಮಾಡಲ್ಲ ಮೈ ಡಿಯರ್ ಫ್ರೆಂಡ್ಸ್, ಯಾರು ಕೂಡ ಬರಲ್ಲ. ಆಯ್ತಾ? ನಮಗ್ ನಾವೇ ಹೀರೋಗಳಾಗ್ಬೇಕು. ಎಷ್ಟೋ ಡೈಲಾಗ್ ಹೇಳ್ತಾರಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು, ಯಾರೋ ಬಂದ್ ನಮ್ಗೆ ಹೀರೋ ಮಾಡೋದಿಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ಆಯ್ತಾ? ನಮ್ಗೆ ನಾವೇ ಹೀರೋಗಳಾಗ್ಬೇಕಂದ್ರೆ ಇದೆಲ್ಲಾನು ಕೂಡ ನಾವು ಅಳವಡಿಸ್ಕೋಬೇಕಾಗತ್ತೆ ಮೈ ಡಿಯರ್ ಫ್ರೆಂಡ್ಸ್. ತಂಡ ರಚನೆ ಮಾಡ್ಬೇಕಾಗತ್ತೆ. ಜೊತೆಗೆ ಟೈಮ್ ಫ್ರೀಡಮ್. ವಿ ಸ್ಟಾರ್ ನಾವು ಕೆಲಸ ಮಾಡಿದ್ರೆ ಟೈಮ್ ಫ್ರೀಡಮ್, ಕಂಪ್ಲೀಟ್ ಫ್ರೀಯಾಗಿ ಕೆಲಸ ಮಾಡ್ಬೋದು. ಇವತ್ತು ನಾನು ಇವತ್ತು ಫೀಲ್ಡಿಗೆ ಹೋಗಲ್ಲ ಸರ್, ಆರಾಮಾಗಿರಿ ಸರ್. ನಾಳೆ ನಾನು ಫೀಲ್ಡಿಗೆ ಹೋಗಲ್ಲ ಸರ್, ಆರಾಮಾಗಿರಿ ಸರ್. ನಾನು 2 ಅವರ್ ಮಾತ್ರ ಕೆಲಸ ಮಾಡ್ತೀನಿ ಸರ್, ನೋ ಪ್ರಾಬ್ಲಮ್. ಓಕೆನಾ? ನಿಮ್ಗೆ ಎಷ್ಟು ಸಾಧ್ಯತೆ ಇದೆಯೋ, ನಿಮ್ಗೆ ಎಷ್ಟು ವಾರಕ್ಕೆ ಇನ್ಕಮ್ ಬೇಕೋ ಅಷ್ಟು ಕೆಲಸ ಮಾಡಿ, ಟೈಮ್ ಫ್ರೀಯಾಗಿ. ಸರ್ ನಾನ್ ಮಾತ್ರ ಯಾರು ಎಂಜಾಯ್ ಮಾಡಿ ಕೆಲಸ ಮಾಡ್ತಾರೆ ಏನೋ ಗೊತ್ತಿಲ್ಲ ಸಂತೋಷ್ ಸರ್, ನಾನ್ ಮಾತ್ರ ಕಂಪ್ಲೀಟ್ ಎಂಜಾಯ್ ಮಾಡಿ ಕೆಲಸ ಮಾಡೋದು. ನಾನು ಬೆಂಗಳೂರು ಚನ್ನಪಣ್ಣ ಮುಗಿಸ್ಕೊಂಡು ಬೆಂಗಳೂರು ಹೋಗಿದ್ದೆ. ಬೆಂಗಳೂರು ಮುಗಿಸ್ಕೊಂಡು ಚನ್ನಪಣ್ಣ ಬಂದು ಬೆಳಗ್ಗೆ BOP ಹೋಗಿದ್ದೆ ಮೈಸೂರಿಗೆ. ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋದೆ ಅಂದ್ರೆ, ಆರಾಮಾಗಿ ಸಾಂಗ್ ಹಾಕೊಂಡು AC ಹಾಕೊಂಡು ಕಾರ್ ಓಡಿಸ್ಕೊಂಡು BOP ಹೋಗಿ ಮೈಸೂರಲ್ಲಿ BOP ಕೊಟ್ಟು ಏನ್ ಗೊತ್ತಾ ಮಜಾಲೆ ಮಜಾ. ವಾರ ಇನ್ಕಮ್ ಬರುತ್ತೆ, ವಾರ ಪ್ಲಾನ್ ಕೊಡ್ತೀವಿ, ಕ್ಲೋಸಿಂಗ್ ಮಾಡ್ತೀವಿ, ಟ್ರೈನಿಂಗ್ ಮಾಡ್ತೀವಿ, ಝೂಮ್ ಮಾಡ್ತೀವಿ, ಎಂಜಾಯ್ ಮಾಡಿ ಕೆಲಸ ಮಾಡ್ತೀವಿ. ಟೈಮ್ ಫ್ರೀಯಾಗಿ ಕೆಲಸ ಮಾಡ್ತೀವಿ. ಇಷ್ಟು ಈ ಗಂಟೆಗೆ ಅಲ್ಲಿಗೆ ಹೋಗ್ಲೇಬೇಕು, ಇದು ಹಿಂಗೆ ಮಾಡ್ಬೇಕು, ಅದಂಗೆ ಯಾವ ಟೆನ್ಷನೇ ಇಲ್ಲ, ಆರಾಮಾಗಿ. ಅದೇ ಜಾಬ್ ಮಾಡೋ ನೋಡಿದ್ದೀರಾ ನೀವು? ಜಾಬ್ ಮಾಡೋ ನೋಡಿದ್ರ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗ್ಬೇಕು, ಟಪ ರೆಡಿ ಆಗ್ಬೇಕು. ಸೊ ರೆಡಿ ಆಗಿ ನಾನು ಲೇಡೀಸ್ ಅವ್ರು ನೋಡಿದೀನಿ. ನಮ್ಮ ಇಲ್ಲಿ ಗೆಜ್ಜಲ್ಗೆ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಐಟನ್ ಫ್ಯಾಕ್ಟ್ರಿ, ಟೈಲರಿಂಗ್ ಎಲ್ಲ ಮಾಡೋದು ಫ್ಯಾಕ್ಟ್ರಿ ಇದೆ. ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಪಾಪ ಹಸ್ಬೆಂಡ್ ಬೈಕಲ್ಲಿ ಕರ್ಕೊಂಡು ಹೋಗ್ತಿರ್ತಾರೆ, ಹಿಂದೆ ಪಾಪ ತಿಂಡಿ ಮಾಡ್ಕೊಂತ ಕೂತಿರ್ತಾರೆ ಮೇಡಮ್ ಅವರು. ಎಷ್ಟು ಸಮಸ್ಯೆ ನೋಡಿ ಪಾಪ. ನೆಮ್ಮದಿಯ ಊಟ ಕೂಡ ಮಾಡಕ್ ಆಗ್ತಿರೋದಿಲ್ಲ ಅವ್ರಿಗೆ ಮನೇಲಿ. ಹೌದಲ್ಲ? ಎಲ್ಲ ಮಕ್ಳಿಗೆ ರೆಡಿ ಮಾಡಿಸಿ, ಹಸ್ಬೆಂಡಿಗೆ ರೆಡಿ ಮಾಡಿಸಿ, ಮನೆ ಕೆಲಸ ಎಲ್ಲ ನೋಡ್ಕೊಂಡು ಅಡುಗೆ ಮಾಡಿ, ಮಕ್ಳಿಗೆ ರೆಡಿ ಮಾಡಿಸಿ, ಏನೇನ್ ಕೆಲಸ ಮಾಡ್ಕೊಂಡು ಮತ್ತೆ ತಿರ್ಗಿ ಅವ್ರು ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ 9:00 ಅವ್ರು ಫ್ಯಾಕ್ಟ್ರಿ ಇರ್ಬೇಕು. ಸಂಜೆ ತಿರ್ಗಿ 5 ಗಂಟೆವರೆಗೂ ಫ್ಯಾಕ್ಟ್ರಿ ಕೆಲಸ ಮಾಡ್ಬೇಕು, ಮತ್ತೆ ಬರ್ಬೇಕು. ಎಷ್ಟು ಸಂಕಟ ಅಲ್ವಾ? ಆದ್ರೆ ನಾವು ಎಷ್ಟು ಆರಾಮಾಗಿ ಕೆಲಸ ಮಾಡ್ತೀವಿ, ಹೌದಲ್ವಾ? ದೊಡ್ಡ ಕಂಪ್ನಿಗೆ ಹೋಗೋರು ಕೂಡ ಅಷ್ಟೇ. ಬೆಳಗ್ಗೆ ಹೋಗ್ಬೇಕು, ಸಂಜೆ ಬರ್ಬೇಕು, ಬೆಳಗ್ಗೆ ಪಂಚ್ ಮಾಡ್ಬೇಕು, ಸಂಜೆ ಬಂದ್ ಪಂಚ್ ಮಾಡ್ಬೇಕು, ಬೆಳಗ್ಗೆ ಪಂಚ್ ಮಾಡ್ಬೇಕು, ಸಂಜೆ ಬಂದ್. ಆದ್ರೆ ವಿ ಸ್ಟಾರ್ ವೆಲ್ನೆಸ್ ಅಲ್ಲಿ ಯಾವ ತರ ಇದೆ ಸರ್?
ಒಂದ್ಸಲ ಟೀಮ್ ಬಿಲ್ಡ್ ಮಾಡ್ಕೊಂಡ್ರೆ ಎಂಜಾಯ್ ಮಾಡ್ತಾ ಕೆಲಸ ಮಾಡ್ಬೋದು. ಎಂಜಾಯ್ ಮಾಡ್ಕೊಂಡು ಆರಾಮ್ಸೆ ಬಿಂದಾಸ್ ಆಗಿ ನಾನು ಥೈಲ್ಯಾಂಡ್ ಹೋಗ್ಬೇಕಾ ಹೋಗ್ಬೋದು, ಶಿಮ್ಲಾಗ್ ಹೋಗ್ಬೇಕಾ ಹೋಗ್ಬೋದು, ಮನಾಲಿ ಹೋಗ್ಬೇಕಾ ಹೋಗ್ಬೋದು, ಥೈಲ್ಯಾಂಡ್ ಹೋಗ್ಬೇಕಾ ಹೋಗ್ಬೋದು, ಎಲ್ಲಿ ಹೋಗ್ಬೇಕು ಆರಾಮ್ ಹೋಗ್ಬೋದು. ಟೀಮ್ ರೆಡಿ ಮಾಡಿ ಕೆಲಸ ಮಾಡ್ತಿರ್ತದೆ, ವಾರ ವಾರ ಇನ್ಕಮ್ ಬರುತ್ತೆ. ಟೈಮ್ ಫ್ರೀಡಮ್ ವಿ ಸ್ಟಾರ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಬೇಕಷ್ಟೇ. ಮನಿ ಫ್ರೀಡಮ್, ಮನಿ ಹೆಂಗ್ ಗೊತ್ತಾ ಸರ್, ನನ್ ಮಾತು ಕೇಳಿ, ಬರೀ 10 ಜನ ಟೀಮ್ ಕಟ್ಕೊಳ್ಳಿ. 10 ಜನ ನೀವ್ ಹೇಳ್ದಂಗೆ ಕೇಳ್ಬೇಕು. ಡೈಲಿ 3 ಪ್ಲಾನ್ ನೀವ್ ಹೇಳಿದ ತಕ್ಷಣ ಸರ್, ಡೈಲಿ ನೀವ್ ಹೇಳ್ತಿರಲ್ಲ ಸರ್ ನಾನು ಡೈಲಿ 3 ಪ್ಲಾನ್ ಕೊಡ್ತೀನಿ, ನೀವು ಡೈಲಿ 3 ಪ್ಲಾನ್ ಕೊಡಿ ಅನ್ನೋ ತರ 10 ಜನಕ್ಕೆ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಸರ್, ನಿಮ್ ಲೈಫ್ ಮನಿ ಹೆಂಗ್ ಗೊತ್ತಾ, ದುಡ್ಡು ಹೆಂಗ್ ಖರ್ಚು ಮಾಡೋಣ ಅಂತ ಅನ್ಸುತ್ತೆ. ದುಡ್ಡನ್ನ ಹೆಂಗ್ ಖರ್ಚು ಮಾಡೋದು ಸರ್, ಈಗ ಆಡಿ ತಕೊಳ್ಳ, ಬೆನ್ಸ್ ತಕೊಳ್ಳ, ಸೈಡ್ ತಕೊಳ್ಳ, ಮನೆ ತಕೊಳ್ಳ, ಗೋಲ್ಡ್ ಮಾಡಲ್ಲ ಅಂತ ಅನ್ಸುತ್ತೆ. ಏನ್ ಮಾಡ್ಬೇಕು ಗೊತ್ತಾ, ಬರೀ 10 ಜನ ನಿಮ್ ಕೆಳಗಡೆ, ನಿಮ್ಮ ಜೊತೆಯಲ್ಲಿ ನಿಮ್ಮ ಟೀಮ್ ಅಸೋಸಿಯೇಟ್ಸ್, ಬರೀ 10 ಜನ ನಿಮ್ ತರ ಡೈಲಿ ಪ್ಲಾನ್ ಕೊಡ್ಬೇಕು. ನಿಮ್ ತರ ಕನಸುಗಾರರು ಇರ್ಬೇಕು. ಬರೀ 10 ಜನ ಡೈಲಿ 3 ಪ್ಲಾನ್, ವಾರದಲ್ಲಿ 3 ರೆಸಿಪಿ ಕ್ಲೋಸಿಂಗ್. ಡೈಲಿ 3 ಪ್ಲಾನ್ ಸರ್, ಅದು ಕ್ಲೋಸಿಂಗ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಡೈಲಿ 3 ಪ್ಲಾನ್ ಕೊಡಿ ಸರ್. ಡೈಲಿ ತಿಂತೀವಿ, ಡೈಲಿ ಮಧ್ಯಾಹ್ನ ಊಟ ಮಾಡ್ತೀವಿ, ನೈಟ್ ಊಟ ಮಾಡ್ತೀವಿ ತಾನೆ, 3 ಕಂಪಲ್ಸರಿ ಮಾಡ್ಲೇಬೇಕು ತಾನೆ. ಅದೇ ತರ ವಿ ಸ್ಟಾರ್ ನಾವು ಸಕ್ಸೀಡ್ ಆಗ್ಲೇಬೇಕು ಅಂತ ಹೇಳಿದ್ರೆ ಡೈಲಿ 3 ಪ್ಲಾನ್ ಕೊಡ್ಲೇಬೇಕು, ಡೈಲಿ ಫಾಲೋ ಅಪ್ ಮಾಡ್ಲೇಬೇಕು, ಡೈಲಿ ಕ್ಲೋಸಿಂಗ್ ಮಾಡ್ಲೇಬೇಕು ಸರ್. ವಾರದಲ್ಲಿ 3 ರೆಸಿಪಿ ಬಂದಿಲ್ಲ ಅಂತ ಹೇಳಿದ್ರೆ ನೀವು ವಿ ಸ್ಟಾರ್ ಅಲ್ಲಿ ಏನೋ ಕಳ್ಕೊಳ್ತಾ ಇದ್ದೀರಾ. ವಾರದಲ್ಲಿ ಬರೀ 300 ರೆಸಿಪಿ ನೀವು ಕ್ಲೋಸಿಂಗ್ ಬಂದಿಲ್ಲ, ಬರೀ 300 ರೆಸಿಪಿ ನೀವು ಕ್ಲೋಸಿಂಗ್ ತೆಗ್ದಿಲ್ಲ. ಅದು ಪ್ರಾಡಕ್ಟ್ ಸೇಲ್ ಮಾಡ್ತೀರಾ, ಅದು ಬಿಸ್ನೆಸ್ ಎತ್ಕೊಂಡ್ ಬರ್ತೀರಾ, ಲೀಡರ್ ಎತ್ಕೊಂಡ್ ಬರ್ತೀರಾ ಗೊತ್ತಿಲ್ಲ. ವಾರದಲ್ಲಿ 300 ರೆಸಿಪಿ ಬಂದಿಲ್ವಾ, ನೀವು ಸಕ್ಸಸ್ ಇಂದ ಹಿಂದೆ ಹೋಗ್ತಿದ್ದೀರಾ. ನಿಮ್ಮ ಕನಸು ಸತ್ತು ಹೋಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಇಷ್ಟು ಕಾರವಾಗಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರೆ ಸತ್ಯ, ಇದು ಫ್ಯಾಕ್ಟ್. ಸುಮ್ನೆ ವಿ ಸ್ಟಾರ್ ಗಜೇನ ಏನು ಬರಲ್ಲ. ಸ್ವಲ್ಪ ಕಾರವಾಗಿ ತಗೊಂಡ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ನನ್ಗೆ ಅನ್ಸುತ್ತೆ. ಯಾಕೆ ಗೊತ್ತಾ, ನನಗೆ ಎಷ್ಟೋ ಸಲ ನನ್ಗೆ ತುಂಬಾ ಬೇಜಾರಾಗುತ್ತೆ. ಇಷ್ಟು ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ MD ಅವರು, ಇಷ್ಟು ಚೆನ್ನಾಗಿದೆ. ಬರೀ 10 ಜನ ಟೀಮ್ ಕಟ್ಕೊಳಕ್ಕಾಗಲ್ವಾ? ಎಷ್ಟೋ ಜನ ಸಾವಿರಾರು ಜನಕ್ಕೆ ಮೇಂಟೈನ್ ಮಾಡ್ತಿದ್ದಾರೆ, ಎಷ್ಟೋ ಜನ ಸಾವಿರ ಟೀಮ್ ಕಟ್ಕೊಂಡಿದ್ದಾರೆ. ಅವ್ರನ್ನ ಮೇಂಟೈನ್ ಮಾಡಿ ಬರೀ 10 ಜನ ಮೇಂಟೈನ್ ಮಾಡಿ ವಾರ 30,000 ಇನ್ಕಮ್ ಬರ್ತದ ಸರ್. 50,000 1 ಲಕ್ಷ ಇನ್ಕಮ್ ಬರುತ್ತೆ ಸರ್, ಬರೀ 10 ಜನ ಮೇಂಟೈನ್ ಮಾಡಿ. 10 ಜನ ನೀವ್ ಹೇಳ್ದಂಗೆ ಡೈಲಿ ಪ್ಲಾನ್ ಕೊಡ್ಲೇಬೇಕು. ನಿಮ್ ತರ ಕನ್ಸುಗಾರ ಇರಲೇಬೇಕು ಸರ್. ನೀವು ಬೆಳೆದ್ಬಿಡ್ತೀರಾ, ನಿಮ್ ಒಟ್ಟಿಗೆ ಅವ್ರನ್ನ ಬೆಳೆಸ್ಬಿಡ್ತೀರಾ. ಸ್ವಲ್ಪ ಶಿಟ್ಟಾಗಿ ಪರವಾಗಿಲ್ಲ ಆಯ್ತಾ, ಬೆಳೆಸ್ಬೇಕು ಸರ್. ನೋಡಿ, ಒಬ್ರು ಮೇಷ್ಟ್ರು ಇರ್ತಾರೆ, ಮೇಷ್ಟ್ರು ರಫ್ ಅಂಡ್ ಟಫ್ ಆಗಿ ತಕೊಂಡು ಅವ್ರಿಗೆ ಬೈತಾರೆ ಅಂತ ಹೇಳಿದ್ರೆ, ಬೈದ್ ಬುದ್ಧಿ ಹೇಳ್ತಾರೆ ಅಂದ್ರೆ ನಮ್ ಜೀವನ ಸರಿ ಹೋಗ್ಲಿ ಅಂತ ಬೈದ್ ಬುದ್ಧಿ ಹೇಳೋದು ಆಯ್ತಾ. ಯಾರು ನಗಾಡ್ಕೊಂಡು ಸಿಲ್ಲಿಯಾಗಿ ಮಾಡ್ತಾರೆ ಗೊತ್ತಾ ಮೇಷ್ಟ್ರು, ಅವ್ರೇ ಅವ್ನ ಜೀವನ ಹೆಂಗಾರ ಹಾಳಾಗೋಗ್ಲಿ ಅಂತ ಹೇಳ್ತಾರೆ ಆಯ್ತಾ. ಯಾರು ಬೈದ್ ಬುದ್ಧಿ ಹೇಳ್ತಾರೆ ನೋಡಿ, ಅವ್ರು 100% ನಮ್ನ ಉದ್ಧಾರ ಆಗೋದಕ್ಕೆ ಬುದ್ಧಿ ಹೇಳೋದು. ನಾನು ನಿಮ್ಗೆ ಹೇಳ್ತಾ ಇದೀನಿ, ಕೇಳ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ನಾನು ಚಿಕ್ಕೊಂಡಿರ್ಬೋದು ಏಜ್ ಅಲ್ಲಿ, ನಾನು ಡೈರೆಕ್ಟ್ ಸೆಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಮೇರೆಗೆ ನಾನು ಮಾತಾಡ್ತಾ ಇದೀನಿ ಸರ್. ಇದ್ರಲ್ಲಿ ಆಲ್ರೆಡಿ 18 ರ್ಯಾಂಕ್ ಹೊಡೆದಿದ್ದಾರೆ ಸರ್. ನಿಮ್ಗೆ ಗೊತ್ತಿಲ್ಲ ಅಷ್ಟೇನೆ, ನನಗೆ ಬ್ಲಡ್ ಕೊತ್ತ ಅಂತ ಕುದಿತದೆ. ಯಾಕಂದ್ರೆ ಇಷ್ಟು ಚಿನ್ನದ ಸಿಸ್ಟಮ್ ಕೊಟ್ಟರು ಸಮೇತ ಯಾಕೆ ಇವ್ರು ಡೈಲಿ 3 ಪ್ಲಾನ್ ಕೊಡಲ್ಲ, ಡೈಲಿ ಕ್ಲೋಸಿಂಗ್ ಮಾಡ್ಕೋರಲ್ಲ? 100% ಕರೋಡ್ಪತಿ ಆಗ್ತೀರಾ ರೀ, 1000% ಕರೋಡ್ಪತಿ. ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ನಾನು. ಡೈಲಿ 3 ಪ್ಲಾನ್ ಕೊಡಿ, ನೀವು ಡೈಲಿ 3 ಪ್ಲಾನ್ ಕೊಡಿ. ನೀವು ಕರೋಡ್ಪತಿ ಆಗಿಲ್ವಾ ಕೇಳಿ. ಬರೀ 9 ತಿಂಗಳು ಡೈಲಿ 3 ಪ್ಲಾನ್, 2 ತಿಂಗಳು ಮೊದಲ ಹೆಜ್ಜೆ, ಡೈಲಿ 3 ಪ್ಲಾನ್ ಅಭ್ಯಾಸ ಮಾಡಿ. ಬರೀ 9 ತಿಂಗಳು ಮಾಡಿ. ನಿಮ್ಗೆ ಕಂಟಿನ್ಯೂಸ್ ಆಗಿ ಕ್ಯಾಪಿಂಗ್ ಕುತ್ಕೊಳ್ಳಿ ಅಂದ್ರೆ ಕೇಳಿ, ನಾನು ಕೂರಿಸ್ತೀನಿ ನಿಮ್ಮೇಲಿಂದ, ನಾನು ಮಾಡಿ ತೋರಿಸ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಬುದ್ಧಿ ಹೇಳ್ಕೊಡ್ತೀನಿ ನೋಡಿ. ಇದೊಂದು ಕಲ್ತ್ಕೊಳ್ಳಿ, ಡೈಲಿ 3 ಪ್ಲಾನ್ ಕೊಡೋದು ಕಲ್ತ್ಕೊಳ್ಳಿ. ನೀವು ಪಾರ್ಟ್ ಟೈಮರ್ ಆಗಿದ್ದೀರಾ ಆಯ್ತು, 3 ಅವರ್ ಟೈಮ್ ಕೊಡಿ ವಿ ಸ್ಟಾರಿಗೆ. 3 ಅವರ್ 3 ಪ್ಲಾನ್ ಕೊಡಿ, ಡೈಲಿ 3 ಪ್ಲಾನ್ ಕೊಡಿ. ಡೈಲಿ 3 ಪ್ಲಾನ್ ಕೊಟ್ಟಿಲ್ವಾ, ವಿ ಸ್ಟಾರ್ ಅಲ್ಲಿ ಗ್ಯಾರಂಟಿ ಸಕ್ಸಸ್ ಆಗಲ್ಲ. ನಾನು ಇದ್ ಮಂತ್ರ ಯಾವಾಗ್ಲೂ ಬಡ್ಕೋತಾ ಇದೀನಿ. ಇವತ್ತು ನೀವು ತಿಳ್ಕೊಂಡು ನೀವು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ವಾ, ಯಾವ್ದೇ ಕಾರಣ ಕೋಟಿನೂ ಬರಲ್ಲ, ಬೋಟಿನೂ ಬರಲ್ಲ, ಥೈಲ್ಯಾಂಡ್ ಬರಲ್ಲ, ಏನು ಬರಲ್ಲ. ತಿಳ್ಕೊಬಿಡಿ, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಿರೋದು. ಡೈಲಿ 3 ಪ್ಲಾನ್ ಕೊಡಿ. ನಿಮ್ಗೆ ಥೈಲ್ಯಾಂಡ್ ಜುಜುಬಿ ಸರ್, ಥೈಲ್ಯಾಂಡ್ ನೀವು ಒಬ್ಬರು ಅಚೀವ್ಮೆಂಟ್, ನಿಮ್ ಫ್ಯಾಮಿಲಿ ಎಲ್ಲರೂ ಅಚೀವ್ಮೆಂಟ್ ಮಾಡ್ಬಿಡ್ತೀರಾ. ಡೈಲಿ 3 ಪ್ಲಾನ್ ಕೊಡೋದು ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ. ಜೊತೆ ನೋಡಿ ಪ್ಯಾಸಿವ್ ಇನ್ಕಮ್ ಸರ್. ನೋಡಿ, ಈಗ ಸಂತೋಷ್ ಸರ್ ಅವರಲ್ಲ, ಸಂತೋಷ್ ಸರ್ನ ಒಂದ್ 3 ತಿಂಗಳು ಕೂಡಾಕ್ಬಿಡೋಣ. ಒಂದ್ 3 ತಿಂಗಳು ಒಂದ್ ಕಡೆ ಒಳ್ಳೆ ಚಿಕನ್ ಮಟನ್ ಎಲ್ಲ ಕೊಟ್ಟು, ಅವ್ರು ವೆಜ್ ತಿಂತಾರೆ, ನಾನ್ ವೆಜ್ ತಿಂತಾರೆ, ಕೂಡಾಕ್ಬಿಡೋಣ ಸರ್. ಮಿನಿಮಮ್ ಒಂದು 3 ತಿಂಗಳಿಗೆ 5 ಲಕ್ಷ ಇನ್ಕಮ್ ಬಂದಿಲ್ಲ ಅಂದ್ರೆ, ಸಂತೋಷ್ ಸರಿಗೆ 5 ಲಕ್ಷ ಇನ್ಕಮ್ ಬಂದಿಲ್ಲ ವಿ ಸ್ಟಾರ್ ಇಂದ ಅಂದ್ರೆ, 3 ತಿಂಗಳು ಕೂಡಾಕ್ಬಿಟ್ಟು 5 ಲಕ್ಷ ಅವ್ರ ಅಕೌಂಟಿಗೆ ಇನ್ಕಮ್ ಹೋಗಿಲ್ಲ ಅಂದ್ರೆ ನಾವ್ಯಾರು ವಿ ಸ್ಟಾರ್ ಮಾಡೋದೇ ಬೇಡ. ಪ್ಯಾಸಿವ್ ಇನ್ಕಮ್ ಸರ್, ಪ್ಯಾಸಿವ್ ಇನ್ಕಮ್. ಅವ್ರು ಕೆಲಸ ಮಾಡ್ತಿರೋ ದುಡ್ಡು, ಕೆಲಸ ಮಾಡಿಲ್ಲ ಅನ್ನೋ ದುಡ್ಡು, ಅವ್ರು ಸ್ನಾನ ಮಾಡ್ತಿರೋ ದುಡ್ಡು, ಅವ್ರು ಮಲ್ಕೊಂಡಿರೋ ದುಡ್ಡು, ಅವ್ರು ಫಾರಿನ್ ಟ್ರಿಪ್ ಹೋದ್ರ ದುಡ್ಡು ಆಯ್ತಾ. ಪ್ಯಾಸಿವ್ ಇನ್ಕಮ್ ಸರ್ ಮೇಡಮ್, ಪ್ಯಾಸಿವ್ ಇನ್ಕಮ್. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕರೆಕ್ಟ್ ಆಗಿ ಟೀಮ್ ನ ಬಿಲ್ಡ್ ಮಾಡ್ಕೊಂಡು, ಟೀಮ್ ನಾಯಕತ್ವ ಗುಣಗಳನ್ನ ಬೆಳೆಸ್ಕೊಂಡು ನಾವು ಕೆಲಸ ಮಾಡಿದ್ದೆ ಆದ್ರೆ ಅವ್ರ ನಾವು ಸಮೇತ ಪ್ಯಾಸಿವ್ ಇನ್ಕಮ್ ನ ಅರ್ನಿಂಗ್ಸ್ ಮಾಡಬಹುದು. ಜೊತೆಗೆ ನೋಡಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಸರ್. ನಾನು ಸ್ಟಾರ್ಟಿಂಗ್ ಬಂದಾಗ ಸಂತೋಷ್ ಸರಿಗೆ ಗೊತ್ತು, ಮೈಗೆ ಇಟ್ಕೊಂಡು ಫುಲ್ ನಡ್ಬಿಡ್ತಿದ್ದೆ ನಾನು. ಮೈಗೆ ಇಟ್ಕೊಂಡ್ರೆ ಫುಲ್ ನಡ್ಬಿಡ್ತಿದ್ದೆ, ಮಾತಾಡಕ್ಕೆ ಬರ್ತಿರ್ಲಿ, ಏನು ಬರ್ತಿರ್ಲಿಲ್ಲ. ಇವತ್ತು ಯಾವ ತರ ಮಾತು ಕೇಳ್ತೀವಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗತ್ತೆ. ನೀವು ಸಮೇತ ಅಷ್ಟೇ, ನೀವು ಪ್ಲಾನ್ ಡೈಲಿ ಕೊಡೋದ್ ಕಲ್ತ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ನೀವು ನಾಯಕ ಆಗ್ತಾ ಬರ್ತಿರ್ತೀರಾ.
ಡೈಲಿ ನಿಮ್ ಟೀಮ್ ನ ಲೀಡ್ ಮಾಡೋದನ್ನ ಕಲ್ತ್ಕೊಳ್ಳಿ, ನಿಮ್ ಟೀಮ್ ನ ಟ್ರ್ಯಾಕ್ ಮಾಡೋದನ್ನ ಕಲ್ತ್ಕೊಳ್ಳಿ. 10 ಜನಕ್ಕೆ ಬರೀ 10 ಜನಕ್ಕೆ ನೀವು ಟ್ರ್ಯಾಕ್ ಮಾಡೋದ್ ಕಲ್ತ್ಕೊಬಿಡಿ ಆಯ್ತಾ. ಆಟೋಮೆಟಿಕ್ ನೀವು ಲೀಡರ್ ಆಗ್ತಾ ಮೇಲೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್, ಫಿಫ್ತ್ ರ್ಯಾಂಕ್, ಸಿಕ್ಸ್ತ್ ರ್ಯಾಂಕ್, ಸೆವೆಂತ್ ರ್ಯಾಂಕ್, ಏತ್ ರ್ಯಾಂಕ್, ಡೈಮಂಡ್ ಗಂಟನ್ನು ಕೂಡ ಬಂದ್ಬಿಡ್ತೀರಾ. ಇಷ್ಟೇ ಸೂತ್ರ ವಿಷಯದಲ್ಲಿ ಬೇರೆ ಏನು ಇಲ್ಲ. ಇಷ್ಟು ಕಲ್ತ್ಕೊಂಡ್ರೆ ಆಯ್ತು. ಜೊತೆಗೆ ಸ್ಟಾರ್ಟ್ಅಪ್ ವಿತ್ ಲೋ ಇನ್ವೆಸ್ಟ್ಮೆಂಟ್. ಸರ್ ದೊಡ್ಡ ಬಂಡವಾಳ ಹಾಕ್ಬಿಟ್ಟು ನಾನು ಬಿಸ್ನೆಸ್ ಮಾಡ್ತಿಲ್ಲ. ಈಗ ಮನೆ ನಾನು ಆಡಿ ಕಾರ್ಡ್ ತಗೊಂಡೆ, ಎಷ್ಟು ಕೋಟಿ ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ಎಷ್ಟು ಲಕ್ಷ ವಿಷಯಕ್ಕೆ ಬಂಡವಾಳ ಹಾಕಿದ್ದೀನಿ ಸರ್. ಲಕ್ಷ ಬಂಡವಾಳ ಹಾಕ್ದವರು ಸಮೇತ ಇವತ್ತು ಆಡಿ ಕಾರ್ಡ್ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ಇವತ್ತು ಸಂತೋಷ್ ಸರ್ 1.5 ಕೋಟಿ ಮನೆ ಕಟ್ತಿದ್ದಾರೆ, ಓಕೆನಾ. ಅವ್ರು ಎಷ್ಟು ಲಕ್ಷ ಬಂಡವಾಳ ಹಾಕಿದ್ರು ವಿಸ್ಟಾರಿಗೆ? ಏನು ಹಾಕಿಲ್ಲ, ಹೌದಲ್ವಾ. ಝೀರೋ ಇನ್ವೆಸ್ಟ್ಮೆಂಟ್, ಸ್ಟಾರ್ಟ್ಅಪ್ ವಿತ್ ಲೋ ಇನ್ವೆಸ್ಟ್ಮೆಂಟ್ ಇಂದ ವಿಸ್ಟಾರ್ ಅಲ್ಲಿ ಕರೋಡ್ಪತಿಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ನಿಜನಾ ಸುಳ್ಳ? ಟು ಬಿಕಮ್ ಯುವರ್ ಓನ್ ಬಾಸ್. ನಿಮ್ಮ ಟೀಮಿಗೆ ನೀವೇ ಬಾಸ್. ಸರ್ ನಿಮ್ ಟೀಮ್ ಲೀಡರ್, ಸರ್ ನಮ್ ಟೀಮ್ ಲೀಡರ್ ಸಂತೋಷ್ ಸರ್, ನಮ್ ಟೀಮ್ ಲೀಡರ್ ಕೇಶವ್ ಸರ್, ಸರ್ ನಮ್ ಟೀಮ್ ಲೀಡರ್ ಇವರು ಪ್ರಿಯಾಂಕಾ ಮೇಡಮ್, ನಮ್ ಟೀಮ್ ಲೀಡರ್ ಇವ್ರು ಅಲ್ವಾ ನಮ್ ಟೀಮ್ ಲೀಡರ್. ನಿಮ್ ಟೀಮಿಗೆ ನೀವೇ ಲೀಡರ್. ನಿಮ್ ಟೀಮ್ ಲೀಡರ್ ಸರ್ ನಾನೇ ಸರ್ ಅನ್ಬೇಕು ನೀವು. ನಿಮ್ ಜೊತೆ 3 ಜನ ಇರ್ತಾನೆ, ಅವ್ರ ಲೀಡರ್ ಯಾರು? ನೀವೇ. ನಾವ್ ಡೈಜೆಷನ್ ಮಾಡ್ಕೊಳ್ತಿಲ್ಲ, ನಾವು ಲೀಡರ್ ಅಂತ ನಾವು ಅನ್ಕೊಳ್ತಾನೆ ಇಲ್ಲ. ನಮ್ ಟೀಮ್ ಲೀಡರ್ ಅವರು, ನಮ್ ಟೀಮ್ ಲೀಡರ್ ಇವರು, ನಿಮ್ ಟೀಮ್ ಲೀಡರ್ ನೀವೇ. ನಿಮ್ ಮೇಲೆ ಅನ್ಕೊಳ್ಳಿ. ಟು ಬಿಕಮ್ ಯುವರ್ ಓನ್ ಬಾಸ್. ನಿಮ್ಮ ಟೀಮಿಗೆ ನೀವೇ ಬಾಸ್. ನೋ ಬಾಸ್ ನೋ ಲಾಸ್. ಅರ್ಥ ಆಯ್ತಾ? ನಿಮ್ಮ ಕನಸುಗಳು ನನಸು ಆಗೋದ್ರಲ್ಲಿ ನೋ ಡೌಟ್ ಅಲ್ಲ. ಡ್ರೀಮ್ ಕಮ್ ಟ್ರೂ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ ಮೈ ಡಿಯರ್ ಫ್ರೆಂಡ್ಸ್? ಸೊ ಅದೇ ತರ ಜಾಬ್ ವರ್ಸಸ್ ಬಿಸ್ನೆಸ್. ನಿಮ್ಗೆ ಗೊತ್ತು, ಒಂದ್ ಜಾಬ್ ತಗೊಳ್ತಿದ್ರೆ ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ಟು. ಎಜುಕೇಶನ್ ಬೇಕೇ ಬೇಕು. 15,000, 20,000, 25,000 ರೂಪಾಯಿಗೋಸ್ಕರ ಸೊ ನಾವು ಅಲ್ಲಿ ಜಾಬ್ ಎಲ್ಲ ದುಡಿತೀವಿ. ಕಂಟ್ರೋಲ್ ಲೈಫ್ ಅಂದ್ರೆ ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಕಂಟ್ರೋಲ್ ಯಾರು ಮಾಡ್ತಾರೆ? ನಮ್ಮ ಕಂಪನಿಯವರು. ಯಾವ ಕಂಪನಿಯವರು ನಾವು ಜಾಬ್ ಮಾಡ್ತಿದ್ರೆ ಆ ಕಂಪನಿಯವರೇ ಕಂಟ್ರೋಲ್ ಮಾಡ್ತಾರೆ. ನಮ್ಗೆ 25,000 ರೂಪಾಯಿ ಸ್ಯಾಲರಿ ಅಷ್ಟೇ ಫಿಕ್ಸ್. ನಮ್ಗೆ 1 ಲಕ್ಷ ಸ್ಯಾಲರಿ ಮಾಡ್ಬಿಟ್ರೆ ಅವ್ರ ಕೈಲಿ ಇರ್ತದೆ. ಸ್ಯಾಲರಿ ಜಾಸ್ತಿ ಮಾಡಬಹುದು, ಅವ್ರ ಕೈಲಿ ಮಾಡಲ್ಲ. ಯಾಕೆ? ಅವ್ರು ಕಂಟ್ರೋಲ್ ಮಾಡ್ತಾರೆ. ನಮ್ಮ ಜೀವನನ ಕಂಟ್ರೋಲ್ ಮಾಡೋದು ನಮ್ಮ ಕಂಪನಿಯವರು. ಯಾವ ಕಂಪನಿಯವರು? ನಾವು ಜಾಬ್ ಮಾಡ್ತಿರ್ತೀವಲ್ಲ ಆ ಕಂಪನಿಯವರು. ಆದ್ರೆ ವಿಸ್ಟಾರ್ ಹಂಗಲ್ಲ. ನಿಮ್ ಜೀವನ ನೀವೇ ಕಂಟ್ರೋಲ್ ಮಾಡ್ಕೋಬಹುದು. ನಿಮ್ಗೆ ಗಾಡಿ ಬೇಕಾ ತಗೋಬಹುದು, ನಿಮ್ಗೆ ಬೆಂಚ್ ಬೇಕಾ ತಗೊಳ್ಬಹುದು, ನಿಮ್ಗೆ ಮನೆ ಬೇಕಾ ತಗೊಳ್ಬಹುದು. ನಿಮ್ ಲೈಫ್ ನಿಮ್ಮ ಕಂಟ್ರೋಲ್ ಇರ್ತದೆ. ನಿಮ್ಗೆ ವಾರಕ್ಕೆ 5,000 ಇನ್ಕಮ್ ಬೇಕಾ ತಗೊಳ್ಬಹುದು, ವಾರಕ್ಕೆ 3,000 ಇನ್ಕಮ್ ಬೇಕಾ ತಗೊಳ್ಬಹುದು, ವಾರಕ್ಕೆ 1 ಲಕ್ಷ ಇನ್ಕಮ್ ಬೇಕಾ ತಗೋಬಹುದು, ವಾರಕ್ಕೆ 2 ಲಕ್ಷ ಇನ್ಕಮ್ ಬೇಕಾ ತಗೊಳ್ಬಹುದು. ನಿಮ್ ಕಂಟ್ರೋಲ್ ಇರ್ತದೆ ಎಲ್ಲ. ನೀವು ಟೀಮ್ ಹೆಂಗ್ ಬಿಲ್ಡ್ ಮಾಡ್ಕೊಳ್ತೀರಾ, ಟೀಮ್ ಅಲ್ಲಿ ಹೆಂಗ್ ಸೇಲ್ಸ್ ತಗೊಂಡ್ಬರ್ತೀರಾ, ಹೆಂಗ್ ಬಿಸ್ನೆಸ್ ರೆಡಿ ಮಾಡ್ಕೊಳ್ತೀರಾ, ಎಲ್ಲ ನಿಮ್ ಕೈಲೇ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಆ ರಿಸ್ಕ್ ಕೂಡ ಜಾಬ್ ಅಲ್ಲಿ ರಿಸ್ಕ್ ಇರ್ತದೆ, ಕಾಂಪಿಟೇಷನ್ ಕೂಡ ಅದರಲ್ಲೂ ಇದೆ. ಬಿಸ್ನೆಸ್ ಅಂತ ಬಂದಾಗ ಇನ್ವೆಸ್ಟ್ಮೆಂಟ್, ರಿಸ್ಕ್, ಟ್ಯಾಲೆಂಟ್, ಕಾಂಪಿಟೇಷನ್ ಎಲ್ಲ ಕೂಡ ಇದೆ. ನಿಮ್ಗೆ ಗೊತ್ತಿರೋ ಪ್ರಕಾರ ಟೈಮ್ ಕೊಡಬೇಕು, ಟ್ಯಾಲೆಂಟ್ ಇರುತ್ತೆ, ಟ್ಯಾಲೆಂಟ್ ಕೊಡಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು ಬಿಸ್ನೆಸ್ ಮಾಡ್ಬೇಕಾದ್ರೆ. ಆದ್ರೆ ವಿ ಸ್ಟಾರ್ ಅಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಏನು ಇಲ್ಲ. ವಿ ಸ್ಟಾರ್ ಅಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಇದೆ. ಒಬ್ಬರಿಂದ ಒಬ್ಬರಿಗೆ ಈ ನೋಡಿ, ಸಂತೋಷ್ ಸರ್ ನಮಗೆ ಸಪೋರ್ಟ್ ಮಾಡ್ತಾರೆ, ಲವಾ ಸರ್ ನಮಗೆ ಸಪೋರ್ಟ್ ಮಾಡ್ತಾರೆ, ಕನ್ಯಾಕುಮಾರಿ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ, ಹೌದಾ. ನಾನ್ ಬಂದು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತೀನಿ. ಸಪೋರ್ಟಿಂಗ್ ಒಬ್ಬರಿಂದ ಒಬ್ಬರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಅದೇ ನೀವು ವರ್ಕ್ ಪ್ಲೇಸ್ ಅಲ್ಲೋ ಕೆಲಸ ಮಾಡ್ತಿದ್ರೆ, ಯಾವ್ದಾರ ಜಾಬ್ ಅಲ್ಲಿ ಕೆಲಸ ಮಾಡ್ತಿದ್ರೆ, ನಿಮ್ಮ ಜಾಗಕ್ಕೆ ಇನ್ನೊಬ್ಬ ಬರ್ಬೇಕು ಅಂತ ನಿಮಗೆ ಕಾಲ್ ಎಳಿತಾನೆ. ಹೆಂಗಾನ ಮಾಡೋ ಜಾಬಿಂದ ಹೊರಗಡೆ ಕಳಿಸ್ಬೇಕು ಅಣ್ಣ. ನಿಮ್ಮ ಬಾಸಿಗೆ ಹಾಕೊಡೋದು ಆಯ್ತಾ, ಸೊ ನಿಮ್ಮ ಮ್ಯಾನೇಜರ್ಗೆ ಹಾಕೊಡೋದು, ಸೂಪರ್ವೈಸರ್ಗಳಿಗೆ ಹಾಕೊಡೋದು, ಏನಾನ ಮಾಡಿ ಹಾಕೊಟ್ಬಿಟ್ಟು ನಿಮ್ನ ಹೊರಗಡೆ ಕಳಿಸ್ಬೇಕು. ನಿಮ್ನ ಹೆಂಗಾರ ಮಾಡಿ ಮಠ ಸೇರಿಸ್ಬೇಕು ಬೇರೆ ಕೆಲಸದಲ್ಲಿ, ಆಯ್ತಾ. ಆದ್ರೆ ವಿ ಸ್ಟಾರ್ ಹಂಗಲ್ಲ. ಸರ್ ನನ್ ಟೀಮ್ ಅವರು, ಸರ್ ನೋಡಿ ಸರ್ ನನ್ ಟೀಮ್ ಅವ್ರಿಗೆ ಬೇರೆ ಯಾರು ನೆಗೆಟಿವ್ ಮಾಡ್ತಾರೆ ಸರ್, ಹೋಗಿ ಸರ್ ಮಕ್ಕಳಿಗೆ ಅವನಿಗೆ, ಹೌದಾ. ನನ್ ಟೀಮ್ ಅವ್ರಿಗೆ ಯಾಕೆ ಸರ್ ನೆಗೆಟಿವ್ ಮಾಡ್ಬೇಕಿರು, ನನ್ ಟೀಮ್ ಅವ್ರಿಗೆ ಯಾಕೆ ಸರ್ ಇದು ಮಾಡ್ಬೇಕಿರು. ಎಷ್ಟು ಚೆನ್ನಾಗಿ ನಿಮ್ಗೆ ಕೇರ್ ಮಾಡ್ತಾರೆ ಲೀಡರ್ಗಳು, ಹೌದಲ್ವಾ. ಎಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ. ಸರ್ ನನ್ ಟೀಮ್ ಸರ್, ನಮ್ಮವರು ಸರ್, ನಮ್ ಟೀಮ್ ಅವರು ಸರ್, ನಮ್ ಲೀಡರ್ ಸರ್, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ, ಆಯ್ತಾ. ಸರ್ ನಮ್ ಲೀಡರ್ಗಳಿಗೆ ನಾನು ಝೂಮ್ ಮೀಟಿಂಗ್ ಕೊಡ್ಸ್ಬೇಕು ಸರ್, ನಮ್ ಲೀಡರ್ಗಳಿಗೆ ನಾನು ಟ್ರೈನಿಂಗ್ ಕೊಡ್ಸ್ಬೇಕು ಸರ್, ನಮ್ ಲೀಡರ್ಗಳಿಗೆ ನಾನು ದೊಡ್ಡ ರ್ಯಾಂಕ್ ಇಟ್ ಮಾಡಿಸ್ಬೇಕು ಸರ್, ನಮ್ ಲೀಡರ್ಗಳಿಗೆ ನಾನು ಕಾರ್ ಕೊಡ್ಸ್ಬೇಕು ಸರ್, ನಮ್ ಲೀಡರ್ಗಳಿಗೆ ನಾನು ಥೈಲ್ಯಾಂಡ್ ಅಚೀವ್ಮೆಂಟ್ ಮಾಡಿಸ್ಬೇಕು ಸರ್. ಎಂತ ಸಪೋರ್ಟಿಂಗ್ ಸಿಸ್ಟಮ್ ಸರ್. ಇವ್ ಝೂಮ್ ಮೀಟಿಂಗ್ ಹಾಕೋರಲ್ವಾ, ನಿಮ್ಗೆ ಗೊತ್ತಾಗಿದೆ ಸಪೋರ್ಟ್ ಇದು. ನಮ್ ಟೀಮ್ ಅವ್ರು ಹೆಂಗಾರ ಮಾಡಿ ಥೈಲ್ಯಾಂಡ್ ಅಚೀವ್ಮೆಂಟ್ ಮಾಡಿಸ್ಬೇಕು ಅಂತ ಝೂಮ್ ಮೀಟಿಂಗ್ ಹಾಕೊಟ್ಟಿದ್ದಾರೆ. ನಾವು ಅನ್ಕೊಳ್ತೀವಿ, ಓ ಸಪೋರ್ಟಿಂಗ್ ಅಂದ್ರೆ ಟೀಮ್ ತಗೊಂಡ್ ಹಾಕೋದಾ. ಸಪೋರ್ಟಿಂಗ್ ಅಂದ್ರೆ ಇದು ಕೂಡ ಸಪೋರ್ಟಿಂಗ್. ಮೈ ಡಿಯರ್ ಫ್ರೆಂಡ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಪುಣ್ಯ ಮಾಡಿರ್ಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ನನಗನ್ಸಿರೋ ಪ್ರಕಾರ ನಾನಂತೂ ಪುಣ್ಯ ಮಾಡಿದ್ದೀನಪ್ಪ. ನಮ್ ತಂದೆ ತಾಯಿ ಮಾಡಿದ ಪುಣ್ಯನೇನೋ ಗೊತ್ತಿಲ್ಲ, ಆಯ್ತಾ. ನಾನ್ ಮಾಡಿದ ಪುಣ್ಯನೋ ಗೊತ್ತಿಲ್ಲ. ನನಗೆ ಚಿನ್ನದಂತ ಕಂಪನಿ, ಫಸ್ಟ್ ಕಂಪನಿ, ಬೆಸ್ಟ್ ಕಂಪನಿ, ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಸಿಕ್ಬಿಟ್ಟಿದೆ. ಕೆಲಸ ಮಾಡ್ತಾ ಇದೀವಿ, ಇನ್ಕಮ್ ತಗೊಳ್ತಾ ಇದೀವಿ, ಸಪೋರ್ಟ್ ಕೊಡ್ತಾ ಇದೀವಿ, ಸಪೋರ್ಟಿಂಗ್ ತಗೊಳ್ತಾ ಇದೀವಿ, ಬೆಳೀತಾ ಇದೀವಿ. ಅರ್ಥ ಆಯ್ತಾ ಮೈ ಡಿಯರ್ ಫ್ರೆಂಡ್ಸ್? ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ಸಪೋರ್ಟಿಂಗ್ ಸಿಸ್ಟಮ್ ಎಲ್ಲರೂ ಇದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ, ಅದರಲ್ಲೂ ವಿ ಸ್ಟಾರ್ ಅಲ್ಲಿ ಮಾತ್ರ ನನ್ನ ಪ್ರಕಾರ. ನೋಡಿ, ರಾಬರ್ಟ್ ಟಿ ಕಿಯೋಸಾಕಿ ಹೇಳ್ತಾನೆ, ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಮಾಡಿದ್ದಾನೆ. ಸೊ ಇನ್ನೊಂದು 20 ನಿಮಿಷ ನನ್ಗೆ ಟೈಮ್ ಕೊಡಿ. ಟೈಮ್ ಇದೆ ಅಲ್ವಾ ಸರ್? 8:40 ಆಯ್ತು. ಇನ್ನೊಂದು 20 ನಿಮಿಷ ನಾನು ಮಾತಾಡ್ತೀನಿ ಸರ್. ಟೈಮ್ ಇದೆ ಅಲ್ವಾ? ಹೇಳೋ ಹೇಳಿ ಸರ್. ಇನ್ನೊಂದ್ 2 ಸ್ಲೈಡ್ ಇದೆ, ಅದಾಗಿದ್ಮೇಲೆ ಇನ್ನೊಂದು ಪಿಪಿಟಿ ಇದೆ. ಅದು ಹೇಳ್ತೀನಿ ನಾನು. ಟ್ರಿಪ್ ಬಗ್ಗೆ ಪಿಪಿಟಿ ಇದೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಇವಾಗ ಬೇಕಾಗಿದೆ. ಸೊ ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ನೋಡಿ, ರಾಬರ್ಟ್ ಟಿ ಕಿಯೋಸಾಕಿ ಅವರು ಒಂದು ಕ್ವಾಡ್ರೆಂಟ್ ಮಾಡಿ, ತುಂಬಾ ಇಂಪಾರ್ಟೆಂಟ್, ಒಳ್ಳೆ ವಿಜ್ಞಾನಿ ಮಾಡಿರೋದು ಇದು. ನೋಡಿ, ESBI ಅಂತ ಅರ್ಥ ಮಾಡ್ಕೊಳ್ಳಿ. ESBI ಅಂದ್ರೆ ಏನ್? ESBI ಅಂದ್ರೆ ಇ ಅಂದ್ರೆ ಎಂಪ್ಲಾಯಿ, ಕೆಲಸ ಮಾಡುವವರು. ಯು ಹ್ಯಾವ್ ಎ ಜಾಬ್, ನಿಮ್ಗೆ ಜಾಬ್ ಇರುತ್ತೆ, 15,000, 20,000, 30,000 ಸ್ಯಾಲರಿ ಬರ್ತಿರುತ್ತೆ. ಎಸ್ ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ.
ಸೆಲ್ಫ್ ಎಂಪ್ಲಾಯ್ಮೆಂಟ್ ಯು ಐ ಓನ್ ಜಾಬ್. ನಿಮ್ಮ ಹತ್ರ ಓನ್ ಜಾಬ್ ಇರ್ತದೆ, ನಿಮ್ಮ ಹತ್ರ ಜಾಬ್ ಇದೆ, ಅಥವಾ ನಿಮ್ದೊಂದು ಸ್ವಯಂ ಉದ್ಯೋಗ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸ್ವಯಂ ಉದ್ಯೋಗ ಇದೆ. ಇ ಅಂದ್ರೆ ಎಂಪ್ಲಾಯ್ಮೆಂಟ್, ಒಂದು ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿರ್ತೀವಿ, 15,000 20,000 ಸ್ಯಾಲರಿ ಬರ್ತಾ ಇದೆ. ಎಸ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್, ನೀವೇ ಒಂದು ಬಿಸ್ನೆಸ್ ಕ್ರಿಯೇಟ್ ಮಾಡಿರೋ ಒಂದು ಟೀ ಸ್ಟಾಲೋ ಅಥವಾ ಏನೋ ಒಂದು ಬೇಕರಿನೋ ಏನೋ ಒಂದು ಬಿಸ್ನೆಸ್ ನೀವೇ ಕ್ರಿಯೇಟ್ ಮಾಡಿ ಸ್ವಯಂ ಉದ್ಯೋಗ ಅಂತ ಹೇಳಿ ಕರೀತಾರೆ. ನೋಡಿ ಸರ್, ಇವೆರಡರಲ್ಲಿ ನಮ್ಮ ಇಡೀ ಇಂಡಿಯಾದಲ್ಲಿ, ನಮ್ಮ ಇಡೀ ಕರ್ನಾಟಕದಲ್ಲಿ 95% ಜನ ಇವೆರಡರಲ್ಲೇ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. 95% ಜನ ಬೇಕಾದ್ರೆ ಸರ್ವೆ ಮಾಡಿ, ನೀವು ಹೋಗ್ಬಿಟ್ಟು 100 ಜನಕ್ಕೆ ಸರ್ವೆ ಮಾಡಿದ್ರೆ 95 ಜನ ಇಲ್ಲ ಜಾಬ್ ಮಾಡ್ತಿರ್ತಾರೆ, ಇಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿರ್ತಾರೆ. ಇಲ್ಲ ಜಾಬ್ ಮಾಡ್ತಿರ್ತಾರೆ, ಇಲ್ಲ ಸ್ವಂತ ಬಿಸ್ನೆಸ್ ಮಾಡಿ. ಸ್ವಂತ ಬಿಸ್ನೆಸ್ ಸ್ವಯಂ ಉದ್ಯೋಗ, ಸಣ್ಣ ಪುಟ್ಟದ್ದು, ದೊಡ್ಡದಲ್ಲ. 95% ಜನ ಇಲ್ಲ ಜಾಬ್ ಮಾಡ್ತಿರ್ತಾರೆ, ಇಲ್ಲ ಸಣ್ಣದೊಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಸ್ವಯಂ ಉದ್ಯೋಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ತಿರ್ತಾರೆ. ನೋಡಿ, ಇದ್ರಲ್ಲಿ ಏನಾಗತ್ತಂದ್ರೆ ಪೀಪಲ್ ಮೇಕ್ ಮನಿ. ನೀವೇ ಹೋಗಿ ದುಡಿಬೇಕು. ಸೊ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ಈಗ 1 ತಿಂಗಳು ಪೂರ ಕೆಲ್ಸಕ್ಕೆ ಹೋದ್ರಿ, ಆಯ್ತಾ, ಇನ್ಕಮ್ ಬಂತು, ಸ್ಯಾಲ್ರಿ ಬಂತು, 20,000 30,000 ಸ್ಯಾಲ್ರಿ ಬಂತು. ಸರ್ ಮಧ್ಯದಲ್ಲಿ 1 ವಾರ ರಜಾ ಹಾಕ್ಬಿಟ್ರಿ, ಸ್ಯಾಲ್ರಿ ಕೊಡ್ತಾರಾ? ಸ್ಯಾಲ್ರಿ 100% ಕಟ್ ಮಾಡ್ತಾರೆ, ಹೌದಲ್ವಾ? ನೀವು ಹೋಗಿ ದುಡಿದ್ರೆ ಮಾತ್ರ ದುಡ್ಡು, ನೀವು ಹೋಗಿ ದುಡಿದ್ರೆ ಮಾತ್ರ ಸ್ಯಾಲ್ರಿ, ಇಲ್ಲಾಂದ್ರೆ ಸ್ಯಾಲ್ರಿನೇ ಇಲ್ಲ. ಸ್ವಯಂ ಉದ್ಯೋಗದಲ್ಲೂ ಕೂಡ ಅಷ್ಟೇ, ನೀವು ಹೋಗಿ ಅಂಗಡಿ ಬಾಕ್ಲು ತೆಗೆದ್ರೆ ಮಾತ್ರ ಸಂಬಳ ಬರುತ್ತೆ, ದುಡ್ಡು ಬರುತ್ತೆ, ವ್ಯಾಪಾರ ಆಗುತ್ತೆ, ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಬರಕಿಲ್ಲ, ಹೌದಲ್ವಾ? ಆದ್ರೆ ವಿ ಸ್ಟಾರ್ ಹಂಗಲ್ಲ ಸರ್, ವಿ ಸ್ಟಾರ್ ಹಂಗಲ್ಲ. ನಾನ್ ಮನೇಲಿ ಇದ್ರು ಕೂಡ ನನ್ನ ಟೀಮ್ ಕೆಲಸ ಮಾಡ್ತಿದ್ದೆ, ದುಡ್ಡು ಬರುತ್ತೆ. ಪೀಪಲ್ ಮೇಕ್ ಮನಿ. ಎಂಪ್ಲಾಯ್ಮೆಂಟ್ ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಲ್ಲಿ ಪೀಪಲ್ ಮೇಕ್ ಮನಿ. ಒನ್ ಮ್ಯಾನ್ ವರ್ಕ್, ಒಬ್ಬರೇ ದುಡಿಬೇಕು, ನೀವು ಒಬ್ಬರೇ ದುಡಿಬೇಕು. ಇಲ್ಲಪ್ಪ ಒಂದ್ ಹೆಂಡತಿ ಮಕ್ಳು ಕರ್ಕೊಂಡು ಧರ್ಮಸ್ಥಳಕ್ಕೆ ಶೃಂಗೇರಿಗೆ ಒಂದು ಟ್ರಿಪ್ ಮಾಡ್ಕೊಂಡ್ ಬರೋಣ, ಆಗಲ್ಲ. ನಮ್ ಬಾಸ್ ರಜಾ ಕೊಡಲ್ಲ, ನಮ್ ಬಾಸ್ ಬೈತಾರೆ, ನಮ್ದು ಹಂಗೆ ನಿಮ್ದು ಹಿಂಗೆ, ಯಾವ್ದೇ ಕಾರಣಕ್ಕೆ ಆಗಲ್ಲಪ್ಪ. ಈ ಟೈಮಲ್ಲಿ ರಜಾ ಕೇಳಕ್ ಆಗತ್ತಾ? ಜಾಬ್ ಬಾಸಿಗೆ ಆಗಲ್ಲ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಯ್ಯೋ 5 ಲಕ್ಷ 10 ಲಕ್ಷ ಬಂಡವಾಳ ಹಾಕಿದೀನಿ, ಈ ಬಂಡವಾಳ ಹಾಕ್ಬಿಟ್ಟು ನಾನು ಮನೆ ಮಕ್ಳೆಲ್ಲ ಕರ್ಕೊಂಡು ಟ್ರಿಪ್ ಹೋಗಿ ಬರಕಾಗತ್ತಾ? ಬಂಡವಾಳ ಯಾರು ತೀರಿಸ್ತಾರೆ? ಯಾವ ಸಾಲ ತೀರಿಸ್ತಾರೆ? ಯಾರು ಇದ್ ಮಾಡ್ತಾರೆ? ಯಾವ ಟ್ರಿಪ್ ಬೇಡ, ಏನು ಬೇಡ, ಸುಮ್ಮನೆ ಕೂತ್ಕೊಳ್ಳಿ ಮನೇಲಿ, ಹೌದಲ್ವಾ? ಒಂದ್ ಒಳ್ಳೆ ಲೈಫ್ ಲೀಡ್ ಮಾಡಕ್ಕಾಗಲ್ಲ. ಲಿಮಿಟೆಡ್ ಇನ್ಕಮ್, 1000 ಕೋಟಿ ಯಾವುದೇ ಕಾರಣಕ್ಕಾಗಲ್ಲ, 1000 ಕೋಟಿ ಯಾವುದೇ ಕಾರಣಕ್ಕಾಗಲ್ಲ. ಎಸ್ ಬಾಸ್ ಅನ್ಬೇಕು ಎಂಪ್ಲಾಯ್ಮೆಂಟ್ ಅಲ್ಲಿ. ಎಸ್ ಬಾಸ್ ಹೇಳಿ, ನೀವ್ ಹೇಳಿದ ಕೆಲಸ ಮಾಡ್ತೀನಿ ಸರ್, ನೀವ್ ಹೇಳಿದ ಕೆಲಸ ನೀವು ಹೇಳಿದ್ರೆ ನಡ್ಕೋತೀನಿ ಸರ್, ಹೌದಾ? ಜೊತೆಗೆ 5% ಅಷ್ಟೇ ಮನಿ, 5% ಅಷ್ಟೇ ಮನಿ, 5% ಮನಿ. ಆದರೆ ನೋಡಿ, ಇ ಮತ್ತೆ ಎಸ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. ಬಿ ಮತ್ತೆ ಐ ಅಂದ್ರೆ ಬಿಸ್ನೆಸ್ ಓನರ್ಸ್. ಯು ಓನ್ ಎ ಸಿಸ್ಟಮ್ ಅಂಡ್ ಪೀಪಲ್ ವರ್ಕ್ ಫಾರ್ ಯು. ಅಂದ್ರೆ ನಿಮ್ಮ ಹತ್ರ ಓನ್ ಸಿಸ್ಟಮ್ ಇರುತ್ತೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿಮ್ಮ ಹತ್ರ ಓನ್ ಸಿಸ್ಟಮ್ ಇರುತ್ತೆ, ಆಯ್ತಾ? ಪೀಪಲ್ ವರ್ಕ್ ಫಾರ್ ಯು. ಜನಗಳು ನಮಗೋಸ್ಕರ ವರ್ಕ್ ಮಾಡ್ತಾರೆ. ಜನಗಳು ನಮಗೋಸ್ಕರ, ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ರೆ, ವ್ಯಾಪಾರ ಮಾಡೋರು ನಾವ್ ಆಗ್ಬಿಟ್ರೆ, ಜನಗಳು ನಮಗೋಸ್ಕರ ವರ್ಕ್ ಮಾಡ್ತಾರೆ. ನಾವು ಒಬ್ಬರೇ ದುಡಿಯುವಂತ ಅವಶ್ಯಕತೆ ಇಲ್ಲ. ಇದು ಟೀಮ್ ವರ್ಕ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ನಾವು ದುಡ್ದಾಗ. ಅದ್ರ ಇನ್ವೆಸ್ಟರ್ ಅಂತ ಬಂದಾಗ ಅವ್ರು ದುಡ್ಡು ಹಾಕ್ತಾರೆ, ಕೋಟಿ ಉಲ್ಟಾ ತಗೋತಾರೆ, ಕೋಟಿ ಹಾಕ್ತಾರೆ, ಕೋಟಿ ತೆಗಿತಾರೆ. ಅದೀಗ ನಮ್ ಕೆಲ್ಸ ಸಾಧ್ಯತೆ ಇಲ್ಲ. ಸೊ ನೋಡಿ, ನಿಮ್ಗೆ ಗೊತ್ತಾ, ಈ 95% ಜನ ಇ ಮತ್ತೆ ಎಸ್ ಅಲ್ಲಿ ಇದ್ರೆ, ಬರೀ 5% ಜನ ಮಾತ್ರ ಈ ಬಿಸ್ನೆಸ್ ಓನರ್ ಆಗಿರ್ತಾರೆ, ಇನ್ವೆಸ್ಟರ್ಸ್ ಆಗಿರ್ತಾರೆ. ಬಿಸ್ನೆಸ್ ವ್ಯಾಪಾರ ಮಾಡೋರು ಬಿಸ್ನೆಸ್ ಓನರ್ಸ್ ಗಳಾಗಿರ್ತಾರೆ, ಅಥವಾ ಇನ್ವೆಸ್ಟ್ ಮಾಡುವವರು ಹೂಡಿಕೆ ಮಾಡೋರು ಆಗಿರ್ತಾರೆ. ಬರೀ 5% ಜನ ಮಾತ್ರ ಆಗಿರ್ತಾರೆ. ನೋಡಿ, ಇದರಲ್ಲಿ ಪೀಪಲ್ ಮೇಕ್ ಪೀಪಲ್. ಜನಗಳಿಂದ ಜನಗಳಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ, ನೀವ್ ಯಾರು ಕೂಡ ನನ್ಗೆ ಗೊತ್ತೇ ಇರಲಿಲ್ಲ, ಹೆಂಗ್ ಕನೆಕ್ಟ್ ಆದ್ರಿ? ಬಾಯಿಂದ ಬಾಯಿಗೆ ಹೋಗ್ತಾ ಕನೆಕ್ಟ್ ಆಗ್ತಾ, ನಾನು ಕೂಡ ಬಿಸ್ನೆಸ್ ಮಾಡ್ತೀನಲ್ವಾ, ಹೌದಲ್ವಾ? ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದೀರಾ. ಟೀಮ್ ವರ್ಕ್. ನಾವು ಒಬ್ಬರೇ ದುಡಿಯಲ್ಲ, ಇಲ್ಲಿ ಟೀಮ್ ಎಲ್ಲೂ ಸೇರ್ಕೊಂಡು ದುಡಿದೀವಿ. ಅನ್ಲಿಮಿಟೆಡ್ ಇನ್ಕಮ್, ಎಷ್ಟು ಕೋಟಿ ಬೇಕಷ್ಟು ದುಡ್ಡು ಮಾಡ್ಕೋಬಹುದು, ಹೌದಲ್ವಾ? ನೋ ಬಾಸ್ ನೋ ಲಾಸ್. ಯಾರು ಬಾಸ್ ಇಲ್ಲ, ಯಾರಿಗೂ ಲಾಸ್ ಇಲ್ಲ. 95% ದುಡ್ಡು ಇವ್ರ ಹತ್ರನೇ ಇರೋದು. 95% ಇಂಡಿಯಾ ಆಳ್ತಿರೋದು ಯಾರಪ್ಪ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳು, ಇನ್ವೆಸ್ಟರ್ಸ್ ಗಳು ಅಷ್ಟೇ. ಅರ್ಥ ಆಗ್ತೀರಾ ಮೈ ಡಿಯರ್ ಫ್ರೆಂಡ್ಸ್? ಸೊ ಇದು ತುಂಬಾ ಇಂಪಾರ್ಟೆಂಟ್ ಇತ್ತು. ಅದೇ ತರ ನೋಡಿ, ವರ್ಕಿಂಗ್ ಗ್ರಾಫ್. ವಿ ಸ್ಟಾರ್ ನ ವರ್ಕ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ? ಫಸ್ಟ್ ಎಫರ್ಟ್ ನೋಡಿ. ಫಸ್ಟ್ ಇಯರ್ ಅಲ್ಲಿ ಎಷ್ಟು ಎಫರ್ಟ್ ಆಗ್ಬೇಕು, ಸೆಕೆಂಡ್ ಇಯರ್ ಎಷ್ಟು ಎಫರ್ಟ್ ಆಗ್ಬೇಕು, 3ನೇ ವರ್ಷದಲ್ಲಿ ಎಷ್ಟು ಎಫರ್ಟ್ ಆಗ್ಬೇಕು, 4ನೇ ವರ್ಷದಲ್ಲಿ ಎಷ್ಟು ಎಫರ್ಟ್ ಆಗ್ಬೇಕು, ಇನ್ಕಮ್ ಎಷ್ಟಾಗುತ್ತೆ, 5ನೇ ವರ್ಷದಲ್ಲಿ ಎಷ್ಟು ಎಫರ್ಟ್ ಆಗ್ಬೇಕು, ಎಷ್ಟು ಇನ್ಕಮ್ ಬರುತ್ತೆ ಅಂತ ನೋಡಿ. ಮೊದಲನೇ ವರ್ಷದಲ್ಲಿ ನಾವು ಕಷ್ಟಪಟ್ಟು ಪ್ಲಾನ್ ಕೊಟ್ಟು ಟೀಮ್ ರೆಡಿ ಮಾಡ್ಕೊಂಡು, ಟೀಮ್ ಅವ್ರಿಗೆಲ್ಲ ಮೊದಲೇ ಹೆಜ್ಜೆ ಮಾಡಿಸ್ಕೊಂಡು, ಅವ್ರಿಗೆ ಪ್ಲಾನ್ ಸೃಷ್ಟಿ ಮಾಡಿ, ಅವ್ರಿಗೆಲ್ಲ ಟೀಮ್ ರೆಡಿ ಮಾಡ್ಕೊಂಡು 1 ವರ್ಷದಲ್ಲಿ ಸಖತ್ ಕೆಲಸ ಮಾಡ್ಬೇಕು ವಿ ಸ್ಟಾರ್ ಅಲ್ಲಿ, ಕರೆಕ್ಟಾ? ಸೊ ಅದಾದ್ಮೇಲೆ ನೋಡಿ, ಇನ್ಕಮ್ ಬರೋದು 1ನೇ ವರ್ಷದಲ್ಲಿ ಇನ್ಕಮ್ ಬರೋದು ಇಷ್ಟು 2,000, 7,000, 15,000, 30,000, ಆಯ್ತಾ, 69,000, ಇಷ್ಟೇ ಇನ್ಕಮ್ ಬರೋದು, ಹೌದಲ್ವಾ? ಮೊದಲನೇ ವರ್ಷದಲ್ಲಿ ಅಷ್ಟು ಇನ್ಕಮ್, ಎಫರ್ಟ್ ಜಾಸ್ತಿ ಆಗ್ಬೇಕು, ಇನ್ಕಮ್ ಸ್ವಲ್ಪ ಬರುತ್ತೆ. ನೆಕ್ಸ್ಟ್ 2ನೇ ವರ್ಷದಲ್ಲಿ ನೋಡಿ, ಮತ್ತೆ ಎಫರ್ಟ್ ಆಗ್ತಿರ್ತೀವಿ, ಸ್ವಲ್ಪ ಎಫರ್ಟ್ ಕಮ್ಮಿ ಆಗಿದೆ, ಟೀಮ್ ರೆಡಿ ಆಗುತ್ತೆ. ಯಾಕಂದ್ರೆ ಒಂದು 5ನೇ ರ್ಯಾಂಕ್ ಹೋದ ತಕ್ಷಣ ನಮ್ಗೆ ಟೀಮ್ ರೆಡಿ ಆಗುತ್ತೆ. ಟೀಮ್ ರೆಡಿ ಆದಾಗ ಇನ್ಕಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. 2,10,000 ಲಕ್ಷಾಧಿಪತಿ ಆಗ್ತಿವಾಗ 2,10,000, 3,500,000, 6,00,000 ಈ ತರ ನೋಡ್ತೀವಿ. ನೆಕ್ಸ್ಟ್ 3ನೇ ವರ್ಷದಲ್ಲಿ ನೋಡಿ, ಕೆಲಸ ಕಮ್ಮಿ ಆಗ್ತಾ ಹೋಗುತ್ತೆ, ಎಫರ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಇನ್ಕಮ್ ನೋಡಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 4ನೇ ವರ್ಷ ಡೈಮಂಡ್, ಡಬಲ್ ಡೈಮಂಡ್, ಆಯ್ತಾ, ಇನ್ಕಮ್ ಇಷ್ಟು ಬರುತ್ತೆ. ಕೆಲಸ ಕಮ್ಮಿ ಅಷ್ಟೇ, ಬರೀ ಕುತ್ತಿಗೆ ಗಟ್ಟಿ ಮಾಡ್ಕೋಬೇಕು. ನಿಮ್ಗೆ ಸೆಲ್ಫಿ ತಗೊಳ್ತಾರೆ, ಹಾರ ಹಾಕ್ತಾರೆ, ತೋರ ಹಾಕ್ತಾರೆ, ಗ್ರಾಂಡ್ ವೆಲ್ಕಮ್ ಮಾಡ್ಕೊಳ್ತಾರೆ 4ನೇ ವರ್ಷದಲ್ಲಿ. ನೆಕ್ಸ್ಟ್ 5ನೇ ವರ್ಷಕ್ಕೆ ಕೆಲ್ಸನೇ ಇಲ್ಲ,
ದುಡ್ಡೇ ದುಡ್ಡು. 5ನೇ ವರ್ಷಕ್ಕೆ ದುಡ್ಡು 2.5 ಲಕ್ಷ ಈ ಜೇಬಲ್ಲಿ ದುಡ್ಡು ಮೇಲ್ಗಡೆ ಜೇಬಲ್ಲಿ ದುಡ್ಡು ಹಿಂದೆ ಜೇಬಲ್ಲಿ ದುಡ್ಡು ಎಲ್ಲ ಕಡೆ ದುಡ್ಡೇ ದುಡ್ಡು 5ನೇ ವರ್ಷಕ್ಕೆ. ಆದ್ರೆ ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಎಫರ್ಟ್ ಹಾಕಿ ಟೀಮ್ ಕಟ್ಟಿ ದುಡಿಬೇಕು. ಮೊದಲನೇ ವರ್ಷ 2 ವರ್ಷ 3 ವರ್ಷ ವಾರ 2.5 ಲಕ್ಷ ಇನ್ಕಮ್ ಬರ್ಬೇಕು ಅಂದ್ರೆ ಮೊದಲನೇ ವರ್ಷ 2ನೇ ವರ್ಷ 3ನೇ ವರ್ಷದಲ್ಲಿ ದುಡಿಬೇಕು ಮೈ ಡಿಯರ್ ಫ್ರೆಂಡ್ಸ್. ದುಡಿಬೇಕಾಗಿದೆ. ಸೊ ನೆಕ್ಸ್ಟ್ ನೋಡಿ, ಜೊತೆಗೆ FD ಮಾಡ್ತೀರಿ ಅಂತ ಹೇಳಿದ್ರೆ ನೋಡಿ ಸರ್, ಎಷ್ಟು ಜನ ಹೇಳ್ತಾರೆ ಸರ್ 15-16 ಸಾವಿರ ರೂಪಾಯಿ ನಾವು 15-16 ಸಾವಿರ ರೂಪಾಯಿ ಹಾಕ್ಬೇಕಾ V-Starಗೆ ಅಂತ ಕೇಳ್ತೀರಲ್ವಾ ಸರ್. 15-16 ಸಾವಿರ ರೂಪಾಯಿ 17 ಸಾವಿರ ಮ್ಯಾಟ್ರ್ ಎಲ್ಲ. ನೀವೇನಾದ್ರು FD ಮಾಡ್ತೀರಾ, V-Star ಹಾಕಿರೋ ದುಡ್ಡನ್ನ FD ಮಾಡ್ತೀರಾ ಅಂದ್ರೆ 7 ವರ್ಷಕ್ಕೆ 15 ಸಾವಿರ ಹಾಕಿದ್ರೆ 30 ಸಾವಿರ ಡಬಲ್ ಆಗತ್ತೆ. 14ನೇ ವರ್ಷಕ್ಕೆ 60 ಸಾವಿರ ಆಗತ್ತೆ. 21ನೇ ವರ್ಷಕ್ಕೆ 1,20,000 ಆಗತ್ತೆ. ಅದೇ V-Star ನೀವೆಲ್ಲ ಹಾಕಿ ಲಾಗಿನ್ ಆಗಿರಲ್ವಾ, ಇವಾಗ V-Star ಕೆಲಸ ಮಾಡ್ತಿರಲ್ವಾ, 16 ಸಾವಿರ ಪದಾರ್ಥಗಳು ತಗೊಂಡಿರಲ್ವಾ ಸರ್, ವರ್ಷಕ್ಕೆ 1 ರ್ಯಾಂಕ್, ವರ್ಷಕ್ಕೆ 1 ರ್ಯಾಂಕ್, ವರ್ಷಕ್ಕೆ 1 ರ್ಯಾಂಕ್, ವರ್ಷಕ್ಕೆ 1 ರ್ಯಾಂಕ್ ಅಂದ್ರೆ 18 ವರ್ಷಕ್ಕೆ 18 ರ್ಯಾಂಕ್ ಸರ್, 100 ಕೋಟಿ ನಮ್ ಇನ್ಕಮ್. ಇಲ್ಲಿ 21 ವರ್ಷಕ್ಕೆ 1,20,000 ರೂಪಾಯಿ ಅಷ್ಟೇ ದುಡ್ಡು ಆಗೋದು ಆಯ್ತಾ. V-Star ಅಲ್ಲಿ ಅಲಾಗ್ ಬುಲ್ಲಾಕಲ್ಲಿ ದುಡಿದ್ರು ಸಮೇತ, ಅಲಾಗ್ ಬುಲ್ಲಾಕಲ್ಲಿ ಟೀಮ್ ಕಟ್ಕೊಂಡು ಹೋದ್ರು ಸಮೇತ, ವರ್ಷಕ್ಕೆ 1 ರ್ಯಾಂಕ್ ಮಾಡ್ಕೊಂಡು ಹೋದ್ರು ಸಮೇತ 18 ವರ್ಷಕ್ಕೆ 18 ರ್ಯಾಂಕ್ 100 ಕೋಟಿ ದುಡ್ಡು ತಗೋಬಹುದು ಸರ್. 100 ಕೋಟಿ ದುಡ್ಡು ಅರ್ನಿಂಗ್ಸ್ ಮಾಡ್ಬೋದು. ಸೊ ಅರ್ಥ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಜೋಡಿ ನಿಮ್ಗೆ ಗೊತ್ತಿರುತ್ತೆ 2 to people ಡೂಪ್ಲಿಕೇಶನ್. 1 ವರ್ಷದಲ್ಲಿ ಎಷ್ಟು ಇನ್ಕಮ್ ಮಾಡ್ಬೋದು ಅಂತ ಹೇಳ್ಬಿಟ್ಟು 81,92,000 ರೂಪಾಯಿ ಇನ್ಕಮ್ 1 ವರ್ಷಕ್ಕೆ 2 to people ಡೂಪ್ಲಿಕೇಶನ್. ಇದು ಮಂತ್ಲಿ 2 to people ಡೂಪ್ಲಿಕೇಶನ್ ಮಾಡ್ಕೊಂಡ್ರು ಸಮೇತ 1 ವರ್ಷಕ್ಕೆ 81,90,000 ರೂಪಾಯಿ ಇನ್ಕಮ್ ಅರ್ನಿಂಗ್ಸ್ ಮಾಡ್ಬೋದು. ನಿಮ್ಗೆ ಗೊತ್ತಿರತ್ತೆ. ಜೊತೆಗೆ ನೋಡಿ, ಪ್ರಾಮಿಸ್ ನೀವು ಮಾಡ್ಕೋಬೇಕು. ನೀವು V-Star ಅಲ್ಲಿ ಸಕ್ಸಸ್ಫುಲ್ ಆಗ್ಲೇಬೇಕು ಅಂದ್ರೆ ಇದನ್ನ ಪ್ರಾಮಿಸ್ ಮಾಡ್ಕೊಳ್ಳಿ. V-Star ಉತ್ಪನ್ನಗಳನ್ನು, V-Star ಇರ್ತಕ್ಕಂಥ ಪದಾರ್ಥಗಳನ್ನು 100% ನಾನು ಯೂಸ್ ಮಾಡ್ತೀನಿ, 100% ನಾನು ಯೂಸ್ ಮಾಡೇ ಮಾಡ್ತೀನಿ ಅನ್ನೋ ತರ ನೀವು ಧೈರ್ಯ ಇದ್ ಮಾಡ್ಕೋಬೇಕು, ಶಪಥ ಮಾಡ್ಕೋಬೇಕು. ನಾನು ಯೂಸ್ ಮಾಡಿ ನನ್ನ ದೇಹ ಚೆನ್ನಾಗಿರ್ಬೇಕು, ನನ್ನ ಹಾರ್ಟ್ ಚೆನ್ನಾಗಿರ್ಬೇಕು, ನನ್ನ ಲಿವರ್ ಚೆನ್ನಾಗಿರ್ಬೇಕು, ನನ್ನ ಕಿಡ್ನಿ ಚೆನ್ನಾಗಿರ್ಬೇಕು. ಇದೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ V-Star ಪದಾರ್ಥಗಳನ್ನ, ಆಯುರ್ವೇದಿಕ್ ಸಪ್ಲಿಮೆಂಟ್ ನ ಅಮೃತವನ್ನು ನಾನು ಡೈಲಿ ತಗೋಬೇಕು, ಡೈಲಿ ಕುಡಿಬೇಕು, ಅಭ್ಯಾಸ ಮಾಡ್ಕೋಬೇಕು. ಸರ್ ನಾವು ಚೆನ್ನಾಗಿದ್ರೆ ನಮ್ಮ ಸಮಾಜ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿದ್ರೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ. ನಾವೇ ಕುಡ್ದಿಲ್ಲ, ನಾವೇ ನಮ್ಮ ದೇಹನ ನೋಡ್ಕೊಳ್ತಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಧೈರ್ಯವಾಗಿ ಹೆಂಗ್ ಹೇಳಕ್ ಸಾಧ್ಯ? ಹೌದಾ? ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಪದಾರ್ಥಗಳನ್ನು ಉಪಯೋಗಿಸಿ. ಮತ್ತೆ ಯಶಸ್ಸಿನ 8 ಮೆಟ್ಟಿಗಳನ್ನು ನಾನು ತಿಳಿದುಕೊಳ್ಳುತ್ತೇನೆ ಹಾಗೂ ಅದನ್ನು ಪಾಲಿಸುತ್ತೇನೆ. ಯಶಸ್ಸಿನ 8 ಮೆಟ್ಟಿಲು 8 ಸ್ಟೆಪ್ ಅನ್ನು ಇದೆಯಲ್ಲ, ಲೀಸ್ಟ್ ಮಾಡೋದು, ಡ್ರೀಮು, ಲೀಸ್ಟ್ ಮೇಕಿಂಗು ಆಯ್ತಾ, ಇನ್ವಿಟೇಷನ್, ಶೋಧ ಪ್ಲಾನ್, ಫಾಲೋ ಅಪ್, ಕ್ಲೋಸಿಂಗ್ ಎಲ್ಲ ಆಯ್ತಲ್ಲ, ಇದನ್ನ ನಾನು ಕಲ್ತ್ಕೋಬೇಕು ಮತ್ತೆ ಅನುವರ್ಸ್ಕೋಬೇಕು ಆಯ್ತಾ. ಸೊ ಇದನ್ನ ಕಲಿಬೇಕು, ಕಲ್ತ್ಕೊಂಡು ಇದನ್ನ ಪಾಲಿಸಬೇಕು, ಜನಗಳಿಗೆ ಹೇಳ್ಕೊಡ್ಬೇಕು. 8 ಸ್ಟೆಪ್ ಎಲ್ಲರೂ ಕಲಿಲೇಬೇಕು ಮೈ ಡಿಯರ್ ಫ್ರೆಂಡ್ಸ್. ಜೊತೆಗೆ ಪ್ರತಿದಿನ 3 ಬಿಸ್ನೆಸ್ ಪ್ಲಾನ್ ಹೇಳುತ್ತೇನೆ. ಅದೇನ್ ತಲೆ ಮೇಲೆ ತಲೆ ಬೀಳಿ, ಡೈಲಿ 3 ಪ್ಲಾನ್ ನಾನು ಕೊಟ್ಟೇ ಕೊಡ್ತೀನಿ ಸರ್. ಅದು ತಪ್ಪು ಮಾಡ್ತೀನೋ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಸರ್, ಡೈಲಿ 3 ಪ್ಲಾನ್ ಕೊಡ್ತೀನಿ ಸರ್, ಡೈಲಿ 3 ಪ್ಲಾನ್ ಕೊಟ್ಟೇ ಕೊಡ್ತೀನಿ ಸರ್. 10 ಜನಕ್ಕೆ ಫೋನ್ ಮಾಡ್ತೀನಿ ಸರ್, ಡೈಲಿ 10 ಜನಕ್ಕೆ ಫೋನ್ ಮಾಡ್ತೀನಿ ಸರ್, 3 ಪ್ಲಾನ್ ಕೊಡ್ತೀನಿ ಸರ್. ಡೈಲಿ 10 ಜನಕ್ಕೆ ಫಾಲೋ ಅಪ್ ಮಾಡ್ತೀನಿ ಸರ್, 3 ಪ್ಲಾನ್ ಕೊಡ್ತೀನಿ ಸರ್. ಇದು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಇದನ್ನ ಇದೇ ಸೂತ್ರ. ಇದು ಗೊತ್ತಾ, ಇದು ನಮ್ಗೆ MD ಅವರು ನಾನು ಸ್ಟಾರ್ಟಿಂಗ್ ಕೊರೋನಾ ಟೈಮಲ್ಲಿ ಬಂದಾಗ ಈ PPT ಬೇಕಾದ್ರೆ ನೋಡಿ, ಇಲ್ಲಿ ಕಾಣ್ತಿರಲ್ಲ, ಇಲ್ಲಿ MD ಅವರೇ ಕಾಣ್ತಿರೋದು. ಇದು MD ಸರ್ ನಮ್ಗೆ ಹೇಳ್ಕೊಟ್ಟಿದ್ದು. ನಾವು ಕೊರೋನಾ ಟೈಮ್ ಅಲ್ಲಿ ಇದು ಹೇಳ್ಕೊಟ್ಟಿದ್ದಕ್ಕೆ ನಾವು ಡೈಲಿ 3 ಪ್ಲಾನ್, ಡೈಲಿ 10 ಫೋನ್ ಅಂತ ಮಾಡಿದಕ್ಕೆ ನಾವು ಇಲ್ಲಿ ಗಂಟೆ ಸಕ್ಸಸ್ ಆಗಿರೋದು ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ಗಂಟೆ ಡೈಮಂಡ್ ಆಗಿದ್ದು ಗೊತ್ತಾ, ಈ ಸೂತ್ರ ಬಳಸ್ಕೊಂಡೇನೆ ನಾವು ಡೈಮಂಡ್ ಆಗಿದ್ದು. ಇದು MD ಅವರೇ ಕೊಟ್ಟಿರೋ ಪ್ಲಾನ್ ಇದು ಆಯ್ತಾ. 8 ಕೋರ್ ಸ್ಟೆಪ್ಸ್ ಅಂತ ಹೇಳ್ಬಿಟ್ಟು ಡೈಲಿ 3 ಪ್ಲಾನ್ ಕೊಡ್ಬೇಕು, 10 ಫೋನ್ ಮಾಡ್ಬೇಕು. ಪ್ರತಿ ವಾರ 50 SP ಅಲ್ಲ 300 SP ರಾಂಗ್ ಆಗ್ಬಿಟ್ಟಿದೆ ಇಲ್ಲಿ. ಪ್ರತಿ ವಾರ 300 SP ಸೇಲ್ಸ್ ತಪ್ಪದೇ ಮಾಡೇ ಮಾಡ್ತೀನಿ ಸರ್. 300 SP ನಾನು ಯಾವುದೇ ಕಾರಣಕ್ಕೂ ಸರ್ 300 SP ಮಾಡಿದ್ರೆ ನಾನು ನಿದ್ದೆ ಮಾಡಬಾರ್ದು. 300 SP ಬಂದಿಲ್ಲ ಅಂದ್ರೆ ಮಿನಿಮಮ್ ವಾರಕ್ಕೆ 3,000 ರೂಪಾಯಿ ಇನ್ಕಮ್ ತಗೊಂಡಿಲ್ಲ ಅಂದ್ರೆ ಎಂತದ್ ಸಾರ್? ಇಷ್ಟೆಲ್ಲ ಬಿಸ್ನೆಸ್ ಮಾಡಿ ವಾರಕ್ಕೆ ಬರೀ 300 SP, ವಾರಕ್ಕೆ ಬರೀ 300 SP ಮಾಡಿಲ್ಲ ಅಂತ ಹೇಳಿದ್ರೆ ಹೌದಲ್ವಾ? ಜೊತೆಗೆ ಟೆಸ್ಟಿಮೋನಿ ಕೂಡ ನಾನು ಸದಾ ಸಿದ್ಧರಾಗಿರ್ತೀನಿ. ಯಾರಾದ್ರೂ ರಿಸಲ್ಟ್ಸ್ ಕೇಳ್ತಂದ್ರೆ ನನ್ನ ರಿಸಲ್ಟ್ ನಾನು ಖಂಡಿತ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಇನ್ಕಮ್ ರಿಸಲ್ಟ್ ಕೇಳ್ಬೇಕಾ, ನಾನು 2,000 ರೂಪಾಯಿ ತಗೊಂಡಿಲ್ಲ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ನಾನು 15,000 ರೂಪಾಯಿ ಇನ್ಕಮ್ ತಗೊಂಡಿಲ್ಲ, ಅದ ಪ್ರಾಮಾಣಿಕವಾಗಿ ಹೇಳ್ತೀನಿ. ನನಗೆ ರಿಸಲ್ಟ್, ಹಾರ್ಟ್ ರಿಸಲ್ಟ್ ಬಂದಿದ್ಯಾ, ಶುಗರ್ ರಿಸಲ್ಟ್ ಬಂದಿದ್ಯಾ, ಥೈರಾಯ್ಡ್ ರಿಸಲ್ಟ್ ಬಂದಿದ್ಯಾ, ನಾನು ಖಂಡಿತವಾಗ್ಲೂ ನಾನು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತೀನಿ. ಅದನ್ನ ಧೈರ್ಯ ಕಲ್ತ್ಕೋಬೇಕು, ಹೇಳೋದನ್ನ ಮಾತು ಕಲಿಬೇಕು, ಸುಳ್ಳು ಹೇಳ್ಬಾರ್ದು, ಸತ್ಯ ಮಾತಾಡ್ಬೇಕು. ಸೊ ಅವಾಗ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸರ್. ನೀವು ಮನ್ಸಲ್ಲಿ ಇಟ್ಕೊಬಿಟ್ರೆ ಅಯ್ಯೋ ನಂಗೆ ಶುಗರ್ ರಿಸಲ್ಟ್ ಬಂದಿದೆ ಮನ್ಸಲ್ಲಿ ಇಟ್ಕೋತೀನಿ ಅಷ್ಟೇ. ಜನಕ್ಕೆ ಹೆಂಗ್ ಗೊತ್ತಾಗತ್ತೆ? ಅಯ್ಯೋ ನಂಗೆ ಮಂಡಿನ ರಿಸಲ್ಟ್ ಬಂದಿದೆ ನಾನು ಹೇಳ್ಕೊಳಲ್ಲ. ಅಯ್ಯೋ ನನಗೆ 15,000 ರೂಪಾಯಿ ದುಡ್ಡು ಬಂದಿದೆ ನಾನು ಯಾರಿಗೂ ಹೇಳ್ಕೊಳ್ಳೋದೇ ಇಲ್ಲ. ಹೆಂಗ್ ಗೊತ್ತಾಗತ್ತೆ ಜನಗಳಿಗೆ? ಹೇಳ್ಕೋಬೇಕು ಸರ್ ಮೇಡಮ್. ಹೇಳ್ಕೊಳಕ್ಕೆ ನಾಚಿಕೆ, ಅಳುಕು, ಹಂಚಿಕೆ ಇಟ್ಕೊಟ್ರೆ ಇಲ್ಲಿ ಸಕ್ಸಸ್ ಆಗಲ್ಲ. ಅಳುಕು ಹಂಚಿಕೆನ ಬಿಡ್ಬೇಕಾಗತ್ತೆ. ಜೊತೆಗೆ ಸಿಸ್ಟಮ್ ಮೂಲಕ ತಿಳಿಸುವ ಕಂಪನಿಯ ಪ್ರಯೋಜನಕಾರಿ ಆಡಿಯೋಗಳನ್ನು ಕೇಳುತ್ತೇನೆ, ವಿಡಿಯೋಗಳನ್ನು ನೋಡುತ್ತೇನೆ. ಕಂಪನಿಯ ಯಾವುದೇ ಆಡಿಯೋ ಬರ್ಲಿ, ಯಾವುದೇ ವಿಡಿಯೋ ಬರ್ಲಿ, ಕಂಪನಿಯ ವೆಬ್ಸೈಟ್ ಅಲ್ಲಿ ಏನೇ ಬಂದು ಸಮೇತ ನಾನು ನೋಡ್ತೀನಿ, ತಿಳ್ಕೊಳ್ತೀನಿ. ಕಂಪನಿಯ ಗ್ರೂಪ್ ಗಳಲ್ಲಿ ಎಲ್ಲ ವಿಡಿಯೋಸ್ ಗಳಲ್ಲಿ ಆಗ್ತಾರೆ ನಾನು ನೋಡ್ತೀನಿ, ನಾನು ಪ್ರಮೋಷನ್ ಮಾಡ್ತೀನಿ ಕಂಪನಿ ವಿಡಿಯೋಸ್ಗಳನ್ನ. ನಮ್ಮ ಅಪ್ಲೈನ್ ಲೀಡರ್ಗಳು ಏನಾಗ್ತಾರ ಪ್ರಮೋಷನ್ ಮಾಡ್ತೀನಿ, ಅದ ವಿಡಿಯೋಗಳನ್ನ ಕಂಪ್ಲೀಟ್ ನೋಡ್ತೀನಿ, ತಿಳ್ಕೊಳ್ತೀನಿ, ಕಲ್ತ್ಕೊಳ್ತೀನಿ. ಅದನ್ನ ಬೆಳೆಸ್ಕೋಬೇಕು. ನಾನ್ ಯಾಕೆ ನೀನ್ ಹಾಕಿರೋದು ಕೇಳ್ಬೇಕು, ನಾನ್ ಯಾಕೆ ನೀನ್ ಹಾಕಿರೋ ಆಡಿಯೋ ನಾನು ಕೇಳ್ಬೇಕು, ನಿಂದ ಇದೆಲ್ಲ ಮಾತಾಡಬಾರ್ದು ಆಯ್ತಾ. ಎಲ್ಲಾನು ಕಲಿಬೇಕು, ಸಣ್ಣ ಮಕ್ಕಳಿಂದನೂ ಕೂಡ ಕಲಿಬೇಕಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಜೊತೆಗೆ ಟೀಮ್ ಪ್ಲೇಯರ್ ಆಗಿರಲು ನಾನು ಯಾವುದೇ ಕಾರಣಕ್ಕೂ ಕ್ರಾಸ್ ಲೈನ್ ಮಾಡುವುದಿಲ್ಲ. ಕ್ರಾಸ್ ಲೈನ್ ಮಾಡಿದ್ರೆ V-Star ಅಲ್ಲಿ ಡೈಮಂಡ್ ಆಗುವುದಿಲ್ಲ ಖಂಡಿತವಾಗಿಯೂ. ಗೌರವಾನ್ವಿತವಾಗಿ ಕಂಪನಿಯನ್ನು ಪರಿಚಯಿಸಲು ಕಲಿತೇನೆ.
ಕಲಿಸುತ್ತೇನೆ ಅಂತ ಹೇಳ್ಬಿಟ್ಟು ಓಕೆನಾ. ಕಂಪನಿಯ ಪ್ರತಿಯೊಂದು ಟ್ರೈನಿಂಗ್ ಪ್ರೋಗ್ರಾಮ್ ತಪ್ಪದೇ ಭಾಗವಹಿಸ್ತೇನೆ. ಎಲ್ಲಾ ಟ್ರೈನಿಂಗ್ ಅಲ್ಲೂ ಕೂಡ ಭಾಗವಹಿಸಬೇಕು. ಜೊತೆಗೆ ಕಂಪನಿಯ ಕ್ಯಾಟ್ಲಾಗ್ ಅನ್ನು ಸದಾ ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತೇನೆ. ಕಂಪನಿಯ ಕ್ಯಾಟ್ಲಾಗ್ ಯಾವಾಗ್ಲೂ ಕೂಡ ನಿಮ್ಮ ಒಟ್ಟಿಗೆ ಇರಲೇಬೇಕು. ಅರ್ಥ ಆಯ್ತಾ ಮೈ ಡಿಯರ್ ಫ್ರೆಂಡ್ಸ್? ಸೊ ಇಷ್ಟು ಲೀಡರ್ಶಿಪ್ ಇತ್ತು. ಈಗ ಥಾಯಿಲ್ಯಾಂಡ್ ಇಂದ ಥೈಲ್ಯಾಂಡ್ಗೆ ಎಲ್ಲರೂ ಕೂಡ ಪ್ರವಾಸ ಮಾಡ್ತಾ ಇದೀವಿ. ಸೊ ಎಷ್ಟು ಜನ ಬರ್ತಾ ಇದ್ದೀರಾ? ಯಾಕೆ ಸರ್ ಥೈಲ್ಯಾಂಡ್ ಹೋಗ್ಬೇಕು ಸರ್? ಎಷ್ಟೋ ಜನಗಳ ಕನಸು ಈ ಥೈಲ್ಯಾಂಡ್ ಟ್ರಿಪ್. ನಿಮಗೆ ಗೊತ್ತಿರ್ಲಿ, ಎಷ್ಟೋ ಜನ ಬೆಟ್ಟದಷ್ಟು ಕನಸಿಟ್ಕೊಂಡಿದ್ರೆ ನಾನು ಕೂಡ ಫಾರಿನ್ ಟ್ರಿಪ್ ಹೋಗ್ಬೇಕು ಸರ್, ನಾನು ಕೂಡ ಫ್ಲೈಟ್ ಅಲ್ಲಿ ಕೂರ್ಬೇಕು ಸರ್. ಫ್ಲೈಟ್ ಅಲ್ಲಿ ಹೆಂಗಿರುತ್ತೆ ಸರ್? ಆ ಫ್ಲೈಟ್ ಒಳಗಡೆ ವಾತಾವರಣ ಹೆಂಗಿರ್ತದೆ? ಆ ಫ್ಲೈಟ್ ಅಲ್ಲಿ ವಾಶ್ರೂಮ್ ಹೆಂಗಿರುತ್ತೆ? ಕುತ್ಕೊಳ್ಳುವಂತ ಚೇರ್ ಹೆಂಗಿರುತ್ತೆ? ಫ್ಲೈಟ್ ಅಲ್ಲಿ ಏರ್ ಹೋಸ್ಟರ್ಸ್ ಹೆಂಗಿರ್ತಾರೆ? ತೋರ್ತಾನ ನಿಮ್ಗೆ ಹೆಂಗಿರ್ತಾರೆ ಅಂತ? ತೋರ್ಸ ನೋಡೋ, ರೆಡಿ ಇದೀರಾ? ಓ ಮೋಸ್ಟ್ಲಿ ಎಲ್ಲರೂ ಮ್ಯೂಟ್ ಆಗಿದ್ದಾರೆ. ಓಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಫ್ಲೈಟ್ ಒಳಗಡೆ ಹೆಂಗಿದೆ ಸರ್? ಫ್ಲೈಟ್ ಅನ್ನೋದು ಬಡವ್ರಿಗೆ, ನಮ್ಮಂತವ್ರ ಬಡವ್ರಿಗೆ ಕನ್ಸಿದು, ಹೌದ್ ತಾನೆ? ಫ್ಲೈಟ್ ಅನ್ನೋದು ಕನ್ಸು. ಆದ್ರೆ ರೀಸ್ಟಾರ್ ವೆಲ್ನೆಸ್ ಇರುತ್ತೆ ಬರೀ 300 SP ಸರ್. ಬರೀ 300 SP ಇದೆಲ್ಲ ಡೆಲ್ಲಿ ಕರ್ಕೊಂಡು ಹೋಗ್ತಿಲ್ಲ, ಇದೆಲ್ಲ ಗೋವಾ ಕರ್ಕೊಂಡು ಹೋಗ್ತಿಲ್ಲ. ಬರೀ 300 SP ಸರ್. ಇಂಟರ್ನ್ಯಾಷನಲ್ ಟ್ರಿಪ್ ಫಾರಿನ್ ಕರ್ಕೊಂಡು ಹೋಗ್ತಿಲ್ಲ. ನಿಮ್ಗೆ ಗೊತ್ತಾ? ನೀವು ಒಂದ್ಸಲ ಫಾರಿನ್ಗೆ ಹೋಗಿ ಬಂದ್ರೆ ನಿಮ್ನ ಹೆಂಗ್ ಕರೀತಾರೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಇಲ್ಲಿ ಕಮಲಂ ಅವ್ರು ಇದಾರೆ. ಕಮಲಂ ಅವ್ರಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 60 ವರ್ಷ ಆಗಿರ್ಬೋದು. 50 ವರ್ಷ ಅಂತೂ ಕ್ರಾಸ್ ಆಗಿದೆ. 50 ವರ್ಷ ಆಗಿರೋ ಕಮಲಮ್ಮ ಅವರು ಥೈಲ್ಯಾಂಡ್ ಪ್ರವಾಸ ಮುಗಿಸಿ ಬಂದ್ರೆ ಅವ್ರ ಮನೆ ಅಕ್ಕಪಕ್ಕದಲ್ಲ ಹೆಂಗ್ ಹೇಳ್ತಾರೆ? ಕಮಲಮ್ಮ ಗೊತ್ತಾ ನಿಮ್ಗೆ? ಥೈಲ್ಯಾಂಡ್ ಹೋಗಿ ಬಂದಿದ್ದು, ಫಾರಿನ್ ಹೋಗಿ ಬಂದವ್ರೆ ಕಮಲಮ್ಮ ಅವರು. ಫಾರಿನ್ ಹೋಗಿ ಬಂದಿರೋ ಫಾರಿನ್ ರಿಟರ್ನ್ಸ್ ಕಮಲಮ್ಮ ಅವರು. ನಿಮ್ಗೆ ಗೊತ್ತಾ? ಅವಾಗೆಲ್ಲ ಫಾರಿನ್ ರಿಟರ್ನ್ಸ್ ಯಾರಿಗೆ ಹೇಳ್ತಿದ್ರು? ಯಾರು ಚೆನ್ನಾಗಿ ಓದ್ಬಿಟ್ಟು ಇಂಜಿನಿಯರ್ ಡಾಕ್ಟರ್ಗಳಾಗಿದ್ರೆ ಫಾರಿನ್ ಹೋಗಿ ಬರ್ತಿದ್ರು, ಹೌದಾ ಅಲ್ವಾ ಸರ್? ಈಗ ಕಮಲಮ್ಮ ಅವರು ಸಮೇತ ಯಾವ ಇಂಜಿನಿಯರ್ ಅಲ್ಲ, ಯಾವ ಡಾಕ್ಟರ್ ಅಲ್ಲ. ಕಮಲಮ್ಮನು ಕೂಡ ಮನ್ಸ್ ಮಾಡಿದ್ರೆ ಈಗ ಫಾರಿನ್ ರಿಟರ್ನ್ಸ್ ಆಗ್ಬಹುದು. ಕಮಲಮ್ಮ ಅವರು ಮನ್ಸ್ ಮಾಡಿದ್ರು ಸಮೇತ ಫಾರಿನ್ ರಿಟರ್ನ್ಸ್ ಆಗ್ಬಹುದು. ಏನಿಲ್ಲ, ವಾರಕ್ಕೆ 300 SP ಅಷ್ಟೇ. ಬರೇ 300 SP ಮಾಡಿದ್ರೆ ಸಾಕು. ಥೈಲ್ಯಾಂಡ್ ಪ್ರವಾಸ ಫ್ರೀ, ಕಂಪ್ಲೀಟ್ಲಿ ಫ್ರೀ. ನೋಡಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ರೆಡಿ ಇದೀರಾ? ಫ್ಲೈ ಆಗಕ್ಕೆ ಫ್ಲೈಟ್ ಹತ್ತಕ್ಕೆ ರೆಡಿ ಇದೀರಾ ಎಲ್ರು? ನನ್ಗೆ ಗೊತ್ತು ನೀವೆಲ್ರಿಗೂ ಮೀಟ್ ಮಾಡಿ ನಿಮ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಯಾರು ಫ್ಲೈಟ್ ಹತ್ತಕ್ಕೆ ರೆಡಿ ಇದೀರಾ? ಆರ್ ಯು ಆಲ್ ರೆಡಿ ಟು ಫ್ಲೈ? ಥೈಲ್ಯಾಂಡ್ ಪ್ರವಾಸ ಮಾಡ್ಲಿಕ್ಕೆ ರೆಡಿ ಇದೀರಾ? ಫ್ಲೈಟ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಸ್ ಅಂತ ಬರ್ತಾ ಇದೆ. ಎಲ್ಲರೂ ಮೆಸೇಜ್ ಮಾಡಬಹುದು. ನೋಡಿ, ಇಟ್ಸ್ ಎ ಟೇಕ್ ಆಫ್ ಟೈಮ್. ಇಟ್ಸ್ ಟೈಮ್ ಟು ಟೇಕ್ ಆಫ್. ಈಗ ಟೇಕ್ ಆಫ್ ಆಗದೆ ನೀವು ಫ್ಲೈಟ್ ಒಳಗಡೆ ಕುತ್ಕೊಂಡಿದ್ದೀರಾ, ಆಯ್ತಾ? ಫ್ಲೈಟ್ ಒಳಗಡೆ ಕುತ್ಕೊಂಡಿದ್ದೀರಾ, ಫ್ಲೈಟ್ ಈಗ ಟೇಕ್ ಆಫ್ ಆಗತ್ತೆ, ಮೇಲ್ಗಡೆ ಹಾರುತ್ತೆ. ಆಕಾಶದ ಒಳಗಡೆ ಮೋಡಗಳನ್ನ ಹೊಡ್ಕೊಂಡು ಮೇಲ್ಗಡೆ ಹಾರುತ್ತೆ. ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹಾರ್ತಾ ಇದೆ ವಿ ಸ್ಟಾರ್ ಫ್ಲೈಟ್ ರೆಡಿ ಇದೆ. ನೀವು ರೆಡಿ ಇದ್ದೀರಾ? 6ಕ್ಕೆ ರೆಡಿ ಇದೆ ವಿ ಸ್ಟಾರ್ ಫ್ಲೈಟ್. ಸೊ ನೀವು ರೆಡಿ ಇರಬೇಕು. ಅದು ಹೆಂಗೆ ನೋಡಿ, ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಇದು. ತುಂಬಾ ಸುಂದರವಾಗಿರ್ತಕ್ಕಂಥ ಏರ್ಪೋರ್ಟ್ ಬ್ಯಾಂಗ್ಳೂರಲ್ಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಒಂದ್ಸಲ ಅಲ್ಲಿ ಹೋಗಿ ಬಂದ್ರೆ ಮನ್ಸಿಗೆ ಆನಂದ ಆಗತ್ತೆ. ಏರ್ಪೋರ್ಟ್ ಹೋಗಿ ಬಂದ್ರೆ ಆ ಏರ್ಪೋರ್ಟ್ ಇಲ್ಲ ಇಟ್ಕೊಂಡು ಒಂದೇ ಒಂದು ವಿಡಿಯೋ ನಿಮ್ಮ ಸ್ಟೇಟಸ್ ಅಲ್ಲಿ ಇಟ್ರೆ ಎಷ್ಟು ಜನ ನಿಮ್ಗೆ ವಿ ಸ್ಟಾರ್ ಆಗಲ್ಲ, ವಿ ಸ್ಟಾರ್ ನಡೆಯಲ್ಲ, ವಿ ಸ್ಟಾರ್ ಹೆಂಗಾಗತ್ತೆ, ವಿ ಸ್ಟಾರ್ ನಡೀತದ, ಹಿಂಗಾಗತ್ತಾ ಹಂಗಾಗತ್ತಾ ಹೇಳಿದ್ರು ಗೊತ್ತಾ? ನೋಡಪ್ಪ, ವಿ ಸ್ಟಾರ್ ಇಂದ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀನಿ ನಾನು ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ಬೋದು. ಅವ್ರಿಗೆಲ್ಲ ಉರ್ಸ್ಬೋದು, ಆಯ್ತಾ? ಯಾರು ನಿಮ್ಮ ಒಟ್ಟಿಗೆ ಕೈ ಜೋಡಿಸಿಲ್ಲ ವಿ ಸ್ಟಾರ್ ಅಲ್ಲಿ, ಓಕೆನಾ? ಅವ್ರಿಗೆಲ್ಲ ಉರ್ಸ್ಬಹುದು, ಆಯ್ತಾ? ಸೊ ನೆಕ್ಸ್ಟ್ ನೋಡಿದ್ರೆ, ಲೆಟ್ಸ್ ಫ್ಲೈ. ರೆಡಿ? ಆರ್ ಯು ರೆಡಿ? ಫ್ಲೈಯಿಂಗ್ ಆಗಿ ರೆಡಿ ಇದೀರಾ? ಈಗ ಆರುತ್ತೆ ಫ್ಲೈಟ್. ಇವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿರಿ, ಒಳಗಡೆ ನೋಡಿರಿ, ಫ್ಲೈಟ್ ಒಳಗಡೆ ಕೂತ್ಕೊಳ್ತೀರಾ. ನೋಡಿ ಫ್ಲೈಟ್ ಒಳಗಡೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಾನು ಇವಾಗ. ವೆಲ್ಕಮ್ ಮಾಡ್ತೀನಿ ನೋಡಿ. ಇವಾಗ ಕಾಣಿಸ್ತಾ ಇದೆ ಎಲ್ರಿಗೂ? PPT ಕಾಣಿಸ್ತಾ ಇದೆಯಾ? ವೆಲ್ಕಮ್ ಬೈ ಏರ್ ಹೋಸ್ಟರ್ಸ್ ಗಗನ ಸಖಿಯರು ನಿಮ್ಗೆ ವೆಲ್ಕಮ್. ಆಲ್ ವಿ ಸ್ಟಾರಿಯನ್ಸ್, RK ಫ್ಯಾಮಿಲಿ, ವೆಲ್ಕಮ್ ಯು ಆಲ್. ರೆಬಲ್ ಫ್ಯಾಮಿಲಿ, ವೆಲ್ಕಮ್ ಯು ಆಲ್. 1 ಟೀಮ್, ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಏರ್ಪೋರ್ಟಿಗೆ ಸ್ವಾಗತ ಸುಸ್ವಾಗತ. ಫ್ಲೈಟ್ ಒಳಗಡೆ ಅಂದ್ಬಿಟ್ಟು ಏರ್ ಹೋಸ್ಟ್ ಗಗನ ಸಖಿಯರು ನಿಮ್ಗೆ ವೆಲ್ಕಮ್ ಮಾಡ್ತಿದ್ದಾರೆ ಥೈಲ್ಯಾಂಡ್ ಹೋಗೋದಿಕ್ಕೆ, ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಒಳಗಡೆ ನೋಡಿ ಸರ್ ಸೀಟ್ ಹೆಂಗಿದೆ. ಅಬ್ಬಬ್ಬಬ್ಬಬ್ಬ, ಆ ಲೈಟ್ ನೋಡಿ, ಆ ಸೀಟ್ಗಳು ನೋಡಿ ಹೆಂಗಿದೆ ಗೊತ್ತಾ? ಅಪ್ಪ, ಲೈಫಲ್ಲಿ ಒಂದ್ಸಲ ಫ್ಲೈಟ್ ಅಲ್ಲಿ ಹೋಗ್ಬೇಕು ಸರ್ ಮೇಡಮ್, ಲೈಫಲ್ಲಿ ಒಂದ್ಸಲ ಫ್ಲೈಟ್ ಒಳಗೆ ಬರ್ಬೇಕು. ನೋಡಿ ಹೆಂಗಿದೆ ನೋಡಿ ಆ ಸೀಟ್ ನೋಡಿ. ಅಲ್ಲಿ ಕುತ್ಕೊಂಡ್ಬಿಟ್ರೆ ಮಜಾನೇ ಮಜಾ. AC ಬರ್ತಾ ಇರತ್ತೆ. ಈಗ ಫ್ಲೈಟ್ ಮೇಲೆ ಹಾರುತ್ತೆ ನೋಡಿ, ಹೊರಗಡೆ ಹೆಂಗಿರುತ್ತೆ ನೋಡಿ ಫ್ಲೈಟ್ ಅಲ್ಲಿರೋ ವಾಶ್ರೂಮ್ ಹೇಗಿದೆ ಅಂತ ಹೇಳ್ಬಿಟ್ಟು, ಆಯ್ತಾ? ಬಟನ್ ಸಿಸ್ಟಮ್, ಬಟನ್ ಹಿಂಗ್ ಗೊತ್ತರೆ ಸಾಕು ಫ್ಲಶ್ ಆಗತ್ತೆ. ನೀರ್ ಬರುತ್ತೆ, ಫ್ಲಶ್ ಆಗತ್ತೆ. ಹೆಂಗಿದೆ ನೋಡಿ ವಾಶ್ರೂಮ್ ಮಾಡಿ ಹೆಂಗಿದೆ ಸರ್? ಒಳ್ಳೆ ಬೆಡ್ರೂಮ್ ಇದಂಗಿದೆ. ಸಣ್ಣದು ವಾಶ್ರೂಮ್ ಹೆಂಗಿರುತ್ತೆ ಗೊತ್ತಾ? ಅಲ್ಲಿ ಹೋಗ್ಬಿಟ್ರೆ ಬರೀ ವಾಶ್ರೂಮ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನೋಡಿ ಇವಾಗ ವಿಂಡೋ ವ್ಯೂ ಫ್ರಮ್ ದಿ ಫ್ಲೈಟ್.
ಫ್ಲೈಟ್ ಒಳಗಡೆ ಕುತ್ಕೊಂಡು ವಿಂಡೋ ಪಕ್ಕದಲ್ಲಿ ಕುತ್ಕೊಂಡು ಹಿಂಗ್ ನೋಡಿದ್ರೆ, ನೀವೆಲ್ಲ ರಾತ್ರಿ ಪ್ರಯಾಣ ಮಾಡ್ತಿದ್ರ ಅಂತ ಹೇಳಿದ್ರೆ ಕೆಳಗಡೆ ನೋಡಿದ್ರೆ ಇದು ಆಕಾಶನ ಏನ್ ಸ್ವರ್ಗನ ಅಂತ ಅನ್ಸುತ್ತೆ. ಕೆಳಗಡೆ ಲೈಟ್ಗಳು ಮಿಂಚ್ತಾ ಇರುತ್ತೆ. ಆಯ್ತಾ, ಬೆಂಗಳೂರಿಂದ ಆರ್ತಾ ಇದ್ದೀರಾ, ಬೆಂಗಳೂರಿಂದ ಆರ್ಬೇಕಾದ್ರೆ, ಥೈಲ್ಯಾಂಡ್ ಪ್ರವಾಸ ಮಾಡ್ಬೇಕಾದ್ರೆ ಕೆಳಗಡೆ ನೋಡ್ತಾ ಇದ್ರೆ ಸ್ವರ್ಗ. ಕೆಳಗಡೆ ನಿಂತ್ಕೊಂಡು ಏರೋಪ್ಲೈನ್ ಟಾಟಾ ಅಂತ ಹೇಳ್ತಾ ಇದೀವಿ. ಆಯ್ತಾ, ಈಗ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ, ನಮಗೆ ಟಾಟಾ ಮಾಡ್ತಾ ಇರ್ತಾರೆ. ಯಾರು V-Starಗೆ ಲಾಗಿನ್ ಆಗಿಲ್ಲ, ಯಾರು ಥೈಲ್ಯಾಂಡ್ ಪ್ರವಾಸ ವಿನ್ ಆಗಿಲ್ಲಲ್ಲ, ಯಾರು ವಿನ್ ಆಗಿಲ್ಲ ಅವ್ರೆಲ್ರು ಕೆಳಗಡೆ ನಿಂತ್ಕೊಂಡು ಟಾಟಾ ಬೈ ಬೈ ಸಿ ಯು, ನಾನ್ 6th ರ್ಯಾಂಕ್ ಆದ್ಮೇಲೆ ಥೈಲ್ಯಾಂಡಿಗೆ ಬರ್ತೀನಿ, ನೀವು ಬರೀ 300 ಮಾಡ್ಕೊಂಡು ಅಚೀವ್ಮೆಂಟ್ ಆಗೋದಲ್ಲಪ್ಪ ಅಂತ ಹೇಳ್ಬಿಟ್ಟು ಕೆಳಗಡೆ ನಿಂತ್ಕೊಂಡು ಟಾಟಾ ಮಾಡಿ ಕಳಿಸ್ತಾ ಇರ್ತಾರೆ. ಆಯ್ತಾ, ನೋಡಿ ನೆಕ್ಸ್ಟ್ ಮಂತ್ ಈಗ 20ನೇ ತಾರೀಕು ಹೊರಟಿದೀವಿ, ನೀವು ಅಚೀವ್ಮೆಂಟ್ ಮಾಡ್ಕೊಳ್ಳಿ. ನೋಡಿ ವಿಂಡೋ ಸೈಡ್ ಯಾವ ತರ ಕಾಣುತ್ತೆ. ಇಲ್ಲ ಸರ್, ನಾನ್ ಥೈಲ್ಯಾಂಡ್ ಅಚೀವ್ಮೆಂಟ್ ಆಗಲ್ಲ ಸರ್. ಸೊ ನಿಮ್ಗೋಸ್ಕರ ಕಾಯ್ತಾ ಇದೆ ಧರ್ಮಸ್ಥಳ, ಶೃಂಗೇರಿ, ಆಯ್ತಾ, ಸೊ ಆಗುಂಬೆ ಘಾಟ್, ಆಯ್ತಾ, ಈ ಕಡೆ ಬಂದ್ರೆ ಇನ್ನು ಯಾವ ಟ್ರಿಪ್ಗಳಿದಾವೋ ಅವೆಲ್ಲ ಕಾಯ್ತಾ ಇದಾವೆ. ಹೆಂಗ್ ಹೋಗ್ಬೋದು ಅಲ್ಲಿಗೆ? KRS ರೈಲ್ವೆ ಸ್ಟೇಷನ್, KSR ರೈಲ್ವೆ ಸ್ಟೇಷನ್ ಬ್ಯಾಂಗಳೂರು. ಯಾವ ತರ ಇದೆ ನೋಡಿ ಜನ ಜಂಗುಳಿ, ಅಬ್ಬಬ್ಬಬ್ಬ, ಜನಗಳು ನೋಡ್ತಾ ಇದ್ರೆ ಖುಷಿ ಆಗತ್ತೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ವಾ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿದೆ. ನೋಡಿ ಇಲ್ಲಿ ಜನ ನೋಡಿ ಫುಲ್ ಫ್ರೀ ಟ್ರೈನ್ ಅಲ್ಲಿ. ಹೌದಾ, ಬುಕ್ಕಿಂಗ್ ಮಾಡಿಲ್ಲ ಅಂದ್ರೂ ಕೂಡ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ನೋಡಿ ಹೆಂಗಿರುತ್ತೆ ಅಂತ ಒಳಗಡೆ. ಇನ್ಸೈಡ್ ದಿ ಟ್ರೈನ್ ಜರ್ನಿ ಒಳಗಡೆ ಹೆಂಗಿರುತ್ತೆ ನೋಡಿ. ಫ್ಲೈಟ್ ಬೇಕಾ, ಟ್ರೈನ್ ಬೇಕಾ, ಡಿಸೈಡ್ ಮಾಡಿ ನೀವೇ. ನಾರ್ಮಲ್ ಜರ್ನಿ, ನೋಬಡಿ ಈಸ್ ದೇರ್ ಫಾರ್ ಕೇರ್ ಫಾರ್ ಯು. ಯಾರು ಕೂಡ ಕೇರ್ ಮಾಡಲ್ಲ, ನಿಮ್ಗೆ ಯಾರಿಗೂ ವೆಲ್ಕಮ್ ಮಾಡಲ್ಲ. ವೆಲ್ಕಮ್ V-Starians, ವೆಲ್ಕಮ್ ಆರ್ಕೆ ಟೀಮ್, ವೆಲ್ಕಮ್ ರೆಬಲ್ ಟೀಮ್, ವೆಲ್ಕಮ್ ಬಾಂಟಿವಿನ್ ಟೀಮ್. ನೋ, ಯಾರು ವೆಲ್ಕಮ್ ಇಲ್ಲ. ಬಂದ ಪುಟ್ಟ ಹೋದ ಪುಟ್ಟ, ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಹೆಂಗಿದೆ ವಾಶ್ರೂಮ್, ಟ್ರೈನಲ್ಲಿ ಹೆಂಗಿರುತ್ತೆ ವಾಶ್ರೂಮ್. ಅಬ್ಬಾ, ಫ್ಲೈಟ್ಗೂ ಅದಕ್ಕೂ ಹೋಲಿಕೆ ಮಾಡಕ್ ಆಗೋದಿಲ್ಲ. ಯಾವ್ದು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ಲೈಟಾ ಟ್ರೈನಾ? ಫ್ಲೈಟ್ ಅಂದ್ರೆ ಥೈಲ್ಯಾಂಡ್ ಅಚೀವ್ಮೆಂಟ್ ಆಗಿ, ಟ್ರೈನ್ ಬೇಕು ಅಂದ್ರೆ ಯಾರು ಥೈಲ್ಯಾಂಡ್ ಅಚೀವ್ಮೆಂಟ್ ಆಗ್ಬೇಡಿ. ಟ್ರೈನಲ್ಲಿ ಹೋಗ್ಬೇಕು, ಟ್ರೈನಲ್ಲಿ ಎಲ್ಲೋ ನೀವೆಲ್ಲ ಥೈಲ್ಯಾಂಡ್ ಹೋಗಿ ಬನ್ನಿ, ನಾನು ಇಲ್ಲೇ ಎಲ್ಲರೂ ಧರ್ಮಸ್ಥಳಕ್ಕೆ ಎಲ್ಲರೂ ಹೋಗಿ ಬರ್ತೀನಿ ಟ್ರೈನಲ್ಲಿ ಅನ್ನೋ ತರ ಇದ್ರೆ ಥೈಲ್ಯಾಂಡ್ ಅಚೀವ್ಮೆಂಟ್ ಆಗ್ಬೇಡಿ. ಇಲ್ಲಪ್ಪ, ನನಗೆ ಈ ಟ್ರೈನ್ ಸವಾಸ ಬೇಡಪ್ಪ, ನಾನು ಫ್ಲೈಟ್ ಅಲ್ಲಿ ಹೋಗ್ಬೇಕು, ನಾನು ಫಾರಿನಿಗೆ ಹೋಗಿ ಬರ್ಬೇಕು ಅಂದ್ರೆ ದಯವಿಟ್ಟು ವಾರ 300 SP ಕೊಟ್ಟು, ಸೊ ನೋಡಿ, ಲೀಡರ್ಸ್ ಇಸ್ ದ ಕೆಪಾಸಿಟಿ ಟು ಟ್ರಾನ್ಸ್ಲೇಟ್ ವಿಷನ್ ಇಂಟು ರಿಯಾಲಿಟಿ. ಲೀಡರ್ಸ್ ಅಂದ್ರೆ ಯಾರು ಗೊತ್ತಾ? ವಿಷನ್ ಇಂದ ಅವ್ರ ಮೈಂಡ್ ಅಲ್ಲಿ ಹಾಕೊಳ್ತಾರೆ. ಯಸ್, ಇವತ್ ನಾನು ನೋಡಿದೆ, ಈಗ ಸರ್ ತೋರಿಸಿದ್ರು ಫ್ಲೈಟ್ ಹೆಂಗಿರುತ್ತೆ, ಫ್ಲೈಟ್ ಒಳಗಡೆ ಹೆಂಗಿರುತ್ತೆ, ಫ್ಲೈಟ್ ವಾಶ್ರೂಮ್ ಹೆಂಗಿರುತ್ತೆ. ನಾನು ಹೋಗ್ತಾ ಇರ್ಬೇಕಾದಾಗ ವೆಲ್ಕಮ್ ಗಗನ ಸಿಕ್ಕಿದ್ರೆ ಹೆಂಗ್ ವೆಲ್ಕಮ್ ಮಾಡ್ತಾರೆ ಅದನ್ನ ವಿಷನ್ ಕಾಣ್ತಾರೆ, ಯೋಚನೆ ಮಾಡ್ತಾರೆ, ಒಳಗಡೆ ಯೋಚನೆ ಮಾಡ್ಬಿಟ್ಟು ನಾನ್ ರಿಯಾಲಿಟಿ ಅಚೀವ್ಮೆಂಟ್ ಮಾಡ್ಬೇಕು, ನಾನ್ ಥೈಲ್ಯಾಂಡ್ ಪ್ರವಾಸ ಮಾಡ್ಲೇಬೇಕು ಅಂತ ಯಾರು ಇಟ್ಕೊಳ್ತಾರಲ್ಲ ಅವರೇ ಲೀಡರ್. ವಿಷನ್ ಇಂಟು ರಿಯಾಲಿಟಿ. ವಿಷನ್ ಏನ್ ಕಂಡ್ರು, ಏನ್ ಇವಾಗೆಲ್ಲ ನೋಡಿದ್ರಿ, ಏನ್ ಪಿಕ್ಚರ್ ಅಲ್ಲಿ ನೋಡಿದ್ರಿ, ಅದನ್ನ ವಿಷನ್ ಅಂತ ಕರೀತಾರೆ. ಆ ವಿಷನ್ ನ ರಿಯಾಲಿಟಿ ತರುವಂತ ವ್ಯಕ್ತಿ ಇದ್ರಲ್ಲ ಅವರೇ ಲೀಡರ್. ಸೊ ನೋಡುವ, ಈಗ ನೋಡಿ ನಿಮ್ಗೆ ಇನ್ನೂ ಅವಕಾಶ ಏನ್ ಗೊತ್ತಾ? ಬರೀ 300 SP ಅಂತ ಕೊಟ್ಟಿದ್ರು. ಹೋದ್ವಾರ ಯಾರು ಮಾಡಿಲ್ಲ ಅವ್ರಿಗೂ ಅವಕಾಶ ಇದೆಯಲ್ಲ. ಹೋದ್ವಾರ ಯಾರು ಬಿಸ್ನೆಸ್ ಮಾಡಿಲ್ಲ, ನೀವು ಈ ವಾರ 600 SP ಮಾಡಿ, ನಿಮ್ಗೂ ಕೌಂಟ್ ಆಗತ್ತಲ್ಲ, ನಿಮ್ಗೂ ಕ್ಯಾಲ್ಕುಲೇಷನ್ ಆಗತ್ತಲ್ವಾ. ಸರ್ ಯಾರು ಕೊಡ್ತಾರೆ 300 SP ಗೆ? 300 SP ಯಾರು ಕೊಡ್ತಾರೆ ಹೇಳಿ ಇವತ್ತು ಅವಕಾಶ? ಬರೀ 300 ಸರ್, ನಾವೆಲ್ಲ 335 ಐಡಿ ಮಾಡಿ ನಾವು ಥೈಲ್ಯಾಂಡ್ ಹೋಗಿದ್ದೀವಿ. 300 ಐಡಿ ಮಾಡಿ ಥೈಲ್ಯಾಂಡ್ ಹೋಗಿದ್ದೀವಿ ಸರ್. ನಿಮ್ಗೆ ಎಷ್ಟು ಚಿಂದ ಅಂತ ಬರೀ 300 SP ಗೆ. ನಮ್ಗೆ ಏನಾದ್ರು ಬರ್ಬಿಟ್ಟಿದ್ರೆ, ನಿಜ ಹೇಳ, ನಮ್ಗೇನೋ ಅವಕಾಶ ಇದ್ಬಿಟ್ಟಿದ್ರೆ ನಮ್ ಫ್ಯಾಮಿಲಿ ಎಲ್ಲರೂ ಎತ್ತಾಕೊಂಡು ಹೋಗ್ಬಿಡ್ತೀನಿ ನಾನು. ನಮ್ ಫ್ಯಾಮಿಲಿ ನಮ್ ಇಡೀ ಕಾಂದಲ್ಲಿ ತುಂಬಿಸ್ಬಿಡ್ತಿದ್ದೆ 300 SP ತುಂಬಿಸ್ಬಿಡ್ತಿದ್ದೆ ನಾನು ಥೈಲ್ಯಾಂಡಿಗೆ. ಅರ್ಥ ಆಯ್ತಾ ಸರ್? ಮೇಡಮ್, ನಿಮ್ಗೆ ಅವಕಾಶ ಇದೆ, ನೀವು ಬರ್ಬೋದು, ನಿಮ್ ಮನೆಯವ್ರಿಗೆ ಕರ್ಕೊಂಡ್ ಬರ್ಬೋದು, ನೀವ್ ಯಾರು ಬೇಕಾದ್ರೆ ಬರ್ಬೋದು. 300 SP ಮಾಡಿ, 300 SP ಮಾಡಿ. ನೀವು ಲಾಸ್ಟ್ ವೀಕ್ ಮಾಡಿಲ್ವಾ? ಲಾಸ್ಟ್ ವೀಕ್ 100 SP ಮಾಡಿದ್ರಾ? ಇನ್ನ 500 SP ಈ ವಾರ ಕಂಪ್ಲೀಟ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಆಗತ್ತೆ. ನೀವು ಥೈಲ್ಯಾಂಡ್ಗೆ ಎಲಿಜಿಬಿಲಿಟಿ ತಗೊಳ್ತೀರಾ? ಹೋಗ್ಲಿ, ಹೋದ್ ವಾರ 300 SP ಮಾಡಿದ್ರಾ, ಈ ವಾರ 300 SP ಮಾಡಿ. ಕಂಟಿನ್ಯೂಸ್ಲಿ ಕನ್ಸಿಸ್ಟೆನ್ಸಿ ಆಗಿ 300 SP 6 ವಾರ ಮಾಡಿದ್ರೆ ಸಾಕಲ್ಲ ಸರ್? ನಿಮ್ಗೆ ಇನ್ಕಮ್ ಬರುತ್ತೆ, ರ್ಯಾಂಕ್ ಜಂಪ್ ಆಗುತ್ತೆ, ಟೀಮ್ ಜನರೇಟ್ ಆಗುತ್ತೆ, ಟೀಮ್ ಹೊಸ ಲೀಡರ್ಗಳು ಬರ್ತಾರೆ, ಹೌದಲ್ವಾ? ನಿಮ್ ರ್ಯಾಂಕ್ ಡಬಲ್ ಆಗ್ತಾ ಹೋಗುತ್ತೆ, ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ, ಥೈಲ್ಯಾಂಡ್ ಪ್ರವಾಸ ಸಿಗುತ್ತಲ್ಲ. ಇಷ್ಟೆಲ್ಲ ಇದೆಯಲ್ಲ, ಯಾಕೆ ಮಾಡಬಾರ್ದು? ಹೌದಲ್ವಾ? ಆಯ್ತು, ಥೈಲ್ಯಾಂಡ್ ಪ್ರವಾಸ ಮುಗಿದೋದ್ಮೇಲೆ ನೀವು 300 SP ಕೊಡ್ತೀರಾ ಅಂದ್ರೆ ಲಾಭ ಇದೆಯಾ? ಚಾನ್ಸ್ ಮಿಸ್ ಮಾಡ್ಕೊಳ್ಳಲ್ವಾ? ಫ್ಲೈಟ್ ಅಲ್ಲಿ ಕೂರಕ್ಕಾಗತ್ತಾ? ಆಗತ್ತ ಸರ್ ಮೇಡಮ್. ಈಗ ಅವಕಾಶ ಇದೆ, ಅವಕಾಶ ಬಿದ್ದಾಗ ಕಣ್ಣು ಮುಚ್ಕೋಬಾರ್ದಂತೆ. ಅವಕಾಶ ನಮ್ ಕಣ್ಣು ಮುಂದೆ ಇದ್ದಾಗ ಕಣ್ಣು ಮುಚ್ಕೊಂಡು ಕೂರಬಾರ್ದಂತೆ. ಈಗ ಅವಕಾಶ ಸಿಕ್ತಾಗ ವಿನ್ ಆಗ್ಬಿಡ್ಬೇಕು. ಸೊ ನನ್ನ ಪ್ರಕಾರ ಇಲ್ಲಿ ಕುತ್ಕೊಂಡಿರ್ತಾರ ವ್ಯಕ್ತಿಗಳು ಎಲ್ಲರೂ ಸಮೇತ ವಿನ್ ಆಗ್ತಾರೆ ಅಂತ ನಾನ್ ಭಾವಿಸ್ತೀನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, ನಿಯರ್ ಬೈ 1 hour ನನ್ ಮಾತು ಕೇಳಿದಿರಾ. ಸೊ ನನಗೆ ಏನ್ ಗೊತ್ತು ಅದೆಲ್ಲಾನು ಸಮೇತ ನಾನು ನಿಮಗೆ ತಿಳಿಸ್ಕೊಟ್ಟಿದೀನಿ. ಸೊ ತಾವೆಲ್ಲರೂ ಸಮೇತ ಅಚೀವ್ಮೆಂಟ್ ಆಗ್ಬೇಕು, ಅಚೀವರ್ ಆಗ್ಬೇಕು. ನಿಮ್ ಒಟ್ಟಿಗೆ ನಾವೆಲ್ಲರೂ ಸಮೇತ ಥೈಲ್ಯಾಂಡ್ ಪ್ರವಾಸ ಒಂದೇ ಫ್ಲೈಟ್ ಅಲ್ಲಿ ಇಲ್ಲಿ ಫುಲ್ ಫ್ಲೈಟ್ V-Starians ಇರ್ಬೇಕು. ಫುಲ್ ಫ್ಲೈಟ್ V-Starians ಇರ್ಬೇಕು. ಸೊ ನಾನ್ ಥೈಲ್ಯಾಂಡ್ ಆಲ್ರೆಡಿ ಹೋಗಿ ಬಂದಿದ್ದೀನಿ. ಹೆಂಗಿರುತ್ತೆ ಗೊತ್ತಾ ಸರ್? ನಿಮ್ಗೆ ಗೊತ್ತಾ, ಇಲ್ಲಿ ನಮ್ಗೆ ಇಲ್ಲಿ ನಮ್ ಕರ್ನಾಟಕದಲ್ಲಿ ಮನುಷ್ಯರೇ ಮಾತು ಕೇಳಲ್ಲ.
ಹೌದಾನೆ, ನಮ್ ಮಾತುಗಳೆಲ್ಲ ಮನುಷ್ಯ ಮಾತು ಕೇಳಲ್ಲ. ಅಲ್ಲಿ ಡಾಲ್ಫಿನಿಗೆ ಕಲ್ಸವ್ರೆ ಸರ್, ಬುದ್ಧಿ ಕಲ್ಸವ್ರೆ. ಆ ಡಾಲ್ಫಿನ್ ಏನ್ ಮಾಡುತ್ತೆ ಗೊತ್ತಾ, ನಾನು ನೋಡಿದೀನಿ. ಡಾಲ್ಫಿನ್ ಬಾಲ್ ಮೇಲ್ಗಡೆ ಬಾಲ್ ಕಟ್ಟಿರ್ತಾರೆ. ಆ ಬಾಲಿಗೆ ಅಲ್ಲೋಗಿ ಬಾಲ್ ಟಚ್ ಮಾಡಿ ಬಾ ಅಂದ್ರೆ ಹಿಂಗ್ ಬಂದು ಜಂಪ್ ಮಾಡಿ ಬಾಲ್ ಟಚ್ ಮಾಡಿ ಕೆಳಗಡೆ ಬರುತ್ತೆ. ನನ್ನ ಈಗ ಇಲ್ಲಿಂದ ಅಲ್ಲಿ ಗಂಟ ಕರ್ಕೊಂಡು ಹೋಗುವಂತ ಡಾಲ್ಫಿನಿಗೆ ಹೇಳಿದ್ರೆ ಆ ಡಾಲ್ಫಿನ್ ಮೈ ಮೇಲೆ ಹಿಂಗ್ ಕೂರ್ಸ್ಕೊಂಡು ಅವನ್ನ ಇಲ್ಲಿಂದ ಅಲ್ಲಿ ಗಂಟ ಕರ್ಕೊಂಡು ಹೋಗುತ್ತೆ. ನಾನ್ ನೀರೊಳಗಡೆ ಹಿಂಗ್ ದುಮ್ಸು ಅಂತ ಹೇಳಿದ್ರೆ ದುಮ್ಸುತ್ತೆ. ಮನುಷ್ಯನ್ ಮಾತ್ನ ಸರ್ ಡಾಲ್ಫಿನ್ ಕೇಳ್ತಾ ಇದೆ ಸರ್ ಥೈಲ್ಯಾಂಡ್ ಅಲ್ಲಿ. ಒರಿಜಿನಲ್ ಹುಲಿ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗ್ಸ್ಕೊಬರೋ ಹುಲಿ ಮನುಷ್ಯನ್ ಮಾತು ಕೇಳತ್ತೆ. ಒಂದು ಹುಲಿ ಬಂದು ಆಯ್ತಾ ವ್ಯಾಘ್ರ ಆಯ್ತಾ, ಹುಲಿ ಬಂದು ಮನುಷ್ಯನ್ ಮಾತು ಒಂದ್ ದಾರದಿಂದ ಕಂಟ್ರೋಲ್ ಮಾಡ್ತಾನೆ ಗೊತ್ತಾ. ನೀವು ನಿಂತ್ಕೊಂಡು ಒರಿಜಿನಲ್ ಹುಲಿ ಪಕ್ಕದಲ್ಲಿ ವಿಡಿಯೋ ಮಾಡ್ಕೊ ಬರ್ಬೋದು, ನಿಂತ್ಕೊಂಡು ಫೋಟೋ ತಕೊ ಬರ್ಬೋದು. ಅದೆಲ್ಲ ಅವಕಾಶ ಥೈಲ್ಯಾಂಡ್ ಅಲ್ಲಿ ಇದೆ. ಜೊತೆಗೆ ಮೊಸಳೆ ತಿನ್ನೋರ ನೋಡ್ಬೋದು, ಜಿರ್ಲೆ ಸೂಪ್ ಕುಡಿಯೋರ ನೋಡ್ಬೋದು, ಶೇರ್ ತಿನ್ನೋರ ನೋಡ್ಬೋದು. ಅಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಅಂತ ಒಂದಿದೆ. ಆ ಫ್ಲೋಟಿಂಗ್ ಮಾರ್ಕೆಟಿಗೆ ಹೋದ್ರೆ ನೀವೆಲ್ಲ ನೋಡ್ಬೋದು. ಅಲ್ಲ ನೀವು ತಿನ್ನಿ ಅಂತ ಹೇಳ್ತಿಲ್ಲ ನಾನು, ಯಾರು ಮಕ್ಕಳ ಹಿಂಗೆಲ್ಲ ಮಾಡ್ಕೋಬೇಡಿ ಆಯ್ತಾ. ತಿನ್ನಿ ಅಂತ ಹೇಳ್ತಿಲ್ಲ, ನೋಡ್ಕೊಂಡು ಬರ್ಬೋದು ಈ ತರ ದೇಶದಲ್ಲಿ ತಿಂತಾರ ಅಂತ. ತಿಂತಾರ ನಿಜವಾಗ್ಲು. ಫ್ಲೋಟಿಂಗ್ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಹೋಗಿ ನೋಡ್ರಿ ಎಲ್ಲ ಸಿಕ್ಕತ್ತೆ. ಮತ್ತೆ ಇದು ಕಡಿಮೆ ಬಜೆಟ್ಗೆ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಸಿಗ್ತಾವೆ ಆಯ್ತಾ. ತುಂಬಾ ಚೆನ್ನಾಗಿದೆ ಥೈಲ್ಯಾಂಡ್ ಪ್ರವಾಸ. ಮತ್ತೆ ಅಯ್ಯೋ ನೀವು ಇನ್ನೊಂದು ಹೇಳಿಲ್ಲ, ಪಟಾಯ ಅಂತ ಒಂದು ಸಿಟಿ ಇದೆ, ಪಟಾಯ ಸಿಟಿ ಅಂತ ಒಂದಿದೆ. ಆ ಪಟಾಯ ಸಿಟಿನಲ್ಲಿ ಸರ್ ಅಂಡರ್ ವಾಟರ್ ಸ್ಕೂಬಾ ಡೈವಿಂಗ್ ಅಂತ ಸಮುದ್ರದ ಒಳಗಡೆ ನಡ್ಕೊಂಡು ಹೋಗ್ಬೋದು. ಅಂಡರ್ ವಾಟರ್ ಅಲ್ಲಿ ವಾಕಿಂಗ್ ಮಾಡ್ಬೋದು. ಅರ್ಥ ಆಯ್ತಾ. ನೀ ಸಮುದ್ರದ ಒಳಗಡೆ ಮೀನುಗಳೆಲ್ಲ ಓಡಾಡ್ತಾ ಇರ್ತವೆ ಆಯ್ತಾ. ಕಲರ್ ಫಿಶ್, ಯೆಲ್ಲೋ ಕಲರ್, ಬ್ರೌನ್ ಕಲರ್ ಆಯ್ತಾ. ಸೊ ಎಲ್ಲಾ ತರ ಕಲರ್ ಫಿಶ್ ಗಳೆಲ್ಲ ಕೂಡ ಹಿಂಗ್ ಓಡಾಡ್ತಾ ಇರ್ತವೆ. ಅದೆಲ್ಲ ನೋಡ್ಕೊಂಡು ಸ್ವರ್ಗ ಸರ್. ನಾನು ಹೋಗಿ ಬಂದಿದ್ದೀನಿ ಸ್ವರ್ಗ ಥೈಲ್ಯಾಂಡ್ ಅಲ್ಲಿ ಆಯ್ತಾ. ಮತ್ತೆ ಇದು ಪ್ಯಾರಾಶೂಟಿಂಗ್ ಮಾಡ್ಬೋದು. ಪ್ಯಾರಾಶೂಟ್ ಅಲ್ಲಿ ಸಮುದ್ರ ಮಧ್ಯೆ ಕರ್ಕೊಂಡು ಹೋಗ್ತಾರೆ, ಹಿಂಗ್ ಕರ್ಕೊಂಡು ಹೋಗಿ ಮೇಲ್ಗಡೆ. ಅಯ್ಯೋ ನನಗೆ ಪ್ರಾಣನೇ ಹೋಗಿ ಬಂತು. ನನಗೆ ಮೊದ್ಲೇ ಫೋಬಿಯಾನ ಮೇಲ್ಗಡೆ ಕರ್ಕೊಂಡು ಹೋಗೋರ ನನಗೆ ಹೆಂಗೋ ಆಗ್ತಿತ್ತು. ಅಲ್ಲಿಂದ ಬಂದ್ಮೇಲೆ ಏನ್ ಮಜಾ ಗೊತ್ತಾ, ಮೇಲ್ಗಡೆ ಹೋಗುತ್ತಾ ಕೆಳಗಡೆ ನೋಡಿದ್ರೆ ಸ್ವರ್ಗನೇ ಕಾಣತ್ತೆ ಅಲ್ಲಿಂದ. ತುಂಬಾ ಚೆನ್ನಾಗಿದೆ ಥೈಲ್ಯಾಂಡ್ ಮಾತ್ರ. ಅದ್ಭುತ ಆಗತ್ತೆ. ಮತ್ತೆ ಟ್ರಿಪ್ ಮತ್ತೆ ಮಲಗಿರೋ ಬುದ್ಧ ತೋರಿಸ್ತಾರೆ, ನಿಂತಿರೋ ಬುದ್ಧ ತೋರಿಸ್ತಾರೆ, ಕೂತಿರೋ ಬುದ್ಧ ತೋರಿಸ್ತಾರೆ, ಚಿನ್ನದ ಬುದ್ಧ ತೋರಿಸ್ತಾರೆ ಆಯ್ತಾ. ಮಸ್ತಾಗಿದೆ ಮತ್ತೆ ಮಸಾಜ್ ಮಾಡಿಸ್ಕೋಬಹುದು. ತೈ ಮಸಾಜ್ ಅಲ್ಲ, ಲೇಡೀಸ್ ಮಾಡಿಸ್ಬೋದು, ಜೆಂಟ್ಸ್ ಮಾಡಿಸ್ಬೋದು. ಆತರ ಏನೂ ಇಲ್ಲ ಆಯ್ತಾ. ಮಸಾಜ್ ಅಂದ್ರೆ ಬೇರೆ ಅರ್ಥ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡ್ರಿ. ನಿಮ್ಗೆ ಯಾವ ತರ ಹೆಡ್ ಮಸಾಜ್ ಬೇಕು, ಬಾಡಿ ಮಸಾಜ್ ಬೇಕು, ಮಸ್ತಾಗಿರುತ್ತೆ ಸರ್. ಅದ್ಭುತ. ಥೈಲ್ಯಾಂಡ್ ಮಾತ್ರ ನಾನು ಹೋಗಿ ಬಂದಿದ್ದೀನಿ. ಮತ್ತೆ 20ನೇ ತಾರೀಕು ಹೋಗ್ತಾ ಇದ್ದೀನಿ ಥೈಲ್ಯಾಂಡ್ ಪ್ರವಾಸ. ನೆಕ್ಸ್ಟ್ ಮಂತ್ 20ನೇ ತಾರೀಕಿಗೆ ಆಯ್ತಾ. ಸಖತ್ತಾಗಿರತ್ತೆ. ನೀವು ಬನ್ನಿ ಒಂದ್ಸಲ, ಬರೀ 300 SP ಅಚೀವ್ಮೆಂಟ್ ಮಾಡ್ಕೊಂಡು ಬನ್ನಿ, ಹೆಂಗಿರುತ್ತೆ ನೋಡಿ. ನೆಕ್ಸ್ಟ್ ಈಗ ನಾನ್ ಮತ್ತೆ ಯಾಕೆ ಹೋಗ್ತಿದ್ದೀನಿ ಹೇಳಿ, ನನ್ ಗೊತ್ತು ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಹೆಂಗಿದೆ ಮಜಾ ಮಾಡಿ. ಲವಣನ್ ಗೊತ್ತು ನೋಡಿ, ನಗಾಡ್ದವ್ರವ್ರು. ಥೈಲ್ಯಾಂಡ್ ಹೆಂಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮತ್ತೊಮ್ಮೆ ಹೋಗ್ತಾ ಇದೀನಿ. ನೀವು ಕೂಡ ಒಂದ್ಸಲ ಅಚೀವ್ಮೆಂಟ್ ಆಗಿ ಮತ್ತೆ 6th ರ್ಯಾಂಕ್ ಅಲ್ಲೂ ಸಿಗುತ್ತೆ. ಮತ್ತೆ ಆಫರ್ ಕೊಟ್ಟು ನೀವು ಬಿಡೋದಿಲ್ಲ, ಥೈಲ್ಯಾಂಡ್ ಹೊಡಿತೀರಾ ಆಯ್ತಾ. ಈಗ ಮತ್ತೆ ನಮ್ಗೆ ಆಫರ್ ಸಿಕ್ತು, ನಾವು ಅಚೀವ್ಮೆಂಟ್ ಮಾಡ್ಕೊಂಡು ಆಲ್ರೆಡಿ ಹೊಟ್ಟಿದೀವಿ ಆಯ್ತಾ. ಸೊ ಮೈ ಡಿಯರ್ ಫ್ರೆಂಡ್ಸ್, ಸೊ ನಮ್ ಕೈಲಿ ಅವಕಾಶ ಇದ್ದಾಗ ಉಪಯೋಗ ಮಾಡ್ಕೊಳ್ಳೋಣ. ಇದು ನಿಮ್ದು ಟೈಮ್ ಒಂದೊಂದು ಕ್ಷಣನೂ ಕೂಡ ವೇಸ್ಟ್ ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ. ಸೊ ಟೈಮ್ ತುಂಬಾ ಪ್ರೀಶಿಯಸ್ ಇದೆ. ಆ ಟೈಮ್ ಅನ್ನ ಕಳ್ಕೊಳಕ್ ಹೋಗ್ಬಿಡ್ರಿ. ಟೈಮ್ ಅನ್ನ ನೀವು ಲಾಭಾಂಶ ಮಾಡ್ಕೋಬೇಕು, ಥೈಲ್ಯಾಂಡ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಉಪಯೋಗ ಮಾಡ್ಕೋಬೇಕು. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇಷ್ಟೊತ್ತು ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಸೊ RK ಟೀಮ್ ನ ಫೌಂಡರ್ ಡಿಸ್ಟ್ರಿಬ್ಯೂಟರ್ ಸಂತೋಷ್ ಸರ್, ನಿಮ್ಗೆ ಮನ್ಸೋ ಇಚ್ಛೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸೋ ಮಚ್. ಸೊ ಅವಕಾಶ ಮಾಡಿ ಕೊಟ್ಟಿದ್ದೀರಾ, ಮಾತಾಡ್ಬೇಕಂತ ಹೇಳ್ಬಿಟ್ಟು, ಟ್ರೈನಿಂಗ್ ಕೊಡ್ಬೇಕಂತ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಸೊ ನಮ್ಮನ್ನ ಬೆಳೆಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ನೀವು ಒಂದು ದಾರಿ ದೀಪ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಸಂತೋಷ್ ಸರ್. ಆಯ್ತಾ ಎಲ್ಲಾ ಲೀಡರ್ಸ್ಗೂ ಸಮೇತ, ಕನ್ಯಾಕುಮಾರಿ ಮೇಡಮ್, ಸಂತೋಷ್ ಪಾಟೀಲ್ ಸರ್, ಮಾಯಿ ಸರ್, ಸಂಸ್ಥೆ ಆಡಳಿತ ನಿರ್ದೇಶಕರು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್, ಎಲ್ರಿಗೂ ಸಮೇತ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನ್ನ ಮಾತು ಇಷ್ಟೊತ್ತರೆಗೂ ನೀವೆಲ್ಲ ಕೇಳಿದಕ್ಕೆ ನಿಮ್ಮೆಲ್ಲರ ಪಾದ ರವೀಂದ್ರಗಳಿಗೆ ನಾನು ಥ್ಯಾಂಕ್ ಯು ಹೇಳ್ತಾ, ಧನ್ಯವಾದಗಳು ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮಗಳು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಜೈ ವಿ ಸ್ಟಾರ್. ಥ್ಯಾಂಕ್ ಯು. ವಾವ್ ಇಟ್ಸ್ ವಾವ್ ಸರ್, ಸೂಪರ್. ಏನ್ ಜೋತ್ ಸರ್, ಮಾಶಾಅಲ್ಲಾ. ಫ್ಯಾಕ್ಟ್ರಿ ಕರೋಡ್ಪತಿ ಫ್ಯಾಕ್ಟ್ರಿ ಮಾಡ್ಬಿಟ್ರಿ. ಮತ್ತೆ ಥೈಲ್ಯಾಂಡ್ ಯಾರು ಮಿಸ್ ಮಾಡಲ್ಲ ಸರ್, 100% ಯಾರು ಮಿಸ್ ಮಾಡಲ್ಲ. ಸಂತೋಷ್ ಸರಿಗೆ ಇದೊಂದು ಅಶ್ಯೂರೆನ್ಸ್ ಸಿಗ್ತದೆ ಈಗ ಸರ್. ಥೈಲ್ಯಾಂಡ್ ಮಾಡೋದಿಲ್ಲ. ಎಸ್ ಸರ್. ಓ ಗಾಡ್, ಒಂದು ಮಳೆ, ಬಿರುಸಿನ ಮಳೆ ಅಂದ್ರೆ ಸುಮ್ನೆ ಡೈಮಂಡ್ ಆಗ್ಲಿಕ್ಕೆ ಆಗಲ್ಲ. ಕರೆಕ್ಟ್ ಅಲ್ಲ. ಈಗ ಡೈಮಂಡ್ ಅಲ್ಲ ನಮ್ಮ ಸಾಗರ್, ಅಪ್ಕಮಿಂಗ್ ಡಬಲ್ ಡೈಮಂಡ್ ಅವರು. ಜೋಶು ನಮ್ ವೈಫ್ ನೋಡಿರ್ಲಿಲ್ಲ. ಏನ್ರಿ ಮಾತಾಡ್ತಾರ, ಈ ಲೆವೆಲ್ ಮಾತಾಡ್ತಾರ ಸಾಗರು ಅಂತೇಳಿ. ಯಾಕಂದ್ರೆ ಸಾಗರಿಗೆ ನನ್ ಮಂಡ್ಯದಲ್ಲಿ ಅವ್ರದ್ದು ಸಣ್ಣ ಫ್ರಾಂಚೈಸಿ ಎಲ್ಲ ಇತ್ತು. ಅಲ್ಲೆಲ್ಲ ಹೋಗ್ಬೇಕಾದ್ರೆ ಅವ್ರ ಶಾಲ್ ಹಾಕಿ ನನ್ ಬೈಕ್ ಅಲ್ಲಿ ಫಾಲೋ ಮಾಡ್ಕೊಂಡು ನಾನ್ ಮುಂದೆ ಹೋಗ್ತಿದ್ರೆ ಕಾರಲ್ಲಿ, ಅದೆಲ್ಲ ನಂಗೆ ರಿಮೆಂಬರ್ ಆಗ್ತಾ ಬಂತು.
ಒಂದ್ ಸಣ್ಣ ಮಗು ತರ ಇದ್ದಿದ್ ಹುಡ್ಗ ಇವತ್ತು ಇಷ್ಟು ದೊಡ್ಡ ಮಗು ಆಗ್ಬಿಡ್ತಾ ಅಂತ ಹೇಳಿ. ಸೊ ಬಹಳ ಹ್ಯಾಪಿ ಆಯ್ತು. ನಮ್ ತಂಡದಲ್ಲಿ ಇದೀರಲ್ಲ ನಮ್ ಸ್ಟಾರ್ ಅಲ್ಲಿ, ಅದ್ ಬಹಳ ಖುಷಿ. ಲೆಜೆಂಡ್ಸ್ ಒಂದ್ ಮಾತು ಹೇಳ್ತೀನಿ ಕೇಳಿ, ಅವ್ರ ಫ್ಲೈಟ್ ಒಳಗೆ ಕರ್ಕೊಂಡೋಗಿ ಇನ್ಕ್ಲೂಡಿಂಗ್ ಬಾತ್ರೂಮ್ ತೋರ್ಸಿದ್ರು ಅಂದ್ರೆ ಜಗತ್ತಲ್ಲಿ ತೋರಿಸ್ಬೋದು ಸಾಗರ್ ಮನ್ಸ್ ಮಾಡಿದ್ರೆ. ಕರೆಕ್ಟ್ ಹೌದು ಅಲ್ವೋ? ಯಾರು ಬಿಡಲ್ಲ. ಇಲ್ಲ ರಿಯಲಿ ವಂಡರ್ಫುಲ್. ನಾನ್ ಒಂದ್ ಹೇಳ್ತೀನಿ, ನಿನ್ನೆ ನಮ್ಮ ಉಷಾ ಅವರು ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡಿದ್ರು. ತರೀಕೆರೆ 8ನೇ ರ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಎವರ್ ಗ್ರೀನ್ ಟೀಮ್ ಅವರು. ಓ ಗಾಡ್, ಇವರೆಲ್ಲ ಮಾತಾಡೋ ಎಕ್ಸ್ಪ್ರೆಷನ್ ನೋಡಿದ್ರೆ ಲೆಜೆಂಡ್ಸ್ ನಾನು ಹೇಳ್ತಕ್ಕಂಥದ್ದು, ಜೀವನದಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡಕ್ ಒಂದ್ ಪ್ರಯತ್ನ ಪಡ್ರಿ, ಏನಾದ್ರೂ ಒಂದು ಪ್ರಯತ್ನ ಪಡಿ. ನಾವ್ ಫ್ಯಾಮಿಲಿಗೆ ಏನೂ ಕೊಟ್ಟಿಲ್ಲ ಇವತ್ತವರ್ಗುನು, ಏನಾದ್ರೂ ಒಂದ್ ಕೊಡ್ಬೇಕು. ಯಾಕಂದ್ರೆ ನೋಡಿ ಹುಡುಗ ಒಂದು ಸಾಗರ್ದು, ನಾನೇ ಯಾವಾಗ್ಲೂ ಹೇಳ್ತಿದ್ದೆ, ಸಾಗರ್ ನಿನ್ ಮದ್ವೆಗೆ ಹೆಂಗ್ ಇರ್ಬೇಕು ಗೊತ್ತಾ, 100 ಜನ ಬ್ಲೇಸರು ಕಾರ್ಗಳ ಲೈನ್ ನಿಂತಿರ್ಬೇಕಂತ. ಅದ್ 100% ಅಲ್ಲ, 1000% ನಿಲ್ಲತ್ತೆ. ಯಾಕೆ ಹೇಳಿ? ಅಪ್ಕಮಿಂಗ್ ಡೈಮಂಡ್ ಮ್ಯಾನೇಜ್ಮೆಂಟೇ ಅಲ್ಲಿರುತ್ತೆ, ಟೋಟಲ್ ಟೀಮೇ ಇರುತ್ತೆ. ಅದು 100% ಆಗುತ್ತೆ. ಆ ಕನಸಿದ್ದವ್ರು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಕನಸಿಲ್ದವ್ರು ಏನು ಮಾಡ್ಲಿಕ್ಕಾಗಲ್ಲ. ಫಸ್ಟ್ ಕನಸಿರ್ಬೇಕು. ಕನಸಿದ್ರೇನೆ ನಾಳೆ ಏನೋ ಆಗ್ತೀವಿ ಅನ್ನೋ ಒಂದು ಭರವಸೆ ನಮಗ್ ಬರುತ್ತೆ. ಆ ಭರವಸೆ ಬಂದ್ಮೇಲೆ ನಾವೇನಾದ್ರು ಕೆಲಸ ಮಾಡ್ಲಿಕ್ಕೆ ಆಗತ್ತೆ. ಆಫ್ಟರ್ ಆಲ್ 300 SP ನಾನ್ ಸಾಗರ್ ಅವ್ರು ಹೇಳಿರೋ ಪ್ರಕಾರ ಡೈಲಿ 3 ಪ್ಲಾನ್ ಕೊಟ್ರೆ 1 ವಾರಕ್ಕೆ 21 ಪ್ಲಾನ್ ಆಗತ್ತೆ. ಡೈಲಿ 3 ಪ್ಲಾನ್ ಕೊಟ್ರೆ 1 ವಾರಕ್ಕೆ 21 ಪ್ಲಾನ್ ಆಗತ್ತೆ. 1 ವಾರಕ್ಕೆ 21 ಪ್ಲಾನ್ ಅಂತ ಹೇಳಿದ್ರೆ 21 ಪ್ಲಾನ್ ಅಲ್ಲಿ 300 SP ಕಂಪ್ಲೀಟ್ ಆಗಲ್ವಾ? 100ಗೆ 1000% 100% ಆಗತ್ತೆ. ಸೊ ನಾನ್ ಹೇಳ್ತಕ್ಕಂಥದ್ದು ಒಂದ್ ವಿಚಾರ ಏನಂತ ಹೇಳಿದ್ರೆ, 20 ಪ್ಲಾನ್ ಬಿಡಿ, ಕೆಲವು ಸೋಮಾರಿಗಳಿದ್ದಾರೆ. ನಾನು ಹೇಳೋ ಪ್ರಕಾರ 300 ಡೈಲಿ 3 ಪ್ಲಾನ್ ಬಿಡಿ, ಅವ್ರು 1 ಪ್ಲಾನ್ ಕೊಡಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಎಷ್ಟೋ ಜನ TTL ಟ್ರೈನಿಂಗ್ ಆಯ್ತು, ಆರಾಮಾಗಿ ನಿದ್ದೆ ಮಾಡ್ತಾ ಇದಾರೆ. MD ಸರ್ ಡೈಲಿ ಆಕ್ಷನ್ ಪ್ಲಾನ್ ಈಗಿರ್ಬೇಕು ಆಗಿರ್ಬೇಕು ಅಂದ್ರು. ಆ TTL ಟ್ರೈನಿಂಗ್ ಆದ್ಮೇಲೆ ಎಷ್ಟೋ ಜನ ಆರಾಮಾಗಿ ಮಲ್ಕೊಂಡಿದ್ದಾರೆ. ಜೀವನದಲ್ಲಿ ಮಲಗದಿದ್ದಿದ್ದೆ ಸ್ನೇಹಿತರೆ. MD ಸರ್ ಯಾವಾಗ್ಲೂ ಹೇಳ್ತಾರೆ, ಜೀವನದಲ್ಲಿ ಯಾವತ್ತೂ ಮಲಗದಿದ್ದಿದ್ದೆ, ಸತ್ ಮೇಲೂ ಮಲಗದಿದ್ದಿದ್ದೆ, ಆದ್ರೆ ಇದ್ದಾಗ ಏನಾದ್ರೂ ಒಂದು ಸಾಧನೆ ಮಾಡು ಅಂತ ಹೇಳ್ತಾರಲ್ಲ, ಆ ಸಾಧನೆ ಇವತ್ತು ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿದಂತ ವ್ಯಕ್ತಿಗಳಿಗೆ ಡೈಲಿ 3 ಪ್ಲಾನ್ ನಮ್ಮ ಟೀಮ್ ವೈಸ್ ಅಥವಾ ನಾವು ಕೊಟ್ರು ವಾರಕ್ಕೆ 20ರಿಂದ 30 ಪ್ಲಾನ್ ಹೋಗುತ್ತೆ. 300 SP ವಾರ ಕಂಟಿನ್ಯೂ 6 ವಾರ ಕಂಪ್ಲೀಟ್ ಮಾಡಿದ್ರೆ ಒಂದು ಫಾರಿನ್ ಟ್ರಿಪ್ಪಿಗೆ ಹೋಗಿ ಬರ್ತಕ್ಕಂಥದ್ದು ಇತಿಹಾಸ ನಿಮ್ಮ ಫ್ಯಾಮಿಲಿಲಿ ಆಗತ್ತೆ. ಇತಿಹಾಸ, ಸಣ್ಣ ಪುಟ್ಟ ಇತಿಹಾಸ ಮಾಡಕ್ ಹೋಗ್ಬೇಡಿ. ನೋಡಿ ಸಾಗರ್ ಅವ್ರು ವಿತ್ ಪಿಕ್ಚರ್ ಸಮೇತ ಕೊಟ್ರು. ಏರ್ಪೋರ್ಟ್ಗೆ ಹೋದಾಗ ನಿಮ್ಮ ವೆಲ್ಕಮ್ ಹೇಗಿರುತ್ತೆ, ಫ್ಲೈಟ್ ಒಳಗ್ ಹೋಗ್ಬೇಕಾದ್ರೆ ವೆಲ್ಕಮ್ ಏನಿರುತ್ತೆ, ಇಳಿಬೇಕಾದ್ರೆ ಏನ್ ವೆಲ್ಕಮ್ ಇರುತ್ತೆ, ರೈಲ್ವೆ ಸ್ಟೇಷನ್ಗೆ ಹೋದಾಗ ಏನ್ ವೆಲ್ಕಮ್ ಇರುತ್ತೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರೆ ನಿಮ್ ವೆಲ್ಕಮ್ ಹೇಗಿರುತ್ತೆ. ಈಗ ನಿಮ್ಗೆ ಗೊತ್ತಿರ್ಬೋದು ಬಸ್ ಸ್ಟ್ಯಾಂಡ್ ಹೋದ್ರೆ ಯಾವ ತರ ವೆಲ್ಕಮ್ ಇದೆ ಅಂತೇಳಿ. ನಮ್ಮ ಸಿದ್ದರಾಮಯ್ಯ ಸರ್ ಕಡೆಯಿಂದ ಬಸ್ ಸ್ಟ್ಯಾಂಡ್ ಹೋದ್ರೆ ವೆಲ್ಕಮ್ ಯಾವ ತರ ಅಂತ ಹೇಳಿದ್ರೆ, ಜುಟ್ಟು ಇಟ್ಕೊಂಡು ಎಳ್ದಾಡ್ತಾರೆ, ಚಪ್ಪಲಿಲಿ ವೆಲ್ಕಮ್ ಕೊಡ್ತಾರೆ, ನುಗ್ಗಾಡ್ತಾರೆ, ಎಲ್ಲದೂ ಮಾಡ್ತಾರೆ. ನಿಮ್ಗೆ ಆ ವೆಲ್ಕಮ್ ಬೇಕಾ? ರೈಲ್ವೆ ಸ್ಟೇಷನ್ಗೆ ಹೋಗಿ ಮಾತಾಡೋರು ಇಲ್ಲ, ಸ್ಮೆಲ್ಲು ವಾಸನೆ, ಸೀಟ್ ಹಾಕ್ಬೇಕು, ಆ ವೆಲ್ಕಮ್ ಬೇಕಾ? ಏರ್ಪೋರ್ಟ್ಗೆ ಹೋದ್ರೆ ಆ ಗಗನಸಕ್ಕಿ ಮಾಡೋ ವೆಲ್ಕಮ್ ಬೇಕಾ ನಿಮ್ಮ ಲೈಫ್ ಅಲ್ಲಿ? ಅದು ಯೋಚನೆ ಮಾಡಿಸ್ನೆ. ನಾವೆಲ್ಲ ಇದನ್ನ ಕನಸನ್ನ ಕಂಡು ಫಾರಿನ್ ಅಂತಕ್ಕಂಥದ್ದು ಈಸಿ ಮಾಡ್ಕೊಂಡ್ಬಿಟ್ಟಿದೀವಿ. ನಾಳೆ ಹೋಗ್ಬೇಕಂತ ಮನ್ಸ್ ಮಾಡಿದ್ರೆ ನಾವು ಹೋಗ್ಬೋದು, ಅಷ್ಟು ಫ್ರೀಡಮ್ ಅನ್ನ ನಾವು ತಗೊಂಡಿದೀವಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಒಂದ್ ಪಾರ್ಟ್. ನಾವೇನ್ ಬಸ್ಸಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆಗಳಿತ್ತು, ಅದೇ ತರ ಫ್ಲೈಟ್ ಅಲ್ಲೂ ಓಡಾಡ್ತಕ್ಕಂಥ ವ್ಯವಸ್ಥೆನ ಆಲ್ರೆಡಿ ನಾವು ಕಂಡ್ಕೊಂಡಾಗಿದೆ. ಒಂದ್ ಲೇಡಿ ಹೌಸ್ ವೈಫ್ ಇದ್ದಂತ ಯಾರೋ V-Star ಅಲ್ಲಿ ಸಾಗರ್ ಸರ್ ಆಗಿದ್ದಾರೆ ಅಂದ್ಮೇಲೆ ನಾನ್ ಆಗ್ಬಹುದಾ? ಖಂಡಿತ ಆಗಲ್ಲ. ಕನ್ಯಾಕುಮಾರಿ ಅವ್ರು ಆಗಿದ್ದಾರೆ ಅಂದ್ರೆ ನಾನು ಆಗ್ಬೋದಾ? ಖಂಡಿತ ಆಗಲ್ಲ. ಕನ್ಯಾಕುಮಾರಿ ಅವ್ರು ಏನ್ ಕೆಲಸ ಮಾಡಿದ್ರು ಅದನ್ನ ಮಾತ್ರ ಮಾಡಿದ್ರೆ ಆಗ್ತದೆ. ಸಾಗರ್ ಏನ್ ಕೆಲಸ ಮಾಡಿದ್ರು ಅದನ್ನ ಮಾಡಿದ್ರೆ ಮಾತ್ರ ಆಗ್ತೀರಾ. ಅವ್ರಾಗಿದಾರಂತೆ ಇವ್ರಾಗಿದಾರಂತೆ ಎಲ್ಲರೂ ಡೆವಲಪ್ ಆಗ್ತಾರಂತೆ, ನಾನು ಡೆವಲಪ್ಮೆಂಟ್ ಆಗ್ಬೋದು ಅಂತ ಹೇಳಿ ಸುಮ್ನೆ V-Star ಬಂದ್ಬಿಟ್ಟು ಒಂದ್ ಎಕ್ಸೈಟ್ಮೆಂಟ್ ಇಲ್ಲ, ಸತ್ತ ಕೋಳಿ ತರ. ಒಂದ್ ಟೀಮ್ ಅಲ್ಲಿ ಒಂದ್ ಎಕ್ಸೈಟ್ಮೆಂಟ್ ಇಲ್ಲ, BOP ಸ್ಟ್ರೆಂತ್ ಮಾಡ್ಕೊಳ್ಳಲ್ಲ, ಒಂದ್ ಝೂಮ್ ಮೀಟಿಂಗ್ ಬರಲ್ಲ, ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡಲ್ಲ, ಏನು ಮಾಡಲ್ಲ ಅಂತ ಹೇಳಿದ್ಮೇಲೆ ನಿಮ್ಗೆ ಡೆವಲಪ್ಮೆಂಟ್ಸ್ ಎಲ್ಲಿ ಬರುತ್ತೆ ಸ್ನೇಹಿತರೆ? ನನಗೆ ನಿಜವಾಗ್ಲೂ ಒಂದು 15-20 ಕಾಲ್ಸ್ ಬಂತು ಲವ ಅವರೇ, ಸಾಗರ್ ಅವ್ರೆ. ಈಗ ಏನ್ ಕಾಲ್ಸ್ ಅಂದ್ರೆ, ಸರ್ ನಮ್ಗೆ ಯಾಡ್ ಆಗಕ್ ಆಗ್ತಾ ಇಲ್ಲ ಸರ್, ಯಾಡ್ ಆಗಕ್ ಆಗ್ತಾ ಇಲ್ಲ. ಅದು 100 ಆಗೋಗಿದೆ. ಎಲ್ಲಿ ಯಾಡ್ ಆಗೋದು? ಅದು 100 ಕ್ರಾಸ್ ಆಗಿದೆ. ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಸಾಗರ್ ಅವರ ಎಕ್ಸೈಟ್ಮೆಂಟ್ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅಂತ ಹೇಳಿ. ಕರೆಕ್ಟ್ ಹೌದು ಅಲ್ವೋ? ಯಾಡ್ ಆಗಕ್ ಆಗ್ತಾ ಇಲ್ಲ, ವಾಯ್ಸ್ ಮೆಸೇಜ್ ಆಗ್ತಾ ಇದಾರೆ. ಅದಕ್ಕೆ ನಾನು ರಿಪ್ಲೈ ಕೊಡಕ್ಕೆ ನಾನು ಇಲ್ಲಿದ್ದೀನಿ, ನಾನು ಝೂಮ್ ಅಲ್ಲಿ ಇದ್ದಾಗ ರಿಪ್ಲೈ ಕೊಡ್ರೆ ಅದು ವಾಯ್ಸ್ ಬರಲ್ಲ. ಅದು ಕರೆಕ್ಟ್ ಅಲ್ವಾ? ಮತ್ತು ನಾನು ಹೋಸ್ಟ್ ಹೋಯ್ತು, ಮತ್ತೆ ಬಂದೆ, ಮತ್ತೆ ಹೋಸ್ಟ್ ಹೋಯ್ತು, ಮತ್ತೆ ಕಾಲ್ ಮಾಡ್ಕೊಂಡು 100 ಆಗಿದೆ. ಒಂದೊಂದು ಹೊರಗೆ ಹೋದ್ರೆ ಒಂದೊಂದು ಬರ್ಬೋದು ಅಂದಾಗ ಕೆಲವರು ಬಂದಿದ್ದಾರೆ ಸ್ನೇಹಿತರೆ. ನಾನು ಒಂದ್ ಹೇಳ್ತಕ್ಕಂಥದ್ದು, 300 SP 6 ವಾರಕ್ಕೆ ಒಳ್ಳೆ ಅವಕಾಶ. ಒಂದು ಜೂನ್ 7ಕ್ಕೆ ಚಿಕ್ಕಮಂಗ್ಳೂರು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ 3000ಕ್ಕೂ ಮೀರಿ
ಇವತ್ತು 3,000 ಅಲ್ಲ, ಅದು 5,000 ಬಜೆಟ್ಗೆ ಹೋಗ್ತಾ ಇದೆ ಶ್ರೀಂತ್. ಆ ಲೆವೆಲ್ಗೆ ದೊಡ್ಡ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದಾರೆ. ಯಾರು 6th ರ್ಯಾಂಕ್ ಮೇಲೆ ಕಂಪ್ಲೀಟ್ ಮಾಡ್ತಾ ಇದಾರೆ, 6th 7th 8th 9th ಫ್ರೆಶರ್ಸ್ ಇದಾರೆ, ಅವ್ರಿಗೆಲ್ಲ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್, ಡೈಮಂಡ್ ಸೆಲೆಬ್ರೇಷನ್ ಎಲ್ಲ ಇರ್ಬೇಕಾದ್ರೆ ನೋಡಿ ಅವರೆಲ್ಲ ಹೇಗ್ ಸಾಧನೆ ಮಾಡಿದ್ರು. ಸಾಗರ್ ಅವ್ರು ಹೇಳಿದ ಪ್ರಕಾರ 318 ಐಡಿ ಸ್ನೇಹಿತರೆ. ಒಂದ್ ಸೈಡು 212 ಐಡಿ, ಇನ್ನೊಂದ್ ಸೈಡು 106 ಐಡಿ ಮಾಡಿದ್ರೆ ಮಾತ್ರ ನಾವು ಥೈಲ್ಯಾಂಡ್ ಟ್ರಿಪ್ ಹೋಗ್ಲಿಕ್ಕೆ ಅವಕಾಶ ಇದ್ದಿತ್ತು. ಇವತ್ತು ನಿಮಗೆ ವಾರಕ್ಕೆ 300 SP ಆಗಿ ಅದು 6 ವಾರ ಟೈಮ್ ಕೊಟ್ಟು 300 SP ನ 18 ಐಡಿ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ ನಾವು ಮಾಡಕ್ ಆಗಿಲ್ಲ ಅಂದ್ಮೇಲೆ ನಾವು ಜೀವನದಲ್ಲಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಹಣ್ಣಿನ ಅಂಗಡಿ ಇಟ್ಟವ್ರು ಹಣ್ಣಿನ ಅಂಗಡಿ ನೋಡ್ಕೊಳ್ಳಿ, ಏನೇನ್ ಬಿಸ್ನೆಸ್ ಮಾಡ್ತಾ ಇದಾರೆ ಅದನ್ನ ನೋಡ್ಕೊಳ್ಳಿ. ಅದ್ ನಿಮ್ ಕೈಲಿ ಆಗಲ್ ಬಿಡ್ರಿ. ಇದನ್ನೇ ನಿಮ್ ಕೈಲಿ ಮಾಡಕ್ ಆಗಿಲ್ಲ ಅಂದ್ರೆ ಜೀವನದಲ್ಲಿ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಫ್ಯಾಕ್ಟ್ ಹೇಳ್ಬೇಕು. ಯಾಕಂದ್ರೆ ಡೈಲಿ 3 ಪ್ಲಾನ್ ನಾವು ನೋಡ್ತಾ ಇದೀವಿ. ಎಷ್ಟೋ ಗ್ರೂಪ್ ಅಲ್ಲಿ, ನನ್ನ ಕಂಪ್ನಿ ತುಂಬಾ ಗ್ರೂಪ್ ಅಲ್ಲಿ ಇದೀನಿ, ನಮ್ ಗ್ರೂಪ್ ಅಲ್ಲೂ ನೋಡ್ತಾ ಇದೀನಿ. ಡೈಲಿ ಒಂದು 3 ಪ್ಲಾನ್ ಕೊಡ್ಲಿಕ್ಕೆ ಫೀಲ್ಡಿಗೆ ಹೋಗ್ತಾ ಇಲ್ಲ. ಇರೋ ಟೀಮ್ ಅವರೊಟ್ಟಿಗೆ 3 ಪ್ಲಾನ್ ಕೊಡ್ಸಕ್ಕೆ ಪ್ಲಾನ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಯಾ ಸಾಧ್ಯ ಮಾಡೋದಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ. ಎಲ್ಲರೂ ಏನಾಗಿದೆ ಅಂದ್ರೆ ಒಂದು ಕಂಫರ್ಟ್ ಝೋನ್. ಹೆಂಗ ವಾರಕ್ಕೆ 2-3 ಐಡಿ ಬಂದ್ರೆ ತಿಂಗಳಿಗೆ 3,000, ತಿಂಗಳಿಗೆ 12,000, ಸಂಘದೊಂದು ಲೋನ್ ಕಟ್ಟಕ್ಕಾಯ್ತು, ಮನೆ ಬಾಡಿಗೆ ಒಂದು 6,000 ಕಟ್ಟಕ್ಕಾಯ್ತು, ಜೋಬಲ್ ಐತೆ, ಸಾಕ್ ಬಿಡಪ್ಪ ಶಿವ ಅಂತ ಇದಾರೆ. ಲೈಫ್ ಅಲ್ಲಿ ಒಂದು ಎಕ್ಸೈಟ್ಮೆಂಟ್ ಇಲ್ಲ, ಒಂದ್ ಜೋಶ್ ಇಲ್ಲ. ನಾನ್ ಬಂದ್ರೆ ಒಂದ್ 10 ಜನ ಸೆಲ್ಫಿ ಹೊಡ್ಕೋಬೇಕು, 10 ಜನ ನಮಸ್ತೆ ಸರ್ ನಿಮ್ಮಂಗ್ ಆಗ್ಬೇಕು ಅನ್ನೋ ಒಂದು ಅಭಿಮಾನ ತಗೋಬೇಕು ಅನ್ನೋ ಕನಸೇ ನಿಮ್ಮಲ್ಲಿಲ್ಲ. ಆ ಕನಸೇ ಸತ್ತೋಗಿದೆ ಅಂತ ಹೇಳಿದ್ರೆ ಜೀವನದಲ್ಲಿ ಏನ್ ಮಾಡ್ಬೋದು? ನಾನ್ ಪ್ರೆಸೆಂಟ್ ಇವಾಗ 4ನೇ ಝೂಮ್ ಮೀಟಿಂಗ್ ಇದು ಲವ್ ಅವರೇ. ಪ್ರೆಸೆಂಟ್ ಇದು 4ನೇ ಝೂಮ್ ಮೀಟಿಂಗ್. ನಾನು 4ಕ್ಕಿಂತ ತಗೊಂಡು ಈಗಿನ OS ಅವರು ಬಿಹಾರದ ಒಂದು ಝೂಮ್ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ ಅಂತ ಹೇಳಿ ಅದನ್ನ ಮುಗಿಸ್ಕೊಂಡು ಸಹ ಇನ್ನೊಂದು ಮೊಬೈಲ್ ಅಲ್ಲಿ ಇದನ್ನ ಮ್ಯೂಟ್ ಮಾಡ್ಕೊಂಡು ನಾನು ಮುಗಿಸ್ಕೊಂಡು ನಾನು ಬಂದೆ. ಅಂದ್ರೆ ಕಂಟಿನ್ಯೂಟಿ ಮೇಲ್ ಹೋಗ್ತಾ ಸ್ಮಾರ್ಟ್ ವರ್ಕ್ ಆಗುತ್ತೆ. ನೀವು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ 300 SP ಗೆ ಅವಕಾಶ ಇಲ್ಲ. ಆ 300 SP ಗೆ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ 3 ದಿನ ಟೈಮ್ ಇದೆ. ದಯವಿಟ್ಟು ನಿದ್ದೆ ಅನ್ನೋದನ್ನ ಬಿಡಿ, ಫೀಲ್ಡ್ ಇಳಿತಕ್ಕಂತ ಕೆಲಸ ಮಾಡಿ, ಮನೆಗೆ ಹೋಗಿ 1-to-1 ಕೌನ್ಸಿಲಿಂಗ್ ಮಾಡಿ, ಫೀಲ್ಡ್ ಅಲ್ಲೇ ಇರೋದು ಆಡಿ, ಫೀಲ್ಡ್ ಅಲ್ಲೇ ಇರೋದು ಮನೆ, ಫೀಲ್ಡ್ ಅಲ್ಲೇ ಎಲ್ಲದನ್ನು. ಫೀಲ್ಡ್ ಅಲ್ಲಿ ಯಾವಾಗ ಜನಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಜನಗಳು ನಿಮ್ಮ ವಿಚಾರಗಳನ್ನ ಕೇಳ್ತಾರೆ, ಅದ್ರಲ್ಲಿ 4 ಜನ ಜಾಯಿನ್ ಆಗ್ತಾರೆ. ಫೀಲ್ಡಿಗೆ ಹೋಗಿಲ್ಲ ಅಂದ್ರೆ ಯಾ ಮನೆನೂ ಬರಲ್ಲ, ಯಾ ಆಡಿ ಕಾರು ಬರಲ್ಲ, ಯಾ ಬೆಂಜು ಬರಲ್ಲ. ನಿಮ್ಗಿರೋ ವ್ಯಾಲ್ಯೂನು ನೀವೇ ಕಮ್ಮಿ ಮಾಡ್ಕೊಂತೀರಾ. ಏನು ಸುತ್ತಿದ್ದೆ ಬಂತು, ಏನ್ ಗಳಿಸ್ತೆ? ಕೆಲವರು 6 ತಿಂಗಳಲ್ಲಾಗೋದನ್ನ 60 ತಿಂಗಳು ಮಾಡ್ತಾ ಇದಾರೆ, 3 ವರ್ಷದಲ್ಲಾಗೋದನ್ನ 6 ವರ್ಷ ಮಾಡ್ತಾ ಇದಾರೆ. ಅದೆಲ್ಲ ಅಲ್ಲ ಸ್ನೇಹಿತರೆ. ಇವತ್ತು ಕಂಪನಿ ಯಾವ ಲೆವೆಲ್ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ MD ಅವರು ಪ್ರತಿಯೊಂದು ಡೆಪ್ತ್ ಲೆವೆಲ್ ಅಲ್ಲಿ ಒಂದು ಝೂಮ್ ಮೀಟಿಂಗ್ ಇಂದ ಹಿಡ್ದು, ಫೋನ್ ಕಾಲ್ಸ್ ಇಂದ ಹಿಡ್ದು, ಕಾನ್ಫರೆನ್ಸ್ ಇಂದ ಹಿಡ್ದು ಎಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ನಾನ್ ಯೋಚನೆ ಮಾಡ್ತೀನಿ. ಅವಾಗ ಒಂದ್ ಮ್ಯಾನೇಜಿಂಗ್ ಡೈರೆಕ್ಟರ್ 7 ಖಾನ್ದಾನ್ ಕೂತ್ಕೊಂಡು ತಿಂದ್ರು ಖಾಲಿ ಆಗಲ್ಲ. ಆ ಮಟ್ಟಕ್ಕೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟು ಕೆಲಸ ಮಾಡ್ಬೇಕಾದ್ರೆ ನಾನೆಷ್ಟು ಕೆಲಸ ಮಾಡ್ಬೇಕು? ಇದು ನನ್ನ ಇದು ಸ್ನೇಹಿತರೆ. ನಾವೆಲ್ಲ ಸೆಲ್ಫ್ ಮೋಟಿವೇಟರ್. ನಮ್ಗೆ ಯಾರು ಮೋಟಿವೇಶನ್ ಮಾಡ್ಬೇಕಂತಿಲ್ಲ. ನಾಳೆ ಏನ್ ಆಗ್ಬೇಕು ಅನ್ನೋ ಕ್ಲಾರಿಟಿ ನಮ್ಗೆ ಇರೋದ್ರಿಂದ ನಾವ್ ಯಾರ ಹತ್ರ ಯಾವ ಕೆಲ್ಸನೂ ಹೇಳ್ಸ್ಕೊಳಲ್ಲ. ನಾವ್ ಯಾರ ಹತ್ರ ಯಾವ ಕೆಲ್ಸನೂ ಇಲ್ಲ, ಅಲ್ರಾಮ್ ಇಲ್ಲ, ಏನಿಲ್ಲ. ನಾವ್ ಆ ಟೈಮಿಗೆ ಇಂಥವ್ರಿಗೆ ಫೋನ್ ಮಾಡ್ಬೇಕು, ಈ ಟೀಮ್ ಡಿಸ್ಕಷನ್ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು. ಸೆಲ್ಫ್ ಮೋಟಿವೇಶನ್ ಆಗ್ತಕ್ಕಂಥದ್ದು. ಇವತ್ತು ಸಾಗರ್ ಆಗಿ ಆಡಿ ಕಾರ್ ತಗೊಂಡ್ರು, 50, 60, 70 lakhs ವರ್ಗು ಇನ್ಕಮ್. ಇವತ್ತು ಅವ್ರು ಪ್ರೆಸೆಂಟ್ ಇನ್ನೊಂದು 6 ತಿಂಗಳು, 1 ವರ್ಷ ಮ್ಯಾಕ್ಸ್ ಟು ಮ್ಯಾಕ್ಸ್ 7, 9, 8ನೇ ವರ್ಷ ವಾರ್ಷಿಕೋತ್ಸವ ಕಂಪ್ಲೀಟಿಗೆ 100% ಬರ್ದಿಟ್ಕೊಳ್ಳಿ. ಇದೇ ಸಾಗರ್ ಸರ್ ಇನ್ಕಮ್ ಟೋಟಲಿ ಒಂದು 35 to 40 lakhs ಈ ಜಸ್ಟ್ 8 months ಅಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ ಇನ್ಕಮ್ ಕಮ್ಮಿ, ಸ್ಟಾರ್ಟಿಂಗ್ ಕೆಲಸ ಜಾಸ್ತಿ, ಆಮೇಲೆ ವರ್ಕ್ ಕಮ್ಮಿ, ಇನ್ಕಮ್ ಜಾಸ್ತಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಕೆಳಗಿರ್ತಕ್ಕಂಥ ತಂಡನ ಯಾವತ್ತು ಆಕ್ಟಿವ್ ಆಗಿ ಇಟ್ಕೊಳ್ತೀರಾ? ನೋಡಿ ಎಷ್ಟು ಖುಷಿಯಾಗಿ ಜಾಲಿಗೆ ಸರ್ ಕೆಲಸ ಮಾಡಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ನನ್ಗೂ ಫೀಲ್ಡ್ ಅಂದ್ರೆ ಬಹಳ ಖುಷಿ ಆಗುತ್ತ್ರಿ. ಆ ಕಾರ್ ಓಡಿಸ್ಕೊಂಡಿ, ಒಂದ್ ಸಾಂಗ್ ಹಾಕೊಂಡಿ, ಆ ಹೋಗೋ ರೀತಿನೇ ಬೇರೆ. ಆ ಫೀಲ್ಡ್ ಹೋದಾಗ ಒಬ್ರಿಗೆ ಕಮ್ಯುನಿಕೇಶನ್ ಮಾಡಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿ, ಅವ್ರಿಗೆ ಒಂದು ಪ್ರಾಡಕ್ಟ್ ಕೊಟ್ಟು ಅವ್ರಿಗೆ ಉತ್ಸಾಹ ತುಂಬೋದಿದೆಯಲ್ಲ, ಅಂತ ಅವಕಾಶ ಯಾರಿಗ್ ಸಿಗುತ್ತೆ ಸ್ನೇಹಿತರೆ? ಸ್ವಲ್ಪ ಅರ್ಥ ಮಾಡ್ಕೊಂಡಿದೀರಾ ಅನ್ಕೊಂಡಿದೀನಿ. 300 SP ದೊಡ್ಡ ಮ್ಯಾಟ್ರ್ ಇಲ್ಲ. ಡೈಲಿ 300 SP ಅಂದ್ರೆ ಇನ್ 3 ದಿನಕ್ಕೆ 900 SP ಆಗುತ್ತೆ. ಆ 900 ಅಲ್ಲಿ 300 ಡ್ರಾಪ್ ಮಾಡಿದ್ರು 600. ಮತ್ತೆ ನೀವು ರೈಸಲ್ಲಿ ಇರ್ತೀರ. ಈ ವಾರ ಯಾರು ಲಾಸ್ಟ್ ವೀಕಿಂದ ಈ ವೀಕಿಂದು ಸೇರ್ಸಿ ಮಾಡ್ಕೊಳ್ಳಲ್ಲ, ಈ ರೇಸ್ ಇಂದ ಹೊರಗ್ ಬರ್ತೀರ. ಥೈಲ್ಯಾಂಡ್ ಟ್ರಿಪ್ ಇಂದ ಹೊರಗ್ ಬಂದ್ಬಿಡ್ತೀರಾ. ಆ ರೇಸ್ ಅಲ್ಲಿ ಇರ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಸೊ ಲಾಸ್ಟ್ ಟೈಮ್ ಏನ್ ಕಮ್ಮಿ ಆಗಿತ್ತು, ಈ ಟೈಮ್ ಏನಿದೆ ಎಲ್ಲದನ್ನು ಸೇರಿಸಿ ತಾವೆಲ್ಲರೂ ಮಾಡ್ಕೊಳ್ತೀರಾ ಅನ್ಕೊಂಡಿದೀನಿ. ವೆರಿ ಗುಡ್ ನಾಲೆಡ್ಜ್ ಅನ್ನ ಕೊಟ್ರಿ ನಮ್ಮ ಸಾಗರ್ ಸರ್. ದಯವಿಟ್ಟು ಲೆಜೆಂಡ್ಸ್ ಯಾರೇ ಇರ್ಬೋದು ಎಲ್ಲರಿಂದನೂ ಕಲಿಯೋದಿದೆ. ಏನು ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಿದಾರಲ್ಲ ಅದನ್ನ ಒಂದು ಫೀಲ್ಡ್ ಅಲ್ಲಿ ಅಳವಡಿಸ್ಕೊಳ್ಳಿ. ಈ 3 ದಿನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ ಮೇಲೆ ಅಪ್ಲೈನ್ ಒಂದು ಅಭಿಮಾನ ಇಟ್ಟಿದ್ದಾರೆ.
MD ಅವರೊಂದು ಅಭಿಮಾನ ಇಟ್ಟಿ June 7th ಗೆ ಅದ್ದೂರಿ ಕಾರ್ಯಕ್ರಮ ಮಾಡ್ತಾ ಇದಾರೆ. ಅಚೀವರ್ಸ್ ಅನ್ನ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ಅದನ್ನ ಮನಸ್ಸಿಗೆ ತಗೊಂಡು ಕೆಲಸ ಮಾಡಿ, ಇಷ್ಟಪಟ್ಟಿ ಕೆಲಸ ಮಾಡಿ. ಏನೋ ಮಾಡ್ತಾ ಇದಾರೆ ಕಾಟಾಚಾರಕ್ಕೆ ಹೆಂಗೋ ಬರುತ್ತೆ ಅನ್ನೋದಿದ್ರೆ ದಯವಿಟ್ಟು ಡೆವಲಪ್ಮೆಂಟ್ ಬರಲ್ಲ, ಅಂತ ಒಂದು ಸ್ಥಾನಮಾನನು ಸಿಗಲ್ಲ ಸ್ನೇಹಿತರೆ. ತಾವೆಲ್ಲರೂ ಅದ್ರ ಕಡೆ ಹೆಚ್ಚಿನ ಒಂದು ಗಮನ ಕೊಡ್ತೀರಾ ಅನ್ಕೊಂಡಿದೀನಿ. ಆಲ್ ದ ಬೆಸ್ಟ್ ಸಾಗರ್ ಸರ್, ವೆಲ್ ಅಂಡ್ ಗುಡ್, ಸೂಪರ್. ನಾನೇ ಮೋಟಿವೇಟ್, ನಿಮ್ಮ ಎಕ್ಸೈಟ್ಮೆಂಟ್ ಗೆ ನಾನೇ ಮೋಟಿವೇಟ್, ನಾನೇ ಫಿದಾ ಅನ್ಬೋದು, ನಾನೇ ಫ್ಯಾನ್ ಅಂತ ಹೇಳ್ಬೋದು. ನಾನೇ ಕರೆಸ್ತೀನಿ. ಆಕ್ಚುಲಿ ಲೋಹಿತ್ ರೆಡ್ಡಿ ಅವ್ರು ಕಂಡ್ರೆ ನಂಗೆ ಖುಷಿ, ನಾನು ಹಾಟ್ಲೇ ಕರೆದ್ ಬಿಡ್ತೀನಿ. ಒಂದ್ ಮಾತಿಗೆ ಅವ್ರಿಗೆ 7 ಗಂಟೆಗೆ 7:30 ಝೂಮ್ ಅಂತ ಹೇಳ್ಬಿಡಿ, ಪಟ್ಟ ಬಂದ್ಬಿಡ್ತಾರೆ. ಆ ಮಾತು ತೆಗೆದು ಹಾಕ ಪ್ರಶ್ನೆಗಳೇ ಇಲ್ಲ. ನಿನ್ನೆ ಉಷಾ ಅವ್ರಿಗೂ ಅಷ್ಟೇ, ಉಷಾ ಸರ್ ನೀವು ಕರೆಯೋದು ಹೆಚ್ಚು ನಾವು ಬರೋದು ಹೆಚ್ಚು, ಏನ್ ಎಕ್ಸೈಟ್ಮೆಂಟ್. ಒಂದು ಬ್ಯಾಂಕ್ ಎಂಪ್ಲಾಯ್ 45,000 ರೂಪಾಯಿ ಮಂತ್ಲಿ ಸ್ಯಾಲ್ರಿ, ಹಸ್ಬೆಂಡಿಗೆ 35,000 ಸ್ಯಾಲ್ರಿ, 80,000 ಸ್ಯಾಲ್ರಿಯನ್ನ ಬಿಟ್ಟಿ ಇವತ್ತು ಫುಲ್ ಟೈಮ್ V-Star ಅಲ್ಲಿ ಮಾಡ್ತಾ ಇದ್ದಾರೆ. ಲೆಫ್ಟ್ ಟು ರೈಟ್ ಹುಡ್ಕೊಂಡು ಎಸ್ ಸರ್ ಮುಂದಿನ ವರ್ಷಕ್ಕೆ ಡೈಮಂಡೇ ಹೊಡಿತೀನಿ ಅಂತ ಒಂದ್ ಲೇಡಿ ಹೇಳ್ಬೇಕಾದ್ರೆ ಸ್ನೇಹಿತರೆ ಯೋಚನೆ ಮಾಡ್ರಿ. ನಮ್ ಏಜ್ ಎಲ್ಲ ಯಾದ್ರಿ, ಆಟ ಆಡ ಏಜ, SLC ಹುಡುಗರ ನಾವು, ಕಾಲೇಜ ಮುಂದೆ ಕಲಿತಾರೆ ಅಂತೇಳಿ ಆಲ್ರೆಡಿ ಒಂದ್ ಲೆವೆಲ್ಗೆ ಬಂದಾಗಿದೆ. ನಮ್ ಮಕ್ಳಿಗೆ ಏನ್ ಮಾಡ್ಬೇಕು, ನಮ್ ಫ್ಯಾಮಿಲಿಗೆ ಏನ್ ಮಾಡ್ಬೇಕು, ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗಿದೆ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಸೂಪರ್ ಸರ್ ಸಾಗರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಒಂದು ಗೋಲ್ಡನ್ ವರ್ಡ್ಸ್ ಗೆ ಆ ಎಕ್ಸೈಟ್ಮೆಂಟ್ ನಮ್ಮ ಸಾಗರ್ ಸರ್ದು ಎಲ್ಲರಿಗೆ